ನಮಸ್ತೆ. ನಮಸ್ತೆ ಮೇಡಮ್. ಏನು ಹೆಸರು? ದಿನೇಶ್ ಅಂತ ಹೇಳಿ ಉದ್ಯಮ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಿ. ವಿಡಿಯೋ ಶೂಟ್ ಮಾಡೋಣ ಅಂತ ಹೆಲ್ತ್ ಕೇರ್ ಬಗ್ಗೆ ತುಂಬಾ ಕಾಳಜಿ ವಹಿಸ್ತೀರ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ವಿಡಿಯೋ ಶೂಟ್ ಮಾಡೋಣ ಹೇಗಿದೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋಣ ಅಂತ ಬಂದಿದ್ದೀವಿ. ಇದ್ರ ಬಗ್ಗೆ ಸುಮ್ಮನೆ ಮಾಹಿತಿ ತಿಳಿಸ್ಕೊಡ್ಬೋದಾ? ತಿಳಿಸ್ಕೊಡ್ತಾರೆ, ಒಳಗಡೆ ಮೇಡಮ್ ಇರೋರು, ನೀವು ಬಂದು ಚೇರ್ ಕೂತ್ಕೊಳ್ಳಿ. ಓಕೆ. ಯಾವುದೇ ರೀತಿ ಫೀಸ್ ಇಲ್ಲ, ಫ್ರೀ ಸರ್ವಿಸ್ ಕೊಡ್ತಾ ಇದ್ದೀವಿ ಸರ್. ಇಷ್ಟೆಲ್ಲ ಹಾಸ್ಪಿಟ್ಲು ಸುತ್ತಾಕ ಬಂದಿದ್ದೀನಿ. ಸೆರಾಕೇರಲ್ಲಿ ಡಾಕ್ಟರ್ ಅವರ MBBS ಮಾಡಿರೋ ಡಾಕ್ಟ್ರು, ಅದು ಫ್ರೀ ಕೊಡೋದು ಅವ್ರು ನಮ್ಗೆ. ಅಂದ್ರೆ ನಂಬಿಕೆ ಬಂದಿಲ್ಲ, ನಂಬಿಕೆ ಬಂದಿಲ್ಲ ಅಂತದಿಲ್ಲಿ ನಮ್ ಫ್ರೀ ಟ್ರೀಟ್ಮೆಂಟ್ ಅಲ್ಲಿ ಏನ್ ಕೊಡ್ತಾರೆ ಅದು ಬಿಡ್ತಾ ಇದೆ ಸೈಡ್ಗೆ. ಮಾತ್ರೆ ತಿಂತಾ ಇದ್ದೆ, ವೆಯ್ಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ಕೊಲೆಸ್ಟ್ರಾಲ್ ಎಲ್ಲ ಬಾರ್ಡರ್ ಲೈನ್ 223 ಕೊಂಟಾಯ್ತು ಕೊಲೆಸ್ಟ್ರಾಲ್ ಎಲ್ಲ. ಎಷ್ಟು ವಾಕ್ ಮಾಡ್ತೀಯಾ, 1 ಗ್ರಾಮು ಕಡಿಮೆ ಆಗ್ತಾ ಇಲ್ಲ ನನಗೆ ಕೆಮ್ಮು ಯಾವ ತರ ಸ್ಟಾರ್ಟ್ ಆಯ್ತು ಅಂದ್ರೆ ಅಪ್ಪ, ಅದು ನಾನು ಹೇಳ್ಕೋಬಾರ್ದು, ಹೇಳಿದ್ರು ಆಗಲ್ಲ, ಆದ್ರೂ ಅಂತ ಕೆಮ್ಮಿದ್ದಿದ್ದು. ಈಗ 8 ಡೇಸ್ ಆಯ್ತು ನಾನು ಬರ್ತಾ ಇದ್ದೀನಿ. ನನಗೆ ಬ್ಯಾಕ್ ಪೈನ್ ಇಲ್ಲ, ಕಾಲು ಉರಿ ಇಲ್ಲ, ಮತ್ತು ಗ್ಯಾಸ್ಟ್ರಿಕ್ ಇಲ್ಲ. ಇಲ್ಲಿ ನನಗೆ ಫುಲ್ಲು ಹೊಡಿತಾ ಇತ್ತು, ಕತ್ತು ನೋವಿದ, ಅದು ಕ್ಲಿಯರ್ ಆಗಿದೆ. ರಿಸಲ್ಟ್ ಸಿಕ್ಕಿದೆ ನಿಮ್ಗೆ ಹಾಗಾದ್ರೆ? 8 ಡೇಸ್ಗೆ ರಿಸಲ್ಟ್ ಸಿಕ್ಕಿದೆ? ರಿಸಲ್ಟ್ ಸಿಕ್ಕಿದೆ. ಬಟ್ ಅದಕ್ಕೋಸ್ಕರ ಮತ್ತೆ ನಾನು ಬರ್ತಾ ಇದ್ದೆ, ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ನಾನು. ಅವ್ರಿಗೆ ಬ್ಯಾಕ್ ಪೈನು ಅಂದ್ರೆ ಅವ್ರು ಮುಂಚೆ ಗಾಡಿಯಲ್ಲಿ ಬಿದ್ಬಿಟ್ಟು ಸ್ವಲ್ಪ ಗಂಟು ದರ ಆಗಿತ್ತು ಬ್ಯಾಕಲ್ಲಿ, ಅವ್ರಿಗೆ ಫುಲ್ ರಿಲೀಫ್ ಆಗ್ಬಿಟ್ಟಿದೆ ಅವ್ರಿಗೆ. ಒಂದಿನಕ್ಕೆ ನಾನು ಆರಾಮಾಗಿದ್ದೀನಿ, ಇಷ್ಟು ದಿನ ಪೈನ್ ಇದ್ದಿದ್ದು ಇವಾಗಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಅದು ಕ್ಲಾಟ್ ಆಗಿರೋದೆಲ್ಲ ಕರ್ಗೋಗ್ಬಿಟ್ಟಿದೆ. ಓಕೆ. ಈಗ ಯಾವೆಲ್ಲ ಕಾಯಿಲೆಗಳಿಗೆ ನೀವು ಗುಣಮುಖ ಮಾಡ್ತೀರಾ? ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ, ಈ ಪ್ರಾಬ್ಲಮ್ ಅಂತಾನೆ ಇಲ್ಲ. ಸೆರಾಕೇರ್ ಇಷ್ಟೆಲ್ಲ ಹೇಳ್ತಾರಲ್ಲ ನೋಡೋಣ ಅಂದ್ಬಿಟ್ಟು ಇಲ್ಲಿಗೆ ಯಾವತ್ ಕಾಲಿಟ್ನ ಅವತ್ತಿಂದ ಮಾತ್ರೆ ತಗೊಳ್ಳಿಲ್ಲ ನಾನು. ಫರ್ ಡೇ ಎಷ್ಟು ಟ್ಯಾಬ್ಲೆಟ್ ತಿಂತಾ ಇದ್ರಿ ಎಲ್ಲಾ ಪ್ರಾಬ್ಲಮ್ಗೆ? 6, 10, ಒಂದು 15, 20ವರೆಗೂ ತಿಂತಾ ಇದೆ ಮಾತ್ರೆ. ಒಂದು ದಿನಕ್ಕೆ ಅಷ್ಟು ಮಾತ್ರೆ ತಿಂತಾ ಇದೆ. ಆ ಸ್ಟಾರ್ಟ್ ಆದ್ಮೇಲೆ ಅವ ಸೈಡ್ಗೆ ಇಟ್ಟೆ. ಈಗ ಜಾಸ್ತಿ ಜನ ಕುಗ್ತಾ ಇದ್ದಾರೆ, ದುಡ್ಡು ಖರ್ಚು ಮಾಡಿದ್ರು ಕೂಡ ಅವರಿಗೆ ಸೊಲ್ಯೂಷನ್ ಸಿಗ್ತಾ ಇಲ್ಲ. ಅದೇ ಸೆರಾಕೇರಲ್ಲಿ ಬಂದ್ಬಿಟ್ಟು ಫ್ರೀ ಸರ್ವಿಸು ಸೀನಿಯರ್ ಸಿಟಿಸನ್ಗೋಸ್ಕರನೇ ನಾವು ಶುರು ಮಾಡಿದ್ದು. ಬಟ್ ಇವಾಗ ಬಂದ್ಬಿಟ್ಟು ಎಲ್ಲರಿಗೂ ಮಿನಿಮಮ್ ಚಿಕ್ಕ ಮಗುವಿಂದ ಹಿಡಿದು 100 ಏಜ್ ಎಬೋವರೆಗೂ ಯಾರು ಬೇಕಾದರೂ ಬಂದು ಫ್ರೀಯಾಗಿ ಸರ್ವಿಸ್ ಮಾಡ್ಕೋಬಹುದು. ಇಲ್ಲಿಗೆ ಬಂದೆ, ಯಾರೋ ಹೇಳಿದ್ರು ಇದು ಇರುವಂದು ಲಾಸ್ಟ್ ಅಲ್ಲಿ ನೋಡ್ಬಿಡೋಣ, ಇದು ನನ್ ಕೊನೆ ಅಂತ ಮಾಡಿ ಸೆರಾಕೇರಲ್ಲಿ ಗುಣ ಆಗತ್ತೆ ಅಂತ ನಂಬಿಕೆ ಇಲ್ಲದೆ ಬಂದ್ರಿ. ನಂಬಿಕೆ ಇಲ್ಲದೆ ಬಂದೆ ಇಷ್ಟೆಲ್ಲ ಮಾಡಿದೆ ನಾನು. ಒಂದೇ ಒಂದ್ಸಲಿ ನೋಡೋಣ, ಇಲ್ಲಿ ಒಂದೇ ಒಂದ್ ದಿವಸ ಹೋಗ್ ಬಂದ್ಬಿಡೋಣ, ನನ್ ಕೆಲ್ಸಕ್ಕೆ ಬೇರೆ ಹೋಗ್ಬೇಕು. ಈ ಸೆರಾಕೇರಲ್ಲಿ ಕೆಲ್ಸಕ್ಕೆ ಇಲ್ಲಿಗೆ ಬರ್ಬೇಕಾದ್ರೆ ನಾ ಕೆಲ್ಸಕ್ಕೆ ಹೋಗಕ್ಕಾಗಲ್ಲ. ನೋಡೋಣ, ಒಂದ್ ದಿವಸ ಹೋಗೋಣ, 2 ದಿವಸ ಹೋಗೋಣ. ಅಲ್ಲಿ ಒಂದು ದಿವಸದಲ್ಲೇ ನಾನು ಆಚೆಗಿದ್ದಿದ್ದೇ ಒಂಥರ ಇತ್ತು, ಇಲ್ಲಿ ಬಂದಾದ್ಮೇಲೆ ಇಲ್ಲಿ ಕೂತ್ಕೊಂಡಿದ್ದಾಗ್ಲೇ ನನ್ಗೊಂಥರ ಇತ್ತು. ಇದು ನೀವೆಲ್ಲ ಸ್ಪೀಚ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿಗೆ ಬಂದ್ಮೇಲೆ ಅದ್ರ ವಾರ್ಮ್ ಅಪ್ ನಮ್ನ ಕವರ್ ಮಾಡ್ತಾ ಇರುತ್ತೆ ಅಂತ ಹೇಳಿದ್ರೆ, ರೇಸಸ್ ಕವರ್ ಮಾಡ್ತಾ ಇರುತ್ತೆ, ಅದು ನಂಗೆ ನಿಜ ಆಯ್ತು. 3 ದಿವಸದಲ್ಲಿ ನಂಗೆ ನಿಜ ಆಯ್ತು. ಆಮೇಲೆ ಈ ತರನೇ ಮಾಡ್ತಾ ಮಾಡ್ತಾ ಕೆಮ್ಮು ಕಡಿಮೆ ಆಯ್ತಾ ಬಂತು. ಮತ್ತೆ ನನಗೆ ಕೊಲೆಸ್ಟ್ರಾಲ್ 223ಕ್ಕೆ ಹೋಗಿದ್ದು 180ಕ್ಕೆ ಬಂತು, 160ಕ್ಕೆ ಬಂತು. ಇಲ್ಲೇ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆಕ್ ಮಾಡಿದ್ರಲ್ವಾ, ಅವಾಗೆಲ್ಲ ಗೊತ್ತಾಯ್ತು ಸ್ವಲ್ಪ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ನೀವೆಲ್ಲ ಹೇಳ್ತಾ ಇದ್ರಿ. ಅದೆಲ್ಲ ನನ್ ಕ್ಯೂರ್ ಆಯ್ತಾ ಬಂತು. ಇದೆಲ್ಲ ಕ್ಯೂರ್ ಆಯ್ತಾ ಬಂತಲ್ವಾ ಅಂದ್ಬಿಟ್ಟು ನನಗೆ ಮನ್ಸಿಗೆ ಅನಿಸ್ತು, ಇಷ್ಟೆಲ್ಲ ಸುತ್ತಾಕೊಂಬದ್ದೆ ನಾನು, ಯಾವುದು ನನಗೆ ಗುಣ ಕೊಡ್ಲಿಲ್ಲ. ಸೆರಾಕೇರಲ್ಲಿ ನನಗೆ ಈ ತರ ಸ್ವಲ್ಪ ನಾನು ಚೇಂಜಸ್ ಕಾಣ್ತಾ ಇದೀನಲ್ವಾ, ಅದು ಏನಾದ್ರೂ ಇಲ್ಲೇ ನಾನು ಕಂಡ್ಕೋಬೇಕು ಅಂದ್ಬಿಟ್ಟು ಮಾತ್ರೆ ಇದು ಎಲ್ಲೂ ಇವಾಗ ಮೆಡಿಕಲ್ ಅಲ್ಲಿ ತಂದಿದ್ದಲ್ಲ, ಇದು ಇಷ್ಟೇ ಅಲ್ಲ ಇರೋದು, ಇದೆಲ್ಲ ಆರ್ಟ್ಗೆ ಸಂಬಂಧಪಟ್ಟಿದ್ದೇನೆ. ಇಲ್ಲಿರೋದೆಲ್ಲ ಆರ್ಟ್ಗೆ ಸಂಬಂಧಪಟ್ಟಿದ್ದೇನೆ. ಇನ್ನ ಜಾಯಿಂಟ್ ಸಂಬಂಧಪಟ್ಟ ಬೇರೆ ಮನೆಯಲ್ಲವೇ ಅದು ಯಾವ್ದು ತಿನ್ಲಿಲ್ಲ. ಸೊಂಟ ನೋವು, ವಿಪರೀತ ಸೊಂಟ ನೋವು ಮೇಡಮ್. ನೀವು ಒಂದ್ಸತಿ ಇಲ್ಲಿ ಕುಂಡ್ರೆ ಎಬ್ರಿಸಿದ್ರಿ, ನನ್ಗೆ ಎದೊಳಕ್ ಆಗಿರ್ಲಿಲ್ಲ. ಬಂದಾಗ ಆಮೇಲೆ ನಾನು ಗುಣ ಆಗ್ಬಿಟ್ಟೆ. ಇಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ, ನ್ಯಾಚುರಲ್ ಟ್ರೀಟ್ಮೆಂಟ್. ಮತ್ತೆ ಅಲ್ಲಿ ಇಲ್ಲಿ ದೊಡ್ಡ ದೇವರು ಅಂತಾರೆ, ಅಷ್ಟಕ್ಕಿನ್ನ ದೊಡ್ಡದು ಆ ವಾಟರ್ ಮಿಷಿನ್ ಮೇಡಮ್. ಮಿಸಸ್ ಇವರೇ ಇವರಿಗೆ ಬಂದ್ಬಿಟ್ಟು ನಮ್ಮ ಬ್ಯಾಕ್ ಪೈನ್ ಇದ್ದಿದ್ದು, ಆಮೇಲೆ ಕ್ರ್ಯಾಕ್ ಇದ್ದಿದ್ದೆಲ್ಲ ಇವ್ರಿಗೇನೆ. ಆಮೇಲೆ ಇವ್ರಿಗೆ ಬಂದ್ಬಿಟ್ಟು ಬೆಲ್ಟ್ ಹಾಕೋ ಸ್ಟೇಜಲ್ಲಿ ಬಂದ್ಬಿಟ್ಟಿದ್ರು ಇವರು. ಬ್ಯಾಕ್ ಬೆಲ್ಟ್, ಸೊಂಟಕ್ಕೆ ಬೆಲ್ಟ್ ಹಾಕೋ ಸ್ಟೇಜ್ ಬಂದಿದ್ರು. ಇಲ್ಲಿ ಬಂದು ಒಂದು 5 ದಿನ 6 ದಿನ ಇದರಲ್ಲಿ ಬಂದ್ಬಿಟ್ಟು ಅವ್ರು ಬೆಲ್ಟ್ ಯಾವ್ದು ಯೂಸ್ ಮಾಡ್ತಾ ಇಲ್ಲ. ಅವರು ಇಲ್ಲಿ ಥೆರಪಿ ಮಾಡಿದ್ಮೇಲೆ ಅವ್ರಿಗೆ ನಮಗೆ ಬೆಸ್ಟ್ ರಿಸಲ್ಟ್ಗೋಸ್ಕರ ನಮ್ಗೆ ಯಾರು ಬಂದು ಫೋರ್ಸು ಮಾಡಿಲ್ಲ, ತಗೊಳ್ಳೇಬೇಕು ಅಂತ ನಾವೇ ಬಂದು ತಗೊಂಡಿದ್ದು. ಒಂದು 10-15 ವರ್ಷದಿಂದ ನಾನು ಈ ತರ ಸ್ಟ್ರೆಂತಾಗಿ ನಿಂತ್ಕೊಂಡು ಮಾತಾಡಿದ್ದಿಲ್ಲ. ಓವರ್ ಗ್ಯಾಸ್ಟ್ರಿಕ್ ಇಲ್ಲ ಅಂದ್ರೆ ಜಾಯಿಂಟ್ ಪೇನು, ಕೆಮ್ಮು, ಒಬ್ರ ಹತ್ರ ನಿಂತ್ಕೊಂಡು ಮಾತಾಡಕ್ಕೂ ಸುದ ನನ್ಗೆ ಆಗ್ತಾ ಇರ್ಲಿಲ್ಲ. ಯಾಕಾರ ಇವ್ರು ಬರ್ತಾರೋ ಹೆಂಗ್ ಇವ್ರ ಹತ್ರ ಮಾತಾಡೋದು, ಕೆಮ್ಮು ಅವ್ರ ಅಸಹ್ಯ ಮಾಡ್ಕೊಂಡು ಹೋಗ್ತಾರೆ, ಅದೆಲ್ಲ ಇತ್ತು ನನಗೆ. ಅಂತ ಮಗುವಿಂದ ಮಿನಿಮಮ್ 100 ಏಜ್ ಎಬೋವರೆಗೂ ಯಾರು ಬೇಕಾದ್ರೂ ತಗೋಬಹುದು, ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ. ಇದೆಲ್ಲ ಬಲ್ಜ್ ಆಗಿದೆ, ಮತ್ತು ಮೈಲ್ಡ್ ಆಗಿ ಬಲ್ಜ್ ಆಗಿದೆ ಅಂತೆಲ್ಲ ರಿಪೋರ್ಟ್ ಇತ್ತು. ಮತ್ತು ಆಪ್ರೇಷನ್ ಮಾಡಬೇಕು ಅಂತೆಲ್ಲ ಹೇಳಿದ್ರು. ಮತ್ತು ನಾನು ಮೈಸೂರಲ್ಲಿ ಒಂದ್ಸರಿ ಟ್ರೀಟ್ಮೆಂಟ್ ತಗೊಂಡೆ. ಅಲ್ಲಿ
ಅಲ್ಲಿ ಏನು ಸರಿ ಹೋಗಲಿಲ್ಲ. ಮತ್ತು ನಮ್ಮೂರಲ್ಲೆಲ್ಲ ಮಾಮೂಲಿ ಕಟ್ ಹಾಕೋರ ಹತ್ರ ಎಲ್ಲ ಸುಮಾರು ಸರಿ ಔಷಧಿ ಹಾಕ್ಸೋದು ಕಟ್ ಹಾಕ್ಸೋದು ಎಲ್ಲ ಮಾಡಿದೆ, ಆದರೆ ಸೊಂಟ ಸರಿ ಹೋಗಲೇ ಇಲ್ಲ ನನಗೆ. ಇದು ಒಂದು ಇದು 10th ಡೇ ಬಂದಿದ್ದೀನಿ ಅಷ್ಟೇ. 10th ಡೇ ಬಂದಿದ್ದೀನಿ. ಫಸ್ಟ್ ಡೇ ಬಂದಾಗ ಏನು ಅನ್ನಿಸ್ಲಿಲ್ಲ ನನಗೆ, ಏನೋ ಬೆಡ್ ಮೇಲೆ ಮಲಗಿಸಿದ್ರು, ನೀರು ಕೊಟ್ಟರು ಕಳಿಸಿದ್ರು ಅನ್ನಿಸ್ತು ಅಷ್ಟೇ. ಆಮೇಲೆ ಸೆಕೆಂಡ್ ಡೇ ಬಂದಮೇಲೆ ಸ್ವಲ್ಪ ಮದರ್ ಚೇರ್ ಅಂತೇಳಿ ಅದು ಟ್ರಯಲ್ ಕೊಟ್ಟರು. ಟ್ರಯಲ್ ಕೊಟ್ಟಿದ ತಕ್ಷಣ ನನಗೆ ಏನೋ ಒಂಥರ ಎಲ್ಲೋ ನನ್ನ ಫುಲ್ ಎಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೈತೆ ಅನ್ನೋಷ್ಟು ಫೀಲ್ ಆಯಿತು. ಇದಕ್ಕೆ ಮುಂಚೆ ನಾನು ಫಿಸಿಯೋತತ್ವ ಅಂತೇಳಿ ಅಲ್ಲಿ ಪರ್ ಡೇ 1000 ರೂಪೀಸ್ ಕೊಟ್ಟು ಥೆರಪಿ ತಗೊಳ್ತಾ ಇದ್ದೆ. ಇದಕ್ಕೇನು ಕೊಟ್ಟಿಲ್ಲ. ಎಕ್ಸಾಂಪಲ್ ಈಗ ನಾವು ಇಲ್ಲಿ ಒಂದು ಶುಗರ್ನ 1 ಅವರಲ್ಲಿ ಬಂದ್ಬಿಟ್ಟು ಕಂಟ್ರೋಲ್ ಮಾಡಿ ತೋರಿಸ್ತಾ ಇದ್ದೀವಿ. ಮೆಡಿಸಿನ್ ಇಲ್ಲದೆ, ಇನ್ಸುಲಿನ್ಸ್ ಇಲ್ಲದೆ, ಇಂಜೆಕ್ಷನ್ಸ್ ಇಲ್ಲದೆ. ಸಮಸ್ಯೆ ಇದ್ದವರಿಗೆ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಎಲ್ಲರಿಗೂ ಹೇಳೋದಂದ್ರೆ ಫ್ರೀಯಾಗಿ ಕೊಡ್ತಾರೆ, ಏನಪ್ಪ ಇದು ಏನೋ ಅವ್ರಿಗೇನೋ ಇದು ಮಾಡ್ತಾರೇನೋ ಅಂತ ತಿಳ್ಕೊಬೇಡಿ. ಇದು ಏನೋ ಒಳ್ಳೆ ಆರೋಗ್ಯ ಪಡ್ಕೊಳ್ಳಿ ಎಲ್ಲರೂ ಅಂತೇಳಿ ಸರ್ವಿಸ್ ಕೊಡ್ತಾ ಇದ್ದಾರೆ. ಒಳ್ಳೇದಾಗಲಿ, ಎಲ್ಲರೂ ಪಡ್ಕೊಳ್ಳಿ. ಈಗ ಥೈರಾಯ್ಡ್ ಇರ್ಬೋದು, ಶುಗರ್ ಇರ್ಬೋದು, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇರ್ಬೋದು, ಒಬೇಸಿಟಿ ಇರ್ಬೋದು, ವೆರಿಕೋಸ್ ವೇನ್ ಇರ್ಬೋದು, ಕಿವಿಯಲ್ಲಿ ಪ್ರಾಬ್ಲಮ್ ಇರ್ಬೋದು. ನೆಕ್ಸ್ಟ್ ಅದೇ ರೀತಿ ಎಷ್ಟೋ ಹೆಣ್ಮಕ್ಳು PCOD ಪ್ರಾಬ್ಲಮಿಂದ ಸ್ಟ್ರಗಲ್ ಪಡ್ತಾ ಇದ್ದಾರೆ. ಮತ್ತು ಮದುವೆ ಆಗಿರುತ್ತೆ, ಮಕ್ಕಳಿರಲ್ಲ, ಈ ಥರ ಎಷ್ಟೋ ವಿಷಯಗಳ ಬಗ್ಗೆ ಜಾಸ್ತಿ ಜನ ಸ್ಟ್ರಗಲ್ ಪಡ್ತಾ ಇದ್ದಾರೆ. ಆಪ್ರೇಷನ್ ಮಾಡಿಸ್ಕೊಂಡ್ರಂತೂ ಅದು ಗ್ಯಾರಂಟಿ ಇಲ್ಲ. ಸ್ಪೈನು ಮತ್ತೆ ರೆಡಿ ಆಗುತ್ತೆ ಅಂತ ಗ್ಯಾರಂಟಿ ಅಂತ ಯಾವ ಡಾಕ್ಟ್ರು ಬರ್ಕೊಡಲ್ಲ. ದಯವಿಟ್ಟು ಆಪ್ರೇಷನ್ ಮಾಡಿಸ್ಕೋಬೇಡ್ರಿ. ಇಲ್ಲಿ ಈ ಥರ ಮದರ್ ಚೇರ್ ಟ್ರೀಟ್ಮೆಂಟ್ ತಗೊಂಡ್ರೆ ಸಾಕು, ಸ್ಪೈನ್ ಆಲ್ರೆಡಿ ರೆಡಿ ಆಗುತ್ತೆ. ಮಿನಿಮಮ್ ನಾವು 90ಇಂದ 95% ರಿಸಲ್ಟ್ ಕೊಡ್ತೀವಿ ಸರ್. 100% ಕೂಡ ಕೊಡೋಕ್ಕೆ ಸಾಧ್ಯ ಇದೆ. ನಮ್ಮ ಭಾವ ಆಗಲೇ ಒಂದು 7 ವರ್ಷದಿಂದ ಇಂಜೆಕ್ಷನ್ ದಿವಸ ಒಂದು 2 ಇಂಜೆಕ್ಷನ್ ತೊಗೊತಾ ಇದ್ರು. ನಮ್ಮ ಭಾವ ಅಕ್ಕವ್ರ ಯಜಮಾನ್ರು ಅವ್ರನ್ನ ಎಷ್ಟು ದಿನದಿಂದ ಬಲಂತ ಮಾಡಿದೆ, ಹೋಗಿ ನೀನು ಹಾಸ್ಕೋ ಹೊಜ್ಗೋ ಅನ್ನೋರು. ಅವ್ರಿಗಿಲ್ಲೆಲ್ಲ ಗೊತ್ತಿರಲ್ಲ, ಆವಾಗ ಗೊತ್ತಿಲ್ದವ್ರು ಹಂಗೆ ಮಾತಾಡೋದು, ನಿನಗಿನ್ನೇನು ಕೆಲಸ, ಹೋಗಿ ಹಾಸ್ಕೊಂಡು ಹೊಜ್ಕೊಂಬಾವು ಅನ್ನೋರು. ಆಮೇಲೆ ಹಂಗೆ ಒಂದು 2 ದಿವಸ ಹೋದ್ಮೇಲೆ ಅವರು ಬಂದರು. ನನಗೆ ಮಂಡಿ ನೋವು, ಗ್ಯಾಸ್ಟ್ರಿಕ್ಕು ಮತ್ತು ಪಾದ ಉರಿ ಇದು ತುಂಬ ಜಾಸ್ತಿ ಇತ್ತು. ಅದನ್ನು ನಾನು ಯೂಟ್ಯೂಬಲ್ಲಿ ನೋಡಿದೆ, ಸೆರಾಕೇರ್ ಅಂತ. ಅದು ನೋಡಿಬಿಟ್ಟು ನಾನು ಇಲ್ಲಿ ಬಂದು ಥೆರಪಿ ಮಾಡ್ತಾಯಿದ್ದೀನಿ. ನನಗೆ ಈಗ ಪಾದ ಉರಿ ಅಂತೂ ಪಾದ ಉರಿ ಇಲ್ಲವೇ ಇಲ್ಲ, ಮಂಡಿ ನೋವು ಇಲ್ಲ, ಗ್ಯಾಸ್ಟ್ರಿಕ್ಕು ಇದಾಗಿದೆ. ನನಗೆ ಆರೋಗ್ಯ ತುಂಬಾ ಚೆನ್ನಾಗಿ ಆಗಿದೆ. ಹಾಂ ಸರ್, ಜಾಬ್ ವ್ಯಾಕೆನ್ಸಿ ಇದೆ. ಕ್ವಾಲಿಫಿಕೇಷನ್ ಅಂತ ಹೇಳಿದ್ರೆ ಎನಿ ಡಿಗ್ರೀಸು. ನೆಕ್ಸ್ಟ್ ಬಂದ್ಬಿಟ್ಟು ನರ್ಸ್ ಆಗಿದ್ರೂ ಪರವಾಗಿಲ್ಲ, ಲ್ಯಾಬ್ ಟೆಕ್ನಿಷಿಯನ್ ಇದ್ರೂ ಪರವಾಗಿಲ್ಲ, ಮತ್ತು ಥೆರಪಿಸ್ಟ್ ಆಗಿದ್ರೂ ಪರವಾಗಿಲ್ಲ. ಬೇಸಿಕ್ ಸ್ಯಾಲ್ರಿ ಅಂತ ಹೇಳಿದ್ರೆ ಮಿನಿಮಮ್ ಇಲ್ಲಿ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಪೀರಿಯಡಲ್ಲಿ 10,000ಇಂದ 15,000ವರೆಗೂ ಇರುತ್ತೆ ಸರ್. 10 to 15 ಇರುತ್ತೆ. ಡಿಗ್ರಿ ಆಗಿದ್ರು ಓಕೆ, ನರ್ಸ್ ಆಗಿದ್ರು ಓಕೆ, ಬೇರೆ ಫ್ರೆಷರ್ಸ್ ಆಗಿದ್ರು ಓಕೆ ಅಲ್ವಾ? ಫ್ರೆಷರ್ಸ್ ಆಗಿದ್ರು ಓಕೆ ಸರ್. ಓಕೆ. ಆಲ್ಮೋಸ್ಟು 100% ಅವ್ರಿಗೆ ಅಮ್ಮಂಗೆ 100 ಪಾಯಿಂಟ್ಸ್ ಅಮ್ಮಂಗೆ ಶುಗರ್ ನಾರ್ಮಲ್ ಬಂದಿದೆ, ಪಾಯಿಂಟ್ ಕಡಿಮೆ ಆಗಿದೆ. 220 ಇತ್ತು ಫಸ್ಟ್ ನೋಡುವಾಗ, ಇವಾಗ 116 ಬಂದಿದೆ. ಆಫ್ಟರ್ ಥೆರಪಿ ನಾವು ಜೇಡ್ ಮ್ಯಾಟಲ್ಲಿ ಥೆರಪಿ ಮಾಡಿಸಿ 2 ಲೋಟ ನೀರನ್ನ ನಾನು ಅವರಿಗೆ ಕುಡಿಸಿದ್ದೀನಿ, ಬಿಫೋರ್ ಮತ್ತು ಆಫ್ಟರ್. 116 ಥೆರಪಿ ಬಂದಿದೆ. ಇವಾಗ ತುಂಬ ಜನ ಶುಗರ್ಗೆ ಅಂತ ಹೇಳ್ಬಿಟ್ಟು ಇವಾಗ ಕಾಮನ್ ಥಿಂಗ್ ಆಗೋಗಿದೆ ಶುಗರ್ ಅನ್ನೋದು. ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಟ್ಯಾಬ್ಲೆಟ್ನ ತಗೊಳ್ತಾ ಇದ್ದಾರೆ. ಎಷ್ಟು ಟ್ಯಾಬ್ಲೆಟ್ ಅಂದರೆ ಒಂದು ದಿನಕ್ಕೆ 3 ಇರ್ಬೋದು, 2 ಇರ್ಬೋದು, ಆ ರೀತಿ ಟ್ಯಾಬ್ಲೆಟ್ಸ್ನ ತಗೊಳ್ತಾ ಇದ್ದಾರೆ. ನಾವು ನ್ಯಾಚುರಲ್ ಆಗಿ ಏನು ಮಾಡ್ತಾ ಇದ್ದೀವಿ, ಯಾವುದೇ ರೀತಿ ಇಂಜೆಕ್ಷನ್ ಕೊಟ್ಟಿಲ್ಲ, ಯಾವುದೇ ರೀತಿ ಟ್ಯಾಬ್ಲೆಟ್ಸ್ನ ಅವ್ರಿಗೆ ಕೊಟ್ಟಿಲ್ಲ. ಬೇಕಾದ್ರೆ ನೀವೇ ಅವ್ರ ಹತ್ರ ವಿವೋಸ್ ತೊಗೋಬೋದು. ಅವರೇ ಹೇಳ್ತಾರೆ. ಯಾಕೆ ಅಂತಂದರೆ ಇಲ್ಲಿ ಯಾವುದೇ ರೀತಿ ಮೆಡಿಸನ್ಸ್ ಇಲ್ಲ, ಆಪ್ರೇಷನ್ಸ್ ಇಲ್ಲ. ವಿತೌಟ್ ಆಪ್ರೇಷನ್, ವಿತೌಟ್ ಮೆಡಿಸನ್
ಕೇರ್ನ ಮೀನಾಕ್ಷಿ ಅವ್ರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಬಗ್ಗೆ ಹಾಗೆ ನಿಮ್ಮ ಕಂಪ್ನಿ ಬಗ್ಗೆ ನಮ್ಮ ವೀಕ್ಷಕರು ತಿಳಿಸ್ಕೊಡಿ. ಓಕೆ, ನಾನು ವೀಕ್ಷಕರಿಗೆ ಫಸ್ಟ್ ಆಫ್ ಆಲ್ ಅವ್ರಿಗೂ ಫಸ್ಟು ನಮಸ್ತೆ ಹೇಳ್ತೀನಿ. ಉದಯಮ ಚಾನಲಿಂದ ಬಂದಿರುವಂಥ ದಿನೇಶ್ ಅವ್ರಿಗೂ ಕೂಡ ನಮಸ್ತೆ ಹೇಳ್ತೀನಿ. ಮತ್ತು ಅದೇ ರೀತಿ ನನ್ನ ಹೆಸರು ಬಂದ್ಬಿಟ್ಟು ಮೀನಾಕ್ಷಿ, ಥರ್ಮಲ್ ಹಾಕಿ ಥೆರಪಿಸ್ಟು. ನಾನಿಲ್ಲಿ ಪೀನಿಯಾ ಜಾಗದಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. 7 ಇಯರ್ಸ್ ಸಕ್ಸಸ್ಫುಲ್ಲಾಗಿ ನಾನು ವರ್ಕ್ ಮಾಡಿದ್ದೀನಿ. ಈ ಪೀನಿಯಾದಲ್ಲಿ ಕೂಡ 4 ಇಯರ್ಸ್ ಸಕ್ಸಸ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಸೆರಾಕೇರ್ ಅಂತ ಹೇಳಿದ್ರೆ ಒಂದು ಅವೇರ್ನೆಸ್ ಕಂಪನಿ. ಇದು ಆ್ಯಕ್ಚುಲಿ ಮಲ್ಟಿನ್ಯಾಷನಲ್ ಕಂಪನಿ. ಮತ್ತು ಅದೇ ರೀತಿ ಇಲ್ಲಿ ಯಾವುದೇ ರೀತಿ ಮೆಡಿಸಿನ್ಸ್ ಇಲ್ಲದೆ, ವಿತೌಟ್ ಮೆಡಿಸಿನ್ಸ್ ಇಲ್ಲದೆ, ಇಂಜೆಕ್ಷನ್ ಇಲ್ಲದೆ ಇಲ್ಲಿ ನಾವು ಮೆಡಿಕಲ್ ಡಿವೈಸಲ್ಲಿ ಬಂದ್ಬಿಟ್ಟು ಮೆಥಡ್ ಆಫ್ ಮೆಡಿಕಲ್ ಡಿವೈಸಲ್ಲಿ ಥೆರಪಿ ಕೊಡ್ತಾ ಚೂರ್ ಮಾಡ್ತಾ ಬರ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಯಾವುದೇ ರೀತಿ ಫೀಸ್ ಇಲ್ಲ, ಫ್ರೀ ಸರ್ವಿಸ್ ಕೊಡ್ತಾ ಇದ್ದೀವಿ ಸರ್. ಫ್ರೀ ಸರ್ವಿಸ್ ಕೊಡ್ತಾ ಇದ್ದೀರಾ? ಓಕೆ, ಈಗ ಯಾವೆಲ್ಲ ಕಾಯಿಲೆಗಳಿಗೆ ನೀವು ಗುಣಮುಖ ಮಾಡ್ತೀರಾ? ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗುತ್ತೆ. ಈ ಪ್ರಾಬ್ಲಮ್ ಅಂತಲೇ ಇಲ್ಲ. ನಾನು ಒಂದು ಸಿಂಪಲ್ಲಾಗಿ ಕೆಲವೊಂದು ಡಿಸೀಸ್ ಬಗ್ಗೆ ಹೇಳ್ತೀನಿ. ಈಗ ಥೈರಾಯ್ಡ್ ಇರ್ಬೋದು, ಶುಗರ್ ಇರ್ಬೋದು, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇರ್ಬೋದು, ಒಬೆಸಿಟಿ ಇರ್ಬೋದು, ವೆರಿಕೋಸ್ ವೇನ್ ಇರ್ಬೋದು, ಕಿವಿಯಲ್ಲಿ ಪ್ರಾಬ್ಲಮ್ ಇರ್ಬೋದು. ನೆಕ್ಸ್ಟ್ ಅದೇ ರೀತಿ ಎಷ್ಟೋ ಹೆಣ್ಮಕ್ಳು PCOD ಪ್ರಾಬ್ಲಮಿಂದ ಸ್ಟ್ರಗಲ್ ಪಡ್ತಾ ಇದ್ದಾರೆ. ಮತ್ತು ಮದುವೆ ಆಗಿರುತ್ತೆ, ಮಕ್ಕಳಿರಲ್ಲ, ಈ ಥರ ಎಷ್ಟೋ ವಿಷಯಗಳ ಬಗ್ಗೆ ಜಾಸ್ತಿ ಜನ ಸ್ಟ್ರಗಲ್ ಪಡ್ತಾ ಇದ್ದಾರೆ. ಬಟ್ ಎಲ್ಲ ಮಿನಿಮಮ್ 2500 ಡಿಸೀಸ್ನ ನಮ್ಮ ಥೆರಪಿಯಿಂದ ಕ್ಯೂರ್ ಮಾಡ್ಬೋದು. ಓಕೆ, ನಾವು ಅವಾಗಿಂದ ಪೇಷಂಟ್ಸ್ ಹತ್ರ ಕೇಳಿದ್ವಿ, ವಿತೌಟ್ ಮೆಡಿಸಿನ್ನು, ವಿತೌಟ್ ಮಾತ್ರೆ, ಇಂಜೆಕ್ಷನ್ ಅಂತ ಹೇಳಿದ್ರು. ಅದು ಯಾವ ರೀತಿ ವರ್ಕ್ ಆಗುತ್ತೆ ಮೇಡಮ್? ಯಾವ ರೀತಿ ವರ್ಕ್ ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಸೈನ್ಸು ಪ್ರತಿಯೊಂದು ಆಯುರ್ವೇದಿಕಲ್ಲಿ ಒಂದೊಂದು ಮೆಥಡ್ ಇದೆ. ಈಗ ಆಕ್ಯುಪ್ರೆಷರು ಮತ್ತು ಆಕ್ಯುಪಂಕ್ಚರ್ ಅಂತ ಇದೆ. ಪ್ರೆಷರ್ ಅಂದರೆ ಮಸಾಜ್ ಮಾಡೋದು. ನೆಕ್ಸ್ಟು ಆಕ್ಯುಪಂಕ್ಚರ್ ಅಂದರೆ ನೀಡ್ಲಿಂಗ್ ಮಾಡೋದಿರುತ್ತೆ. ಈಗ ನೀಡ್ಲಿಂಗ್ ಮಾಡದೇ ಇರುವಂಥ ಜಾಗ ಕೂಡ ಇರುತ್ತೆ. ಬೈ ಮಿಸ್ಟೇಕಾಗಿ ನಾನು ಬೇರೆ ಜಾಗದಲ್ಲಿ ನೀಡ್ಲ್ ಹಾಕ್ಬೇಕಂತ ಹೇಳಿದ್ರೆ ಪೇಯ್ನ್ ಆಗುತ್ತೆ. ಮತ್ತು ಇನ್ನೊಂದು ಡಿಪೆಂಡ್ಸ್ ಅಪಾನ್ ನಾವು ವೇಯ್ನಿಗೆ ಏನಾದರೂ ಆ ನೀಡ್ಲಿಂಗ್ ಟಚ್ ಆದ್ರೂ ಕೂಡ ವೇಯ್ನ್ಸ್ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ನೋವು ಇಲ್ಲದೆ ಒಂದು ಟೆಕ್ನಾಲಜಿನ ಕೊರಿಯನ್ಸ್ ಬಂದ್ಬಿಟ್ಟು ಏನು ಮಾಡಿದ್ದಾರೆ, ಥರ್ಮಲ್ ಆಕ್ಯುಪ್ರೆಷರನ್ನು ಕಂಡುಹಿಡಿದು ಆ ಮೆಥಡಲ್ಲಿ ನಾವು ಇಲ್ಲಿ ಕೇರ್ ಮಾಡ್ತಾ ಹೋಗ್ತಾ ಇದ್ದೀವಿ. ಮತ್ತು ಅದೇ ರೀತಿ ಇಲ್ಲಿ ಬಂದ್ಬಿಟ್ಟು 45 ಡೇಸ್ ನಾವು ಥೆರಪಿ ಕೊಡ್ತಾ ಹೋಗ್ತೀವಿ. ಮತ್ತು ಒಂದು ವ್ಯಕ್ತಿ ಅವ್ರ ಬಾಡಿಯಲ್ಲಿರುವಂಥ ಸೆಲ್ಸು ಕರೆಕ್ಟಾಗಿ ರೀಸೆಲ್ ಆಗಬೇಕು ಮತ್ತು ಡೆತ್ ಆಗಬೇಕು. ಆವಾಗ 120 ಡೇಸ್ ಪರ್ಫೆಕ್ಟಾಗಿ ಥೆರಪಿ ಮಾಡ್ತಾ ಬಂದಾಗ ಅದು ರಿಸಲ್ಟ್ ಪಕ್ಕ ಬರುತ್ತೆ. ರಿಸಲ್ಟ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಅವರು ಡಿಪೆಂಡ್ಸ್ ಅಪಾನ್ ಅವ್ರ ಬಾಡಿಯಲ್ಲಿ ಮತ್ತು ಅವ್ರ ಬಾಡಿಯಲ್ಲಿ ಮತ್ತು ಅವ್ರ ಪ್ರಾಬ್ಲಮ್ ವೈಸ್. ಈಗ ಒಬ್ಬರಿಗೆ 10 ಡೇಸಲ್ಲಿ ರಿಸಲ್ಟ್ ಕೊಡೋಕ್ಕಾಗುತ್ತೆ, ರಿಸಲ್ಟ್ ಸಿಗುತ್ತೆ. 15 ಡೇಸಲ್ಲಿ ರಿಸಲ್ಟ್ ಸಿಗುತ್ತೆ, ಇಲ್ಲ 30 ಡೇಸಲ್ಲಿ ಸಿಗುತ್ತೆ. ಕೆಲವ್ರಿಗೆ ಬಂದ್ಬಿಟ್ಟು 2 ಮಂತಲ್ಲೇ ಸಿಗುತ್ತೆ, ಕೆಲವ್ರಿಗೆ 120 ಡೇಸಲ್ಲಿ ಕೂಡ ಸಿಗುತ್ತೆ. ಸೊ ಒಟ್ಟಿನಲ್ಲಿ ಅವರು ಪ್ರಾಬ್ಲಮು ನೆಕ್ಸ್ಟು ಅವ್ರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಆ ಥರ ಇರುತ್ತೆ ರಿಸಲ್ಟು. ಆಲ್ಮೋಸ್ಟ್ ಆಗಿ ಯಾವ್ಯಾವ ಕಾಯಿಲೆಗಳಿಗೆ ಇಲ್ಲಿ ಗುಣಪಡಿಸ್ಬೋದು? ಪೈನ್ ಪ್ರಾಬ್ಲಮ್ಮು, BP, ಶುಗರು, ಥೈರಾಯ್ಡು. ಎಕ್ಸಾಂಪಲ್ ಈಗ ನಾವು ಇಲ್ಲಿ ಒಂದು ಶುಗರ್ನ 1 ಅವರಲ್ಲಿ ಬಂದ್ಬಿಟ್ಟು ಕಂಟ್ರೋಲ್ ಮಾಡಿ ತೋರಿಸ್ತಾ ಇದ್ದೀವಿ. ಮೆಡಿಸಿನ್ ಇಲ್ಲದೆ, ಇನ್ಸುಲಿನ್ಸ್ ಇಲ್ಲದೆ, ಇಂಜೆಕ್ಷನ್ಸ್ ಇಲ್ಲದೆ. ಸೊ 1 ಅವರಲ್ಲಿ ನಮಗೆ ರಿಸಲ್ಟ್ ತೋರಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವಾಗ ನೀವು ಬಂದು ಕೂಡ ಲೈವ್ ಆಗಿ ಇದನ್ನು ಶೇರ್ ಮಾಡಿ. ಯಾರಿಗೆಲ್ಲ ಶುಗರ್ ಇದೆಯೋ ಅವ್ರು ಬಂದು ಇಲ್ಲಿ ಲೈವ್ ಆಗಿ ಮಾಡಿ ರಿಸಲ್ಟ್ನ ನೋಡ್ಕೋಬೋದು. ಮೇಡಮ್, ಆಗಲೇ ಮ್ಯಾಟ್ ಥೆರಪಿ ಅಂತ ಮಾಡ್ತಾ ಇದ್ರಿ, ಅದರಲ್ಲಿ ಹೀಟ್ ಬರ್ತಾ ಇತ್ತು, ಬಿಸಿ ಬಿಸಿ ಅನುಭವ ಆಗ್ತಾ ಇತ್ತು. ಅದೇನಾದ್ರು ಕರೆಂಟ್ ಥೆರಪಿನ ಶಾಕ್ ಏನಾದ್ರು ಹೊಡೆಯೋ ರೀತಿ ಏನಾದ್ರು ಚಾನ್ಸಸ್ ಇರುತ್ತಾ, ಹೇಗೆ? ಇಲ್ಲ, ಆ್ಯಕ್ಚುಲಿ ಇದು ಬಂದ್ಬಿಟ್ಟು ವಾರ್ಮ್ ಥೆರಪಿ, ಥರ್ಮಲ್ ಥೆರಪಿ ಅಂತಲೇ ನಾವು ಹೇಳ್ತೀವಲ್ವ. ಒಂದು ತಾಯಿ ಬಂದ್ಬಿಟ್ಟು ಮಕ್ಕಳಿಗೆ ಎಷ್ಟು ವಾರ್ಮ್ ಕೊಡಬೇಕು ಆ ಥರ ಒಂದು ಮೆಥಡಲ್ಲೇ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿರೋದು ಕೊರಿಯನು. ಮತ್ತು ಅದೇ ರೀತಿ 0 ಇಂದ 70 ಸೆಲ್ಸಿಯಸ್ ಇರುತ್ತೆ, ಅಷ್ಟು ಟೆಂಪರೇಚರ್ ಇರುತ್ತೆ. ಮತ್ತು ಅದೇ ರೀತಿ AC ಇಂದ DC ಕನೆಕ್ಟ್ ಆಗಿರುತ್ತೆ. ಸೊ ಹಂಗಾಗಿ ಇದು ಕರೆಂಟ್ ಥೆರಪಿ ಅಲ್ಲ. ಸೊ ನಾನು ಬೇಕಂದರೆ ನಿಮಗೆ ಅದು ಲೈವ್ ಆಗಿ ತೋರಿಸ್ತೀನಿ, ಇದು ಕರೆಂಟಾ ಇಲ್ಲ ಕರೆಂಟ್ ಇಲ್ವಾ ಅಂತ ಹೇಳ್ಬಿಟ್ಟು. ಓಕೆ ಸರ್, ನೀವು ಕರೆಂಟ್ ಥೆರಪಿನ ಅಂತ ಹೇಳಿದ್ರೆ ಈಗ ನಿಮ್ಮ ಕಣ್ಮುಂದೆ ನಾನು ಸ್ವಿಚ್ ಆನ್ ಮಾಡಿ ಸ್ವಿಚ್ ಹಾಕಿದ್ದೀನಿ. ಸೊ ಇದು ಆನಲ್ಲೇ ಇದೆ. ಓಕೆನಾ? ನೆಕ್ಸ್ಟ್ ಬಂದ್ಬಿಟ್ಟು ಈ ಪ್ಲಗ್ನ ನಾನು ರಿಮೂವ್ ಮಾಡ್ತೀನಿ. ಈಗ ಈಗ ಇದು ಆನಲ್ಲೇ ಇದೆ, ಹೌದಲ್ವಾ? ಈಗ ಇದು ಕರೆಂಟ್ ಅಂತ ಹೇಳಿದ್ರೆ ಈಗ ನಾನು ಟಚ್ ಮಾಡಿದ್ರೆ ಕರೆಂಟ್ ಬರಬೇಕು, ಹೌದಲ್ವಾ? ಈಗ ರನ್ನಿಂಗಲ್ಲೇ ಇದೆ, ಕರೆಂಟ್ ಬಂದಿಲ್ಲ. ಮತ್ತು ಅದೇ ರೀತಿ ನೀವು ಟಚ್ ಮಾಡಿ, ಶಾಖೇನು ಹೊಡಿತಾ ಇಲ್ಲ. ಈಗ ನನ್ನ ಕೈಯಲ್ಲಿ ವಾಟರ್ ಇದೆ, ಈಗ ನಾನು ಇಲ್ಲಿ ಇಟ್ಟಿದ್ದೀನಿ, ಹೌದಲ್ವಾ? ಡೈರೆಕ್ಟಾಗಿ ಇದು ಕರೆಂಟಲ್ಲಿದೆ, ಅವಾಗ ನನಗೆ ಶಾಕ್ ಮಾಡಬೇಕಲ್ವಾ? ಆನಲ್ಲೇ ಇದೆ. ಸೊ ಇದು ಶಾಕ್ ಹೊಡೆದಿಲ್ಲ. ನಾವು ಚೆಕ್ ಮಾಡಿದ್ದೀವಿ, ಇದು ಕರೆಂಟ್ ಅಲ್ಲ, ವಾಟರು ಹಾಕಿದ್ದೀವಿ, ಆನಲ್ಲಿ ಕೂಡ ಇದೆ. ಮತ್ತು ಏನಕ್ಕೋಸ್ಕರ ಈ ಒಂದು ವಾರ್ಮ್ ಬೇಕು
ಇದು ಎ ಸಿಯಿಂದ ಡಿ ಸಿಗೆ ಕನ್ವರ್ಟ್ ಮಾಡಿರೋದು ರೀಸನ್. ಈಗ ಸನ್ನಲ್ಲಿ ನೆಪ್ರೋ ಇದೆ, ಮತ್ತು ಅದೇ ರೀತಿ ಈ ಜೇಸ್ಟ್ರನ್ನು ಕೂಡ ನೆಪ್ರೋ ಇದೆ ಅಂತ ಹೇಳ್ತಾ ಇದ್ದಾರೆ, ರಿಸರ್ಚ್ ಮಾಡಿ ಹೇಳ್ತಾ ಇದ್ದಾರೆ. ಮತ್ತು ಈ ಒಂದು ವಾಮ್ ಯಾವಾಗ ಈ ಒಂದು ಜೇಡಿಗೆ ಪಾಸ್ ಆಗುತ್ತೋ ಆವಾಗ ಇದರಲ್ಲಿ ಫಾರ್ ಇನ್ಫ್ರಾರೆಡ್ ರೈಸ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಆ ಇನ್ಫ್ರಾರೆಡ್ ರೈಸು ಪ್ರೊಡ್ಯೂಸ್ ಆದಾಗ ನಮ್ಮ ಬಾಡಿಯಲ್ಲಿ ಸೆಲ್ಸು ಉತ್ಪತ್ತಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ಟಾಕ್ಸಿಸ್ನ ಡಿಟಾಪಿಕೇಶನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಚಿಕ್ಕದ ಎಕ್ಸಾಂಪಲು, ಒಂದು ಕೋಳಿ ಮರಿ ಒಂದು ಮೊಟ್ಟೆನ ಬಂದ್ಬಿಟ್ಟು ಹೆಂಗೆ ಮರಿ ಮಾಡುತ್ತೆ, ಆ ವಾಮ್ನೆಸ್ಸು ಯಾವ ರೀತಿ ಕೊಡುತ್ತೋ ಅದೇ ವಾಮ್ನೆಸ್ಸೇ ಇದು ಇರುತ್ತೆ. ಸೊ ಹಂಗಾಗಿ ಇದು ಕರೆಂಟ್ ಅಲ್ಲ, ಇದು ನ್ಯಾಚುರಲ್. ಸೊ ಯಾವಾಗ ಉತ್ಪತ್ತಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಟಾಕ್ಸಿಸ್ನ ರಿಮೂವ್ ಮಾಡುತ್ತೆ. ಯಾವಾಗ ನಮ್ಮ ಬಾಡಿಯಿಂದ ಟಾಕ್ಸಿಸ್ ರಿಮೂವ್ ಆಗುತ್ತೋ ಅವಾಗ ರಕ್ತ ಉತ್ಪತ್ತಿ ಆಗುತ್ತೆ, ಶುದ್ಧೀಕರಣ ಆಗುತ್ತೆ, ಮೇಯ್ನ್ ಆಗಿ ಸರ್ಕ್ಯುಲೇಷನ್ಸ್ ಆಗುತ್ತೆ. ಯಾವಾಗ ಸರ್ಕ್ಯುಲೇಷನ್ ಆಗ್ತಾ ಹೋಗುತ್ತೋ ಅವಾಗ ನಮ್ಮ ಪ್ರಾಬ್ಲಮ್ಗೆ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಸೊಲ್ಯೂಷನ್ ಸಿಗ್ತಾ ಬರುತ್ತೆ. ಈ ಮೆಥಡಲ್ಲೇ ಮಾಡಿರೋದು. ಡಾಕ್ಟರ್ಸ್ ಎಲ್ಲ ಒಂದು ಸಜೆಷನ್ ಕೊಡ್ತಾರೆ, ನೀವು ವಾಕಿಂಗ್ ಮಾಡಿದ್ರು ಕೂಡ ಅರ್ಲಿ ಮಾರ್ನಿಂಗಲ್ಲಿ ವಾಕ್ ಮಾಡಿ ಅಂತ ಹೇಳ್ತಾರೆ. ಮತ್ತು ಕೆಲವೊಂದು ಮಕ್ಕಳು ಕೂಡ ಮಾರ್ನಿಂಗಲ್ಲಿ ಬಂದ್ಬಿಟ್ಟು ಸನ್ ಬಾತ್ ಮಾಡಿಸಿ ಅಂತ ಹೇಳ್ತಾರೆ. ಯಾಕೆ ಮಧ್ಯಾಹ್ನ ಮಾಡೋಕ್ಕೆ ಹೇಳಲ್ಲ? ಯಾಕಂತ ಹೇಳಿದ್ರೆ ಬೆಳಗ್ಗೆ ಬಂದ್ಬಿಟ್ಟು ಎಲೆ ಬಿಸಿಲಲ್ಲಿ ವಿಟಮಿನ್ ಡಿ ಅನ್ನೋದು ಸಿಗುತ್ತೆ. ಬಟ್ ಅದೇ ರೀತಿ ಅದರಲ್ಲಿ ಸಿಗೋದು ಬರೀ 20% ಮಾತ್ರ ಸನ್ನಲ್ಲಿ ಸಿಗುತ್ತೆ. ಆದರೆ ನಮ್ಮ ಒಂದು ಜೆ ಶೋನಲ್ಲಿ ಬಂದ್ಬಿಟ್ಟು 100% ನಿಮಗೆ ಆ ವಿಟಮಿನ್ ಡಿ ಅನ್ನೋದು ಸಿಗ್ತಾ ಹೋಗುತ್ತೆ. ಮೇಡಮ್, ಈಗ ನೀವು ಯಾಕೆ ಫ್ರೀನ ಕೊಡ್ತಾ ಇದ್ದೀರಾ? ಫ್ರೀ ಹೇಗೆ ಕೊಡ್ತೀರಾ ಮೇಡಮ್? ಫ್ರೀ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ಅವೇರ್ನೆಸ್ ಕಂಪನಿ, ಆ್ಯಕ್ಚುಲಿ ಮಲ್ಟಿನ್ಯಾಷನಲ್ ಕಂಪನಿ ಅಂತ ನಾನು ಹೇಳಿದ್ದೀನಿ. ಒಂದು ಹೆಲ್ತ್ ಅವೇರ್ನೆಸ್ ನಾವು ಕೊಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಸೀನಿಯರ್ ಸಿಟಿಸನ್ ಏಜ್ ಆಗಿರೋರು ತೊಂದರೆನಲ್ಲಿ ನರಳ್ತಾ ಇದ್ದಾರೆ. ಈಗ ಅವ್ರು ಹೋಗಿ ಔಟ್ಸೈಡ್ ಮೆಡಿಸಿನ್ ತೊಗೋತಾ ಇದ್ದಾರೆ, ಖರ್ಚು ಮಾಡ್ತಾ ಇದ್ದಾರೆ, ಎಲ್ಲ ಕಡೆಯೂ ತೋರಿಸ್ತಾ ಇದ್ದಾರೆ. ಬಟ್ ಡಿಸೀಸ್ ಫ್ರೀ ಆಗ್ತಾ ಇಲ್ಲ, ಒಂದೊಂದು ಡಿಸೀಸು ಆ್ಯಡ್ ಆಗ್ತಾ ಹೋಗ್ತಾ ಇದೆ. ಈಗ ಬಿ ಪಿ ಇದೆ, ಶುಗರು ಜೊತೆಗೆ ಬರುತ್ತೆ. ಶುಗರ್ ಆಯ್ತು ಅಂದರೆ ನೆಕ್ಸ್ಟ್ ಹಂಗೆ ಬೋನು ಸ್ಪೈನ್ ವೀಕ್ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಜಾಸ್ತಿ ಜನ ಕುಗ್ತಾ ಇದ್ದಾರೆ. ದುಡ್ಡು ಖರ್ಚು ಮಾಡಿದ್ರೂ ಕೂಡ ಅವರಿಗೆ ಸೊಲ್ಯೂಷನ್ ಸಿಗ್ತಾ ಇಲ್ಲ. ಅದೇ ಸರಾಕೆರೆಯಲ್ಲಿ ಬಂದ್ಬಿಟ್ಟು ಫ್ರೀ ಸರ್ವಿಸು ಸೀನಿಯರ್ ಸಿಟಿಸನ್ಗೋಸ್ಕರನೇ ನಾವು ಶುರು ಮಾಡಿದ್ದು. ಬಟ್ ಇವಾಗ ಬಂದ್ಬಿಟ್ಟು ಎಲ್ಲರಿಗೂ ಮಿನಿಮಮ್ ಚಿಕ್ಕ ಮಗುವಿಂದ ಹಿಡಿದು 100 ಏಜ್ ಎಬೋವರೆಗೂ ಯಾರು ಬೇಕಾದರೂ ಬಂದು ಫ್ರೀಯಾಗಿ ಸರ್ವಿಸ್ ಮಾಡ್ಕೋಬೋದು. ಓಕೆ, ಇಷ್ಟೊಂದೆಲ್ಲ ಫ್ರೀಯಾಗಿ ಕೊಡ್ತೀರಾ ಅಂದರೆ ಹೇಗೆ ಕೊಡ್ತೀರಾ? ತುಂಬಾ ಖರ್ಚಾಗುತ್ತಲ್ಲ, ಹೇಗೆ ಫ್ರೀಯಾಗಿ ಕೊಡ್ತೀರಾ ಮೇಡಮ್? ಹೌದು, ತುಂಬ ಖರ್ಚಾಗುತ್ತೆ. ಆ್ಯಕ್ಚುಲಿ ನಮ್ಮದು ಬಂದ್ಬಿಟ್ಟು ಔಟ್ಸೈಡ್ ಮಾರ್ಕೆಟಿಂಗ್ ಇದೆ. ಔಟ್ಸೈಡ್ ಮಾರ್ಕೆಟಿಂಗಲ್ಲಿ ಇದು ಯಾರೆಲ್ಲ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ VIP ಗಳು ಯೂಸ್ ಮಾಡ್ತಾರೆ. ಫಿಲಮ್ ಫೀಲ್ಡಲ್ಲಿ ದೊಡ್ಡಣ್ಣ ಅವರು ಕೂಡ ಯೂಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಪೊಲಿಟಿಕಲ್ ಲೈಫಲ್ಲಿ ಕೂಡ ತುಂಬ ಜನ ಯೂಸ್ ಮಾಡ್ತಾರೆ. ಅದರ ಜೊತೆಯಲ್ಲಿ ನಾವು ವಿಧಾನಸೌಧ ಹೆಲ್ತ್ ಕ್ಲಬ್ಬಲ್ಲಿ ಕೂಡ ಈ ಒಂದು ಇಕ್ವಿಪ್ಮೆಂಟ್ನ ಹಾಕಿದ್ದೀವಿ. ಮತ್ತು MS ಕಂಪನಿಯವರು ಕೂಡ ಯೂಸ್ ಮಾಡ್ತಾಯಿದ್ದಾರೆ. ಅದರಲ್ಲಿ ಆ ಥರ ನಾವು ಮಾರ್ಕೆಟಿಂಗಿಂದ ಮಾಡಿ ಸ್ವಲ್ಪ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಫ್ರೀಯಾಗಿ ಸರ್ವಿಸ್ ಕೊಡ್ತಾ ಇದ್ದೀವಿ. ತುಂಬ ಜನ ಬಡವರು ಇರ್ತಾರೆ ಅಂಥವ್ರೆಲ್ಲ ಫ್ರೀಯಾಗಿ ಸರ್ವಿಸ್ ಕೊಡ್ತಾ ಇದ್ದೀವಿ. ಬಡವರಾಗಿರ್ಬೋದು, ತುಂಬ ಜನ ವಯಸ್ಸಾದವರು, ಹಾಗೆಯೇ ಮಕ್ಕಳು ಇರ್ತಾರೆ, ಕೆಲವು ತುಂಬಾ ಹೆಲ್ತ್ ಇಶ್ಯೂಸ್ ಇರೋರಿಗೆಲ್ಲ ಫ್ರೀಯಾಗಿ ಸರ್ವಿಸ್ನ ಕೊಡ್ತೀವಿ. ಎಲ್ಲರಿಗೂ ಕೊಡ್ತೀವಿ. ಟೋಟಲ್ ಆಗಿ ಪ್ರಾಬ್ಲಮ್ ಇರೋರು ಮಾತ್ರನೇ ತಗೋಬೇಕಂತ ಇಲ್ಲ, ಒಂದು ಪ್ರಿಕಾಷನ್ ಆಗಿ ಕೂಡ ಬಂದು ಯಾರು ಬೇಕಾದ್ರೂ ತಗೋಬೋದು. ಏಜ್ ಲಿಮಿಟು ಇಲ್ಲ. ಮತ್ತು ಬಡವರು ಶ್ರೀಮಂತರು ಅದೆಲ್ಲ ಏನೂ ಇಲ್ಲ. ವಯಸ್ಸಾಗ್ಬಿಟ್ಟಿದೆ ಇವ್ರಿಗೆ ಇದು ಬೇಡ, ಇಲ್ಲ ಹೆಂಗಿದ್ದೀರಾ ಆ ಥರ ಏನೂ ಇಲ್ಲ. ಆಲ್ ಓವರ್ ಎಲ್ಲರಿಗೂ ಯೂಸ್ ಆಗುತ್ತೆ. ಒಂದು ಉತ್ತಮವಾದಂಥ ಆರೋಗ್ಯ ಬೇಕು ಅಂದರೆ ಇಲ್ಲಿ ಬರ್ಬೋದು, ಬಂದ ಆರೋಗ್ಯನ ಸುಧಾರಿಸ್ಕೋಬೋದು. ಮೇಡಮ್, ಈಗ ಅದು ಕರೆಂಟ್ ಅಂದ ತಕ್ಷಣ ಹೀಟ್ ಆಗುತ್ತೆ, ಬಾಡಿ ಹೀಟ್ ಆಗುತ್ತೆ. ಬಾಡಿ ಹೀಟ್ ಆಗೋದ್ರಿಂದ ಸ್ಕಿನ್ ಏನಾದರೂ ಉದುರುತ್ತಾ ಅಥವಾ ಸ್ಕಿನ್ ಏನಾದರೂ ಸುಟ್ಟೋಗುತ್ತಾ, ಆ ರೀತಿ ಏನಾದರೂ ಆಗುತ್ತೆ? ಆ್ಯಕ್ಚುಲಿ ಇದು ಕರೆಂಟ್ ಇಲ್ಲ ಅಂತ ನಿಮಗೆ ತೋರಿಸಿದ್ದೀನಿ, ಕರೆಂಟ್ ಥೆರಪಿ ಅಲ್ಲ. ಮತ್ತು ಅದೇ ರೀತಿ ಸ್ಕಿನ್ನು ಬರ್ನ್ ಆಗುತ್ತಾ ಅಂತ ನಿಮ್ಮ ಕ್ವಶನ್. ಸೊ ಅದನ್ನು ಬಂದ್ಬಿಟ್ಟು ನಾನು ಹೆಂಗೆ ಇದು ಸ್ಕಿನ್ನು ಬರ್ನ್ ಇದು ಸ್ಕಿನ್ಗೆ ಪ್ರಾಬ್ಲಮ್ ಆಗಲ್ಲ. ಮತ್ತು ಅದು ಹೆಂಗೆ ನಮ್ಮ ಜೇಸ್ಟೋನ್ ಹೆಲ್ಪ್ ಆಗುತ್ತೆ ಅಂತ ಲೈವ್ ಆಗಿ ಒಂದು ವಿಷಯ ಟೆಸ್ಟ್ ಮಾಡ್ತೀನಿ. ಈಗ ಇದು ಬೆಂಕಿ ಹೌದಲ್ವಾ? ಈಗ ಕೈ ಇಟ್ಟರೆ ಸುಡಲ್ವಾ? ಸುಡುತ್ತೆ. ಈಗ ಒಂದು ಏರು, ನೆಕ್ಸ್ಟ್ ಅದೇ ರೀತಿ ಇದೊಂದು ನಾರ್ಮಲ್ ಕಲ್ಲು, ಓಕೆ, ಸುಟ್ಟಾಯ್ತು. ಈಗ ಸುಟ್ಟೋಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಜೈ ಸ್ಟೋನು. ಓಕೆನಾ ಸರ್? ಓಕೆ ಓಕೆ ನೋಡಿ. ಓಕೆ, ಸುಡ್ತಾ ಇಲ್ಲ. ಈಗ ನೀವು ಟಚ್ ಕೂಡ ಮಾಡಿ.
ಇದೇ ಕಪ್ಪಾಗ್ಬಿಡ್ತು ಮೇಡಮ್. ಅಲ್ವಾ? ಈಗ ಇದು ಏರ್ಸ್ ಇದಾಗಿದ್ರೆ ರಿಮೂವ್ ಆಗ್ತಾ ಇತ್ತು, ಇಲ್ಲಿವರೆಗೂ ಬಂದಿದೆ ನೋಡಿ ಬಿಸಿ. ಹೌದು. ಈಗ ಮತ್ತೆ ನಾನು ಓಪನ್ ಮಾಡ್ತೀನಿ ನೋಡಿ. ಓಕೆ, ಇದು ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ. ನೀವು ಬೇಕಂದರೆ ಇದು ನೋಡ್ಬೋದು, ಮುಟ್ಟಿ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಗಟ್ಟಿಯಾಗಿರುತ್ತೆ. ಇಲ್ಲಿ ನೋಡಿ, ಹಿಂಗೆ ಮಾಡಿದ್ರೂ ಕೂಡ ಅದೇನಾಗಲ್ಲ, ಕಟ್ ಆಗಲ್ಲ, ಯಾಕಂದರೆ ಸ್ಟ್ರಾಂಗ್ ಆಗಿದೆ. ಮೇಡಮ್, ಈಗ ವೀಕ್ಷಕರು ಬಂದು ಟ್ರೀಟ್ಮೆಂಟ್ನ ತಗೊಳ್ಳೋಕೆ ಶುರು ಮಾಡಿದ್ರೆ ಎಷ್ಟು % ರಿಕವರಿ ಮಾಡಿಕೊಡ್ತೀರಾ ಅವರಿಗೆ? ಮಿನಿಮಮ್ ನಾವು 90ಇಂದ 95% ರಿಸಲ್ಟ್ ಕೊಡ್ತೀವಿ ಸರ್. ಓಕೆ. 100% ಕೂಡ ಕೊಡೋಕ್ಕೆ ಸಾಧ್ಯ ಇದೆ. ಬಟ್ ಯಾಕೆ 5% ನಾನು ಮೈನಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಎಕ್ಸಾಂಪಲ್ ಯಾವುದೇ ಒಂದು ವಿಷಯ ಮಾಡಿದ್ರೂ ಒಂದು ಬೇಸಿಕ್ ಆಗಿ ಒಂದು ಶೆಡ್ಯೂಲ್ ಇರುತ್ತೆ. ಅದ್ರ ಪ್ರಕಾರ ನಾವು ಫಾಲೋಅಪ್ ಮಾಡಿದಾಗ ರಿಸಲ್ಟ್ ಕೊಡೋಕ್ಕಾಗುತ್ತೆ. ಈಗ ನನ್ನ ಒಬ್ಬರಿಗೆ ಶುಗರ್ ಇದೆ ಅಂತ ಹೇಳಿದ್ರೆ ಅವ್ರಿಗೊಂದು ಶೆಡ್ಯೂಲ್ ಮಾಡ್ತೀವಿ ಅಂದರೆ ಟೀ ಕಾಫಿ ಕುಡಿಲೇಬೇಡಿ ಅಂತ ಹೇಳ್ತೀವಿ. ಬಟ್ ನಾವೇನು ಮಾಡ್ತೀವಿ ಅಂದರೆ ಅದು ಅವಾಯ್ಡ್ ಮಾಡಲ್ಲ, ಪ್ರಾಕ್ಟೀಸ್ ಆಗ್ಬಿಟ್ಟಿದೆ, ಅದು ಕುಡಿಲೇಬೇಕು. ಅದು ಕುಡಿದಿಲ್ಲ ಅಂದರೆ ಬೆಳಗ್ಗೆ ನೆಕ್ಸ್ಟ್ ಬೇರೆ ಕೆಲಸನೇ ಮಾಡೋಕ್ಕಾಗಲ್ಲ. ಅವಾಗ ನಾವು ಇಲ್ಲಿ ಏನು ಮಾಡ್ತಾ ಇದ್ವಿ, ಡಯೆಟ್ನ ಫಾಲೋಅಪ್ ಮಾಡಿ ಅಂತ ಹೇಳ್ತೀವಿ, ನಮ್ಮ ಹತ್ರ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಮನೆಯಲ್ಲಿ ಹೋಗಿ ನಾವು ನೋಡೋಕ್ಕಾಗಲ್ಲ. ಆವಾಗ ಅದು ರಿಸಲ್ಟ್ ಏನಾಗುತ್ತೆ, ಏರುಪೇರು ಆಗ್ತಾ ಇರುತ್ತೆ. ನಾವು ಹೇಳೋ ಥರ ಅವ್ರು ಕರೆಕ್ಟಾಗಿ ಫಾಲೋಅಪ್ ಮಾಡಿದ್ರೆ, ನಾವೇನು ಶೆಡ್ಯೂಲ್ ಕೊಡ್ತೀವೋ ಅದ್ರ ಪ್ರಕಾರ ಫಾಲೋಅಪ್ ಮಾಡಿದ್ರೆ ಪೂರ್ತಿಯಾಗಿ ನಾವು ಗುಣ ಮಾಡೋದಕ್ಕೆ ಸಾಧ್ಯ ಇದೆ. ಸೊ ಮಿನಿಮಮ್ 90ಇಂದ 95% ನಾವು ಬೆಸ್ಟ್ ರಿಸಲ್ಟ್ ಕೊಡೋಕ್ಕೆ ಟ್ರೈ ಕೊಡ್ತೀವಿ. ನೆಕ್ಸ್ಟ್ ಅದೇ ರೀತಿ ಈಗ ಎಕ್ಸಾಂಪಲ್ ಒಂದು ಶುಗರ್ನ ಇಲ್ಲಿ ನಾರ್ಮಲ್ ಮಾಡಿ ತೋರಿಸಿದ್ವಿ ಆಫ್ಟರ್ ಬಿಫೋರ್. ಈಗ ನಾನು ನಾರ್ಮಲ್ ಆಯ್ತಪ್ಪ, ನಾನು ಇನ್ನೂ ಚೆನ್ನಾಗಿ ಆಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ನಾನು ಅರ್ಧಕ್ಕೆ ಸ್ವೀಟ್ ತಿಂದಾಗ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಅವಾಗ ಆ ಒಂದು ವಿಷಯಗಳನ್ನ ನಾವು ಅವಾಯ್ಡ್ ಮಾಡಿ ಇದು ಏನು ರೂಲ್ಸ್ ಇದೆಯೋ ಅದನ್ನು ನೀಟಾಗಿ ಫಾಲೋಅಪ್ ಮಾಡಿದ್ರೆ ಹೆಲ್ತಿಯಾಗಿರೋಕ್ಕೆ ಸಾಧ್ಯತೆ ಇರುತ್ತೆ ಸರ್. ಮೇಡಮ್, ಆಗಲೇ ನೋಡಿದಾಗ ನಾನು ಮೆಡಿಕಲ್ ಡಿವೈಸ್ ಅಂತ ಹೇಳಿದ್ರಿ ಅಲ್ಲಿ ಕೆಲವೊಂದನ್ನು. ಇದೇನಾದರೂ ಕ್ಲಿನಿಕ್ಕಾ, ಹಾಸ್ಪಿಟ್ಲಾ, ಯಾವ ರೀತಿ ಮೇಡಮ್? ಆ್ಯಕ್ಚುಲಿ ಇದು ಕ್ಲಿನಿಕ್ಕು ಅಲ್ಲ, ಹಾಸ್ಪಿಟ್ಲ್ ಅಲ್ಲ, ಇದು ಬಂದ್ಬಿಟ್ಟು ವೆಲ್ನೆಸ್ ಎಕ್ಸಸೈಸ್ ಥೆರಪಿ ಅಂತ ಹೇಳ್ತೀವಿ. ಮತ್ತು ಅದೇ ರೀತಿ ಇಲ್ಲಿ ಮೆಡಿಕಲ್ ಡಿವೈಸ್ ಅಂತ ನಾವು ಹೇಳಿದ್ದೀವಲ್ಲ, ಈ ಒಂದು ಮೆಡಿಕಲ್ ಮೆಥಡಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರುವಂಥ ಈ ಒಂದು ಮಿಷಿನ್ಸ್ನ ISO ಮತ್ತು ಫುಡ್ ಅಡ್ಮಿನಿಸ್ಟ್ರೇಷನ್ ಇವರು ಎರಡೂ ಕೂಡ ನಮ್ಗೇನು ಮಾಡಿದ್ದಾರೆ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ದಿಸ್ ಈಸ್ ನಾಟ್ ಎ ಪ್ರಾಡಕ್ಟ್, ಮೆಡಿಕಲ್ ಡಿವೈಸ್. ಸೊ ಆ ಒಂದು ಮೆಥಡಲ್ಲಿ ಇದನ್ನು ಮಾಡಿರೋದು. ಸೊ ಹಂಗಾಗಿ ಇದರಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ, ನ್ಯಾಚುರಲ್ ಟ್ರೀಟ್ಮೆಂಟು. ಮತ್ತು ಇದು ಬಂದ್ಬಿಟ್ಟು ಬರೀ ಈ ಒಂದು ಫುಡ್ ಅಡ್ಮಿನಿಸ್ಟ್ರೇಷನ್ ಅದು ಒಂದು ಸರ್ಟಿಫಿಕೇಟು ನಮ್ಮ ಭಾರತ ದೇಶದಲ್ಲಿ ಬರೀ 10 ಕಂಪನಿಗೆ ಮಾತ್ರ ಕೊಟ್ಟಿರ್ತಾರೆ. ಬಟ್ ಅದರಲ್ಲಿ ನಮ್ಮ ಕಂಪನಿ ಕೂಡ ಒನ್ ಆಫ್ ಇದು. ಇಲ್ಲಿ ಏನಾದರೂ ಜಾಬ್ ಏನಾದರೂ ವೇಕೆನ್ಸಿ ಇದೆಯಾ ಮೇಡಮ್? ಹಾಂ ಸರ್, ಜಾಬ್ ವ್ಯಾಕೆನ್ಸಿ ಇದೆ. ಕ್ವಾಲಿಫಿಕೇಷನ್ ಅಂತ ಹೇಳಿದ್ರೆ ಎನಿ ಡಿಗ್ರೀಸು. ನೆಕ್ಸ್ಟ್ ಬಂದ್ಬಿಟ್ಟು ನರ್ಸ್ ಆಗಿದ್ರೂ ಪರವಾಗಿಲ್ಲ, ಲ್ಯಾಬ್ ಟೆಕ್ನಿಷಿಯನ್ ಇದ್ರೂ ಪರವಾಗಿಲ್ಲ, ಮತ್ತು ಥೆರಪಿಸ್ಟ್ ಆಗಿದ್ರೂ ಪರವಾಗಿಲ್ಲ. ಬೇಸಿಕ್ ಸ್ಯಾಲ್ರಿ ಅಂತ ಹೇಳಿದ್ರೆ ಮಿನಿಮಮ್ ಇಲ್ಲಿ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಪೀರಿಯಡಲ್ಲಿ 10,000ಇಂದ 15,000ವರೆಗೂ ಇರುತ್ತೆ ಸರ್. 10 to 15 ಇರುತ್ತೆ. ಡಿಗ್ರಿ ಆಗಿದ್ರು ಓಕೆ, ನರ್ಸ್ ಆಗಿದ್ರು ಓಕೆ, ಬೇರೆ ಫ್ರೆಷರ್ಸ್ ಆಗಿದ್ರು ಓಕೆ ಅಲ್ವಾ? ಫ್ರೆಷರ್ಸ್ ಆಗಿದ್ರು ಓಕೆ ಸರ್. ಓಕೆ ಮೇಡಮ್, ಈಗ ಈ ಥೆರಪಿ ತಗೊಳ್ಬೇಕು ಅಂದರೆ ಏನಾದರೂ ಕಂಡೀಷನ್ಸ್ ಏನಾದರೂ ಇದೆಯಾ, ಹೇಗೆ? ಕಂಡೀಷನ್ ಅಂತ ಹೇಳಿದ್ರೆ ಪ್ರೆಗ್ನೆಂಟ್ ಲೇಡೀಸ್ ಇರೋರು ತಗೋಬಾರ್ದು. ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೈನಲ್ಲಿ ಆಪ್ರೇಷನ್ ಆಗಿದ್ರೆ ಮಿನಿಮಮ್ ಒಂದು 6 ಮಂತ್ ಆಗಿರಬೇಕು. ಅದು ಎರಡು ಬಿಟ್ಟು ಮಿಕ್ಕಿದ ಹುಟ್ಟುವಂಥ ಮಗುವಿಂದ ಮಿನಿಮಮ್ 100 days ಎಬೋವರೆಗೂ ಯಾರು ಬೇಕಾದರೂ ತಗೋಬೋದು. ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ಸ್ ಇರುತ್ತೆ. ಓಕೆ, ನಿಮ್ಮದು ಎಷ್ಟು ಬ್ರಾಂಚ್ ಇದೆ ಮೇಡಮ್ ಟೋಟಲ್? ನಮ್ಮದು ಬಂದ್ಬಿಟ್ಟು ವರ್ಲ್ಡ್ ಫುಲ್ಲಾಗಿ 400 ಬ್ರಾಂಚಸ್ ಇದೆ. ಮತ್ತು ನಮ್ಮ ಒಂದು ಕರ್ನಾಟಕದಲ್ಲಿ 20 ಬ್ರಾಂಚಸ್ ಇದೆ. ಓಕೆ, ಬೆಂಗಳೂರಲ್ಲಿ? ನಮ್ಮ ಬ್ಯಾಂಗ್ಳೂರಲ್ಲಿ ಬಂದ್ಬಿಟ್ಟು 8 ಬ್ರಾಂಚಸ್ ಇದೆ. ಇವರು ಸೆರಾಕೆರ್ಗೆ ಬರ್ತಾ ಇದ್ದಾರೆ, ರಾಜೋಪ ಅಂತ ಹೇಳ್ಬಿಟ್ಟು. ಇವರು ಬಂದು ಫ್ರೀಯಾಗಿ ಇಲ್ಲಿ ನಾವು ಥೆರಪಿ ಕೊಡ್ತಾ ಇದ್ವಿ. ಆದ್ರೂ ಇವರು ಏನಕ್ಕೋಸ್ಕರ ಮನೆಗೆ ಬೈ ಮಾಡಿದ್ರು. ಅವ್ರ ಹತ್ರನೇ ಕೇಳ್ಬೋದಾ? ಅಪ್ಪ ನಮಸ್ತೆ, ನಿಮ್ಮ ಹೆಸರು ಹೇಳಿ? ರಾಜು ಅಂತ. ರಾಜು ಅಂತ. ನಿಮ್ಗೆ ಏನು ವರ್ಕ್ ಮಾಡೋದಪ್ಪ? ನಾವು ಟೈಲರ್ ವರ್ಕ್ ಮಾಡೋದು. ನಾವು ಟೈಲರ್ ವರ್ಕ್ ಮಾಡ್ತಾ ಇದ್ದೀವಿ. ಏನು ತೊಂದರೆಗೋಸ್ಕರ ಸೆರಾಕೆರ್ ಬಂದ್ರಪ್ಪ? ಮಿಸ್ಸಸ್ಗೆ ಬಂದ್ಬಿಟ್ಟು ಬ್ಯಾಕ್ ಪೈನ್ ಇತ್ತು, ಅದಕ್ಕೋಸ್ಕರ ಬೈ ಮಾಡ್ಬೇಕಂತ ಬರಲಿಲ್ಲ ನಾವು. ಅದೇ ನೋಡೋಣ ಅಂತ ಬಂದ್ವಿ. ನಾವು ನೋಡಕ್ಕೆ ಬಂದಮೇಲೆ ಒಂದು 10 ಡೇಸಲ್ಲಿ ನಾವೇ ಬೈ ಮಾಡ್ಕೊಂಡ್ಬಿಟ್ಟು, ಯಾಕಂದ್ರೆ ನಮ್ಮ ಮಿಸ್ಸಸ್ಗೆ ಒಂದು ಚೆನ್ನಾಗಾಯ್ತು ಅಂತ ಸ್ಯಾಟಿಸ್ಫೈ ಆಯಿತು. ನಾವು ಅಮೌಂಟ್ ಬಗ್ಗೆ ನಾವು ಯೋಚನೆ ಮಾಡಿಲ್ಲ ಸರ್. ಇಲ್ಲಿ ಬಂದ್ಬಿಟ್ಟು ಫ್ರೀ ಆಗಿ ಕೊಡ್ತಾ ಇದೀವಿ. 10 ಡೇಸಲ್ಲಿ ನೀವು ಏನಕ್ಕೋಸ್ಕರ ಬೈ ಮಾಡಿದ್ರಿ? ಯಾರಾದ್ರೂ ಫೋರ್ಸ್ ಮಾಡಿದ್ರು? ಯಾರು ಫೋರ್ಸ್ ಮಾಡಿಲ್ಲ. ನಮ್ಗೆ ಬಂದು ಸ್ಯಾಟಿಸ್ಫೈ ಆಯ್ತು, ನಮ್ಮ ಮಿಸ್ಸಸ್ಗೆ ಆಲ್ ರೈಟ್ ಆಯ್ತು, ಓಕೆ ಆಯ್ತು ಅಂದ್ಬಿಟ್ಟು ನಾವು
ನಾವೇ ಬಂದ್ಬಿಟ್ಟು ನಮ್ಮ ಮನಸ್ಸು ಮಾಡಿ ನಾವೇ ತಗೊಂಡ್ವಿ. ಸ್ಯಾಟಿಸ್ಫೈ ಅಂದ್ರೆ 10 days ಅಲ್ಲಿ ಏನ್ ಸ್ಯಾಟಿಸ್ಫೈ ಆಯ್ತು? ಅವ್ರಿಗೆ ಏನ್ ತೊಂದರೆ ಇತ್ತು? ಅವರಿಗೆ ಬ್ಯಾಕ್ ಪೈನ್ ಇತ್ತು, ಬ್ಯಾಕ್ ಪೈನ್, ಆಮೇಲೆ ಬ್ಯಾಕ್ ಅಲ್ಲಿ ಕ್ರ್ಯಾಕ್ ಇತ್ತು, ಅವರಿಗೆ ಕ್ರ್ಯಾಕ್ ಇತ್ತು. 25 years ಬ್ಯಾಕ್ ಬಂದ್ಬಿಟ್ಟು ಅವ್ರ ಆಕ್ಸಿಡೆಂಟ್ ಆಗಿತ್ತು ಅವರಿಗೆ. ಓಕೆ. ಆಮೇಲೆ ಇದನ್ನ ಟೆಸ್ಟ್ ಮಾಡಿದ್ವಿ ನಾವು. ಓಕೆ. ಅದ್ರಲ್ಲಿ ನೋಡಿದ್ದಕ್ಕೆ ಅದು ಕ್ರ್ಯಾಕ್ ಇತ್ತು ಎಕ್ಸ್ರೇ ಅಲ್ಲಿ. ತಿರ್ಗಾ ಇಲ್ಲಿ ಬಂದು ನಾವು ಅದನ್ನ ಬಂದು 5 days ಅಲ್ಲಿ ಅವ್ರು ಬಂದ್ಬಿಟ್ಟು ಅದು ಥೆರಪಿ ತಗೊಂಡ್ಮೇಲೆ ನೆಕ್ಸ್ಟ್ ತಿರ್ಗಾ ಹೋಗ್ಬಿಟ್ಟು ಅದನ್ನ ಇದು ಮಾಡಿದ್ವಿ. ಆಮೇಲೆ ಅದ್ರಲ್ಲಿ ಬಂದು ಕ್ರ್ಯಾಕೇ ಇಲ್ಲ ಅವರಿಗೆ. ಕ್ರ್ಯಾಕ್ ಬಂದ್ಬಿಟ್ಟು ಇದಾಗ್ಬಿಟ್ಟಿತ್ತು. ಆಕ್ಚುಲಿ ಲಂಬರ್ ಬೋನ್ ಅಲ್ಲಿ ಬಂದ್ಬಿಟ್ಟು ಅವರು ಎಕ್ಸ್ರೇ ಮಾಡ್ಬೇಕಂದ್ರೆ ಕ್ರ್ಯಾಕ್ ಇತ್ತು. ಅವ್ರು ಇಲ್ಲಿ ನಾವು ಹೋಗಿ ಚೆಕ್ ಮಾಡಿ ಅಂತ ಹೇಳಿದ್ರೆ ನನ್ನ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಲ್ಲ ಅಂತ ಅವ್ರು ಹೇಳಿದ್ರು. ಬಟ್ ಇಲ್ಲಿ ಬಂದ್ಬಿಟ್ಟು ನಮ್ದು ರೂಲ್ಸ್ ನಾವು ಹೇಳಿದಾಗ ಅವ್ರು ಫಾಲೋ ಅಪ್ ಮಾಡಿದ್ರು. ವಿತಿನ್ 10-15 days ಅಲ್ಲಿ ಅವ್ರು ಬೆಸ್ಟ್ ಆಗಿ ರಿಸಲ್ಟ್ ಬಂತು. ರಿಸಲ್ಟ್ ಬಂದ ಮೇಲೆ ಅವ್ರು ಖುಷಿ, ಈಗ ನನ್ನ ವೈಫು ಹೆಲ್ತಿಯಾಗಿ ಇರೋದನ್ನ ನೋಡಿ ಖುಷಿ ಪಟ್ಟು ಫ್ಯಾಮ್ಲಿಗೋಸ್ಕರ ಇದನ್ನ ಬೈ ಮಾಡಿದ್ದಾರೆ. ಮತ್ತೆ ಅದೇ ರೀತಿ ಅವರು ಮನೆಯಲ್ಲಿ ಈಗ ಯೂಸ್ ಮಾಡ್ತಾ ಇದ್ದಾರೆ. ಅದನ್ನ ಬಂದ್ಬಿಟ್ಟು ಯಾವ ರೀತಿ ಯೂಸ್ ಮಾಡ್ತಾ ಇದ್ದಾರೆ ಆ ಒಂದು ಎಕ್ಸ್ಪೀರಿಯನ್ಸ್ನ ಎಲ್ಲ ವೀಕ್ಷಕರು ತಿಳಿಸ್ಕೊಡ್ತಾ ಇದ್ದಾರೆ. ರಾಜಪ್ಪ ತಿಳಿಸಿ. ಅದು ಬಂದಂದ್ರೆ ನಮ್ಮ ಮಿಸ್ಸಸ್ ಇವರೇ ಬಂದ್ಬಿಟ್ಟು ಇವರಿಗೆ ಬಂದ್ಬಿಟ್ಟು ನಮ್ಮ ಬ್ಯಾಕ್ ಪೈನ್ ಇದ್ದಿದ್ದು, ಆಮೇಲೆ ಕ್ರ್ಯಾಕ್ ಇದ್ದಿದ್ದೆಲ್ಲ ಇವ್ರಿಗೇನೆ. ಆಮೇಲೆ ಇವ್ರಿಗೆ ಬಂದ್ಬಿಟ್ಟು ಬೆಲ್ಟ್ ಹಾಕೋ ಸ್ಟೇಜಲ್ಲಿ ಬಂದ್ಬಿಟ್ಟಿದ್ರು ಇವರು. ಬ್ಯಾಕ್ ಬೆಲ್ಟ್ ಸೊಂಟಿಗೆ ಬೆಲ್ಟ್ ಹಾಕೋ ಸ್ಟೇಜ್ ಬಂದಿದ್ರು. ಇಲ್ಲಿ ಬಂದು ಒಂದು 5 ದಿನ 6 ದಿನ ಇದರಲ್ಲಿ ಬಂದ್ಬಿಟ್ಟು ಅವ್ರು ಬೆಲ್ಟ್ ಯಾವ್ದು ಯೂಸ್ ಮಾಡ್ತಾ ಇಲ್ಲ ಅವರು. ಇಲ್ಲಿ ಥೆರಪಿ ಮಾಡಿದ್ಮೇಲೆ ಅವ್ರಿಗೆ ನಮಗೆ ಬೆಸ್ಟ್ ರಿಸಲ್ಟ್ಗೋಸ್ಕರ ನಮ್ಗೆ ಯಾರು ಬಂದು ಫೋರ್ಸು ಮಾಡಿಲ್ಲ, ತಗೊಳ್ಳೇಬೇಕು ಅಂತ ನಾವೇ ಬಂದು ತಗೊಂಡಿದ್ದು. ಈಗ ನೀರು ವಾಟರಿಂದ ನನ್ನ ಮಗಳಿಗೆ ಬಂದ್ಬಿಟ್ಟು ಸ್ಟೊಮಕ್ ಪೇನ್ ಇತ್ತು ಒಂದು 4 years ಇಂದ. ಏನು ಮೇಡಮ್ 4 years ಸ್ಟೊಮಕ್ ಪೇನ್ ಇತ್ತು. ನಮ್ಮ ಅಳಿನ್ಗೆ ಬಂದ್ಬಿಟ್ಟು ಇದು ಮೋಷನ್ ಪ್ರಾಬ್ಲಮ್ ಇತ್ತು. ಆಮೇಲೆ ಎಲ್ಲ ರಿಲೀಫ್ ಈ ನೀರು ತಗೊಂಡಿದ್ದರಿಂದ ನಮ್ಗೆಲ್ಲ ರಿಲೀಫ್ ಆಯ್ತು. ಮೇನ್ ಆಗಿ ಈಗ ನಿಮ್ ಮಿಸ್ಸಸ್ಗೋಸ್ಕರ ಅಂತಾನು ಹೇಳಿದ್ರೆ, ಮತ್ತೆ ಅದೇ ರೀತಿ ನಿಮ್ ಮನೆಯಲ್ಲಿ ಒಂದು ಪುಟಾಣಿ ಮಗು ಕೂಡ ನಮ್ ಜೊತೆ ಬರ್ತಾ ಇತ್ತು ಸರಕೆರೆಗೆ. ಹೌದು, ಮಗು ಬಂದ್ಬಿಟ್ಟು ಅದ್ ಏನನ್ನ ಇದ್ರ ಫುಡ್ ತಿನ್ಬಿಟ್ರೆ ಕಾಲೆಲ್ಲ ಬಂದ್ಬಿಟ್ಟು ಒಂಥರ ಬುಣ್ಣಿನಂಗೆಲ್ಲ ಆಗ್ಬಿಡೋದು. ಈ ನೀರು ಕುಡಿಯೋದ್ರಿಂದ ಮಗುಗೂ ಏನಿಲ್ಲ, ಆರೋಗ್ಯವಾಗಿದ್ದಾರೆ. ಆಮೇಲೆ ನಮ್ಮ ಮಿಸ್ಸಸ್ ಓಕೆ. ನಮ್ಗೆ ಇದು ಪ್ರೈಸ್ ಬಗ್ಗೆ ನಾವು ಏನು ಯೋಚನೆ ಮಾಡಲಿಲ್ಲ, ಇಷ್ಟು ಕಾಸ್ಟ್ಲಿ ಅಂತ. ಯಾಕಂದ್ರೆ ಇವಾಗ ಫಸ್ಟ್ ಇದೇ ಬಂದ್ಬಿಟ್ಟು 10 years ಬ್ಯಾಕ್ ಬಂದಿದ್ರೆ ನಮ್ಮ ಸರಕೇರ್ ಗೊತ್ತಿದ್ರೆ ನಾವು ಯಾವ ಹಾಸ್ಪಿಟ್ಲಿಗೆ ಹೋಗ್ತಾ ಚಾನ್ಸಸ್ ಇಲ್ಲ. ನಮ್ಮ ಬಾಡಿನೂ ಅದೇ ಥರ ಫಿಟ್ನೆಸ್ ಆಗಿ ಮಾಡ್ಕೊಳ್ತಾ ಇದ್ವಿ. ಈ ಸರಕೇರಿಂದ ನಮಗೆ ಒಳ್ಳೇದಾಯ್ತು, ಒಳ್ಳೇದಾಗಿದೆ. ಏನು ಖರ್ಚು ಮಾಡಿಲ್ಲ, ಏನಿಲ್ಲ, ಯಾರು ನಮ್ಗೆ ಫೋರ್ಸು ಮಾಡಲ್ಲ. ನೀವು ತಗೊಳ್ಳೇಬೇಕಂತ ಫೋರ್ಸ್ ಮಾಡೋದಿಲ್ಲ. ಅದಕ್ಕೆ ಮೇನ್ ಏನಂದ್ರೆ ಏನು ಇಲ್ಲ. ಅದಕ್ಕೆ ಏನಂದ್ರೆ ಇನ್ನೊಂದು ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಂತ ಇದು ಮಾಡ್ತಾರೆ. ಕರೆಂಟ್ ಬಿಲ್ ಬಂದು 0 ಕರೆಂಟ್ ಬಿಲ್. ಕರೆಂಟ್ ಏನ್ ಯೂಸೇ ಇಲ್ಲ. ಈಗ ತಗೊಂಡು August 15th ತಗೊಂಡಿದ್ದು ನಾವು. ಇವಾಗ ಎಲ್ಲರೂ ಮನೆಯಲ್ಲಿ ಯಾವ ಹಾಸ್ಪಿಟ್ಲಿಗೆ ಹೋಗಲ್ಲ, ಯಾವುದಕ್ಕೂ ಹೋಗಲ್ಲ. ಒಂದು August 15th ತಗೊಂಡಿದ್ದು. ಇಷ್ಟವರೆಗೂ ನಾವು ಏನು ಆಲ್ರೆಡಿ 7 months ಆಯ್ತು ಸರ್. 7 months ಆಗಿತ್ತು. ಏನು ಹೋಗಿಲ್ಲ, ಏನು ಹೋಗಿಲ್ಲ. ಒಂದು ಹೆಡ್ಡೇಕ್ ಆದ್ರೂ ಹೋಗಲ್ಲ. ಬ್ಯೂಟಿ ವಾಟರಲ್ಲಿ ಸ್ನಾನ ಮಾಡಿಸ್ತೀವಿ, ಮುಂಚೆ ಥರ ಇಲ್ಲ. ಮೊಮ್ಮಕ್ಕಳಿಗೆ 20 rupees ಡೈಲಿ ಬೇಕಾದ್ರೆ ನಮಗೆ ಡೈಲಿ ಸ್ನಾನ ಮಾಡಿಸ್ಬೇಕು, ನೀರು ತರಬೇಕಾಗಿತ್ತು ಅವ್ರಿಗೆ. ಅದು ನಮಗೆ ಬ್ಯೂಟಿ ವಾಟರಿಂದ ಡೈಲಿ 600 rupees ಬಂದ್ಬಿಟ್ಟು ನಮಗೆ ಪ್ರಾಫಿಟ್ ಸೇವ್ ಆಗ್ತಾ ಇದೆ. ವಿಡಿಯೋ ನೋಡ್ತಾ ಇದ್ದಾರಲ್ವಾ, ಅವ್ರು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಇದ್ರಲ್ಲಿ ಏನಂದ್ರೆ ಸರಾಕೇರ್ ಬಂದ್ಬಿಟ್ಟು ಬೆನಿಫಿಟ್ ಜಾಸ್ತಿ ಇದೆ. ಅಂದರೆ ಅವ್ರ ಮೈ ಚೆನ್ನಾಗಾಗತ್ತೆ, ಅವರು ಸ್ಯಾಟಿಸ್ಫೈ ಆಗಿರ್ತಾರೆ ಬಂದರೆ. ಅಂದರೆ ಇನ್ನೊಂದೇನಂದ್ರೆ ಇಲ್ಲಿ ಬಂದು ಮಾಡೋಕ್ಕನ 2 times ಬಂದ್ಬಿಟ್ಟು ಅವ್ರು ಥೆರಪಿ ಮಾಡಿದ್ರೆ ಇನ್ನೂ ಒಳ್ಳೇದು. ಅಂದರೆ ಮನೆಗೆ ಬೈ ಮಾಡಿಕೊಂಡು ಇನ್ನೂ ಒಳ್ಳೇದು. ಅಂದರೆ ಮನೇಲಿ ಇಲ್ಲಾಂದ್ರೆ ಅವರೊಬ್ಬರೇ ಬಂದು ಮಾಡಬೇಕು. ಮನೇಲಿ ಇದ್ರೆ ಎಲ್ಲರೂ ಮಾಡ್ಬೋದು, ಎಲ್ಲರೂ ಮಾಡಿ ಥೆರಪಿ ತಗೋಬೋದು. ಇವಾಗ ಸರಾಕೇರ್ ಲೈಫಲ್ಲಿ ಬಂದಿದ್ದ ಮೇಲೆ ಫ್ಯಾಮಿಲಿ ಹ್ಯಾಪಿ ಆಗಿದೆ. ಫ್ಯಾಮಿಲಿ ಹ್ಯಾಪಿ ಆಗಿದೆ. ಇನ್ನೊಂದು ಏನಂದ್ರೆ ಇನ್ನೊಂದು ಅದು ನಮ್ಮ ಸ್ಟೋನ್ ಬಂದಾಗಿಂದ ನಮಗೆ ಪುರ್ಸೊತ್ತೇ ಇಲ್ದಂಗೆ ಆಗೈತೆ ಕೆಲಸ. ಮೇನ್ಗೆ ಡ್ಯೂಟಿ 1 hour ನಮಗೆ ಇದ್ದೇ ಇಲ್ದಂಗೆ ಆಯ್ತು. ಸ್ಟೋನ್ ಬಂದಿದ್ದ ಟೈಮ್ಗಳು 10 years ಬ್ಯಾಕ್ ಹೆಂಗಿತ್ತು ನಮ್ಮ ಅಂಗಡಿ, ಇವಾಗ ಹಂಗಿದೆ. 10 years ಬ್ಯಾಕ್ ಹೆಂಗಿತ್ತು, ಇವಾಗ ನಮ್ಗೆ ಅಂಗಡಿ ಆ ತರ ಇದೆ. ನಮ್ಮ ಅಂಗಡಿ 10 years ಬ್ಯಾಕ್ ಬಿದ್ದಿತ್ತು. ಸೊ ನೀವು ತುಂಬಾ ಖುಷಿ ನಮ್ಗೆ. ಅವ್ರು ಮಲಗಿದ್ರೆ ಸಾಕಪ್ಪ ಅಂತ ಅನ್ನಿಸ್ತಿತ್ತು. ಇಷ್ಟೆಲ್ಲ ಸಗಲ್ ಪಡ್ತಾ ಇದೆ, ಏನಕ್ಕೋದ್ರೂ ಕಡಿಮೆ ಆಗ್ತಿಲ್ಲ, ಏನು ಕಡಿಮೆ ಆಗಿಲ್ಲ. ಒಂದು 10 ವರ್ಷದಿಂದನು 10-15 ವರ್ಷದಿಂದನು. ಆದ್ರೆ ನನ್ಗೆ ಇಲ್ಲಿ ಸೆರಾಕೇರ್ ಹೋಗು ಅಂತ ಹೇಳಿದ್ರು. ಇಷ್ಟೆಲ್ಲ ಹಾಸ್ಪಿಟ್ಲ್ ಸುತ್ತಾಕ ಬಂದಿದ್ದೀನಿ. ಸೆರಾಕೇರ್ ಅಲ್ಲಿ ಡಾಕ್ಟರ್ ಅವರ MBBS ಮಾಡಿರೋ ಡಾಕ್ಟ್ರು, ಅದು ಫ್ರೀ ಕೊಡೋದು ಅವ್ರು ನಮ್ಗೆ. ಅಂದ್ರೆ ನಂಬಿಕೆ ಬಂದಿಲ್ಲ. ESI ತೋರಿಸಿದೀವಿ, ಅದು ಫ್ರೀ ನಮ್ಗೆ. ಅಲ್ಲೂ ನಮ್ಗೆ ಅವ್ರಿಗೆ ESI MBBS ಓದ್ದೇನೆ ESI ಗೆ ಅಪಾಯಿಂಟ್ ಮಾಡಲ್ಲ ಡಾಕ್ಟರ್ನ. ಅಂತದ್ ಇಲ್ಲಿ ನಮ್ಗೆ ಫ್ರೀ ಟ್ರೀಟ್ಮೆಂಟ್ ಅಲ್ಲಿ ಏನ್ ಕೊಡ್ತಾರೆ.
ಅದು ಬಿಡ್ತಾ ಇದೆ ಸೈಡ್ಗೆ, ಮಾತ್ರೆ ತಿಂತಾ ಇದ್ದೆ, ವೆಯ್ಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ಕೊಲೆಸ್ಟ್ರಾಲ್ ಎಲ್ಲ ಬಾರ್ಡರ್ ಲೈನ್ 223 ಕೊಂಟಾಯ್ತು ಕೊಲೆಸ್ಟ್ರಾಲ್ ಎಲ್ಲ. ಎಷ್ಟು ವಾಕ್ ಮಾಡ್ತೀಯಾ, 1 ಗ್ರಾಮು ಕಡಿಮೆ ಆಗ್ತಾ ಇಲ್ಲ ನನಗೆ ಕೆಮ್ಮು ಯಾವ ತರ ಸ್ಟಾರ್ಟ್ ಆಯ್ತು ಅಂದ್ರೆ ಅಪ್ಪ ಅದು ನಾನು ಹೇಳ್ಕೋಬಾರ್ದು, ಹೇಳಿದ್ರು ಆಗಲ್ಲ, ಆದ್ರೂ ಅಂತ ಕೆಮ್ಮಿದ್ದಿದ್ದು. ಇಲ್ಲಿಗೆ ಬಂದೆ, ಯಾರೋ ಹೇಳಿದ್ರು ಇದು ಇರುವಂದು ಲಾಸ್ಟ್ ಅಲ್ಲಿ ನೋಡ್ಬಿಡೋಣ, ಇದು ನನ್ ಕೊನೆ ಅಂತ ಮಾಡಿ ಸರಾಕೆರೆಯಲ್ಲಿ ಗುಣ ಆಗತ್ತೆ ಅಂತ ನಂಬಿಕೆ ಇಲ್ಲದೆ ಬಂದ್ರಿ. ನಂಬಿಕೆ ಇಲ್ಲದೆ ಬಂದೆ ಇಷ್ಟೆಲ್ಲ ಮಾಡಿದೆ ನಾನು. ಒಂದೇ ಒಂದ್ಸಲಿ ನೋಡೋಣ, ಇಲ್ಲಿ ಒಂದೇ ಒಂದ್ ದಿವಸ ಹೋಗ್ ಬಂದ್ಬಿಡೋಣ, ನನ್ ಕೆಲ್ಸಕ್ಕೆ ಬೇರೆ ಹೋಗ್ಬೇಕು. ಈ ಸೆರಕೆರಲ್ಲಿ ಕೆಲ್ಸಕ್ಕೆ ಇಲ್ಲಿ ಬರ್ಬೇಕಾದ್ರೆ ನಾನು ಕೆಲ್ಸಕ್ಕೆ ಹೋಗಕ್ಕಾಗಲ್ಲ, ನೋಡೋಣ ಒಂದ್ ದಿವಸ ಹೋಗೋಣ 2 ದಿವಸ ಹೋಗೋಣ. ಅಲ್ಲಿ 1 ದಿವಸದಲ್ಲೇ ನಾನು ಆಚೆಗಿದ್ದಿದ್ದೇ ಒಂಥರ ಇತ್ತು, ಇಲ್ಲಿ ಬಂದಾದ್ಮೇಲೆ ಇಲ್ಲಿ ಕೂತ್ಕೊಂಡಿದ್ದಾಗ್ಲೇ ನನ್ಗೊಂಥರ ಇತ್ತು. ಇದು ನೀವೆಲ್ಲ ಸ್ವಿಚ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿಗೆ ಬಂದ್ಮೇಲೆ ಅದ್ರ ವಾರ್ಮ್ ಅಪ್ ನಮ್ನ ಕವರ್ ಮಾಡ್ತಾ ಇರುತ್ತೆ ಅಂತ ಹೇಳಿದ್ರೆ, ರೇಸಸ್ ಕವರ್ ಮಾಡ್ತಾ ಇರುತ್ತೆ, ಅದು ನಂಗೆ ನಿಜ ಆಯ್ತು. 3 ದಿವಸದಲ್ಲಿ ನಂಗೆ ನಿಜ ಆಯ್ತು. ಆಮೇಲೆ ಈ ತರನೇ ಮಾಡ್ತಾ ಮಾಡ್ತಾ ಕೆಮ್ಮು ಕಡಿಮೆ ಆಯ್ತಾ ಬಂತು. ಮತ್ತೆ ನನಗೆ ಕೊಲೆಸ್ಟ್ರಾಲ್ 223ಕ್ಕೆ ಹೋಗಿದ್ದು 180ಕ್ಕೆ ಬಂತು, 160ಕ್ಕೆ ಬಂತು. ಇಲ್ಲೇ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆಕ್ ಮಾಡಿದ್ರಲ್ವಾ, ಅವಾಗೆಲ್ಲ ಗೊತ್ತಾಯ್ತು ಸ್ವಲ್ಪ ಬ್ಲಡ್ ಅಲ್ಲಿ ಕೊಲೆಸ್ಟ್ರಾಲ್ ನೀವೆಲ್ಲ ಹೇಳ್ತಾ ಇದ್ರಿ. ಅದೆಲ್ಲ ನನ್ ಕ್ಯೂರ್ ಆಯ್ತಾ ಬಂತು. ಇದೆಲ್ಲ ಕ್ಯೂರ್ ಆಯ್ತಾ ಬಂತಲ್ವಾ ಅಂದ್ಬಿಟ್ಟು ನನಗೆ ಮನ್ಸಿಗೆ ಅನಿಸ್ತು, ಇಷ್ಟೆಲ್ಲ ಸುತ್ತಾಕೊಂಬದ್ದೆ ನಾನು, ಯಾವುದು ನನಗೆ ಗುಣ ಕೊಡ್ಲಿಲ್ಲ. ಸೆರಕೆರಲ್ಲಿ ನನಗೆ ಈ ತರ ಸ್ವಲ್ಪ ನಾನು ಚೇಂಜಸ್ ಕಾಣ್ತಾ ಇದೀನಲ್ವಾ, ಅದು ಏನಾದ್ರೂ ಇಲ್ಲೇ ನಾನು ಕಂಡ್ಕೋಬೇಕು ಅಂದ್ಬಿಟ್ಟು ಮಾತ್ರೆ ಇದು ಎಲ್ಲೂ ಇವಾಗ ಮೆಡಿಕಲ್ ಅಲ್ಲಿ ತಂದಿದ್ದಲ್ಲ, ಇದು ಇಷ್ಟೇ ಅಲ್ಲ ಇರೋದು, ಇದೆಲ್ಲ ಆಟಕ್ಕೆ ಸಂಬಂಧಪಟ್ಟಿದ್ದೇನೆ. ಇಲ್ಲಿರೋದೆಲ್ಲ ಆಟಕ್ಕೆ ಸಂಬಂಧಪಟ್ಟಿದ್ದೇನೆ. ಇನ್ನ ಜಾಯಿಂಟ್ಗೆ ಸಂಬಂಧಪಟ್ಟ ಬೇರೆ ಮನೆಯಲ್ಲವೇ ಅದು ಯಾವ್ದು ತಿನ್ಲಿಲ್ಲ. ಅಷ್ಟು ಮಾತ್ರೆ ESI ಆಗ್ಲಿ ಮೆಡಿಕಲ್ ಆಗ್ಲಿ ಯಾವ್ದು ತಿಂದಲೇನೆ ಸೈಡ್ಗಿಟ್ಟು ನಾನು ಸೆರಕೆರೆ ಇಷ್ಟೆಲ್ಲ ಹೇಳ್ತಾರಲ್ಲ ನೋಡೋಣ ಅಂದ್ಬಿಟ್ಟು ಇಲ್ಲಿಗೆ ಯಾವತ್ ಕಾಲಿಟ್ನ ಅವತ್ತಿಂದ ಮಾತ್ರೆ ತಗೊಳ್ಳಿಲ್ಲ ನಾನು. ಫರ್ ಡೇ ಎಷ್ಟು ಟ್ಯಾಬ್ಲೆಟ್ ತಿಂತಾ ಇದ್ರಿ? ಎಲ್ಲಾ ಪ್ರಾಬ್ಲಮ್ 6, 10, ಒಂದು 15, 20ವರೆಗೂ ತಿಂತಾ ಇದೆ ಮಾತ್ರೆ. ಒಂದು ದಿನಕ್ಕೆ ಅಷ್ಟು ಮಾತ್ರೆ ತಿಂತಾ ಇದೆ. ಆ ಸ್ಟಾರ್ಟ್ ಆದ್ಮೇಲೆ ಅವಾಗ ಸೈಡ್ಗೆ ಇಟ್ಟೆ. ಇಲ್ಲಿಗೆ ಯಾವಾಗ ಬಂದ ಅವಾಗ ಸೈಡ್ಗೆ ಇಟ್ಬಿಟ್ಟು ಬಂದ್ರೆ 3 ದಿವಸಕ್ಕೊಂಥರ ಆಯ್ತು, 1 ವಾರಕ್ಕೊಂಥರ ಆಯ್ತು ನನ್ನ ಹೆಲ್ತು. ಅವಾಗ ನಾನು ಕಂಡ್ಕೊಂಡೆ, ನಾನು ಕೆಲಸ ಬೇಡ, ನನಗೆ ಕೆಲಸ ಬೇಡ, ಇದನ್ನು ಇಲ್ಲೇ ಏನಾದ್ರೂ ನೋಡ್ಕೊಬೇಕು ಅಂತ ಅನ್ಬಿಟ್ಟು ಬಂದ್ರೆ ನಾನು 10 ದಿವಸ 15 ದಿವಸದಲ್ಲಿ ನಾನು 10 ದಿವಸದಲ್ಲೇ ನಾನು ಕಡಿಮೆ ಆಗ್ತಾ ಬಂತು. ನನ್ ಮೈಂಡ್ಗೆ ಬಂತು, ನಾನು ಯಾಕೆ ಇದನ್ನ ಮನೆಗೆ ತಗೊಂಡು ಹೋಗ್ಬಾರ್ದು, ನಾನು ನಿಮ್ಗೆ ಕೇಳಲಿಲ್ಲ, ಎಲ್ಲ ನೀವು ಸ್ವೀಟ್ ಮಾಡಿ ತಗೊಂಡು ಹೋಗ್ತಾ ಇರೋದು ಅದೆಲ್ಲ ನೋಡಿದೆ. ಆಮೇಲೆ ಬುಕ್ ಮಾಡ್ಕೊಂಡು ಮನೆಗೆ ತಗೊಂಡೋದ್ರು ನಾನು ಇಲ್ಲಿಗೆ ಥೆರಪಿಗೆ ಬರ್ತಾ ಇದ್ದೆ. 15 ದಿವಸದಲ್ಲಿ ನಾನು ಆಟೋಮೆಟಿಕ್ ಆಗಿ ಹುಷಾರಾದೆ. ಏನೆಲ್ಲ ಒಂದು ಥೆರಪಿನ ಮಾಡಿದೀರಾ ನಿಮಗೆ ರಿಸಲ್ಟ್ ಸಿಗಕ್ಕೆ? ಇಲ್ಲಿ ಮ್ಯಾಟ್ ಥೆರಪಿ, ಇದರಲ್ಲಿ ವಿಟಮಿನ್ ಡಿ ಸಿಗ್ತೈತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ, ಆಮೇಲೆ ಸೊಂಟ ನೋವು, ವಿಪರೀತ ಸೊಂಟ ನೋವು ಮೇಡಮ್. ನೀವು ಒಂದ್ಸತಿ ಇಲ್ಲಿ ಕುಂಡ್ರೆ ಸೆಬ್ರಿಸಿದ್ರಿ, ನನ್ಗೆ ಎದೊಳಕ್ ಆಗಿರ್ಲಿಲ್ಲ ಬಂದಾಗ. ಆಮೇಲೆ ನಾನು ಗುಣ ಆಗ್ಬಿಟ್ಟೆ. ಅದಾದ್ಮೇಲೆ ಈ ಮ್ಯಾಟಲ್ಲಿ ಇದು CCMF ಅಲ್ಲಿ ಇದ್ದಿದ್ದು ಅದು ಚೆನ್ನಾಗಿ ರಿಸಲ್ಟ್ ಸಿಕ್ತು. ಆಟೋಮೆಟಿಕ್ ಅದ್ ನಮ್ಗೆ ಸಿಗದೇ ಇಲ್ಲ ಬಿಡಿ ಮೇಡಮ್. ಥೆರಪಿ ಮಾಡಿದಿರಲ್ವಾ? ಹೌದು, ಸಿಕ್ಕಾಪಟ್ಟೆ ಏನ್ ಮಹಾರಾಜರಿಗೂ ಸಿಗಲ್ಲ ಆ ತರ. ಆಮೇಲೆ ಆಟೋಮೆಟಿಕ್ ಅಲ್ಲಿ ಯಾವ್ದೇ ನರದಲ್ಲಿ ಬ್ಲಡ್ ಕ್ಲಾತ್ ಆಗಿದ್ರು ಅದನ್ನು ಕ್ಯೂರ್ ಮಾಡ್ತಾ ಬರ್ತಾ ಇತ್ತು. ಎಷ್ಟು ಪೇನ್ ಇದ್ರು ಅದು ಮಸಾಜ್ ಮಾಡುತ್ತಲ್ಲ, ಅದ್ ಹೇಳಕ್ ಬರಲ್ಲ, ಅದ್ರ ಫೀಲೇ ಒಂಥರ ಇರುತ್ತೆ. ಚೆನ್ನಾಗಿ ಚೇರ್ ಈ ಕುತ್ತಿಗೆ ಏನ್ ಭಾಗ ನೋವಿರುತ್ತೋ ಇದೆಲ್ಲ ಈ ತರ ಮಸಾಜ್ ಮಾಡುತ್ತೆ. ಒಬ್ಬೊಬ್ರು ಹೇಳ್ತಾರೆ ನೋವಾಗುತ್ತೆ ಅಂತ, ಅದ್ ನೋವು ಆಗುತ್ತೆ ಅಂತ ಬಿಡಬಾರ್ದು, ಅದನ್ನ ಅನುಭವಿಸ್ಬೇಕು. ಅವಾಗೆ ಗೊತ್ತಾಗುತ್ತೆ ನನಗೆ ಯಾವ್ಯಾವ ನರ ಕ್ಲಾತ್ ಆಗುತ್ತೋ ಅದೆಲ್ಲ ಫ್ರೀ ಆಗುತ್ತೆ. ಅದು ನರದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗದೆ ಇರೋದೆಲ್ಲ ಆಗುತ್ತೆ. ಅದು ಆ ತರ ಮಸಾಜ್ ಕೊಡ್ತಾ ಇರುತ್ತೆ. ವಾಟರ್ ಥೆರಪಿಗೆ ಬಂದ್ರಿ, ವಾಟರ್ ಹೆಂಗ್ ಅನಿಸ್ತು ನಿಮಗೆ? ಕುಡಿತಾ ಇದ್ರಿ, 5 ಡೇಸ್ ಕಂಟಿನ್ಯೂ ಕೊಟ್ವಿ. ವಾಟರ್ ಅಲ್ಲಿ ಏನ್ ಚೇಂಜಸ್ ಆಯ್ತು ನಿಮಗೆ? ಈಗ ಎಲ್ಲಾ ದೇವಸ್ಥಾನಗಳು ತಿರುಪತಿ ಅಲ್ಲಿ ಇಲ್ಲಿ ದೊಡ್ಡ ದೇವರು ಅಂತಾರೆ, ಅಷ್ಟಕ್ಕಿನ್ನ ದೊಡ್ಡದು ಆ ವಾಟರ್ ಮಿಷಿನ್ ಮೇಡಮ್. ಅದ್ರಲ್ಲಿ ನೀವ್ ಏನ್ ಮಾಡ್ತೀರಾ ಗೊತ್ತಾ? ಜನಗಳಿಗೆ ಹೇಳ್ತಾ ಇರೋದು ಏನು ಅಂದ್ರೆ ಅದ್ರಲ್ಲಿ ಎಷ್ಟು ಪರ್ಪಸ್ ನೀರ್ ಬರುತ್ತೆ, ಏನೇನ್ ಯೂಸ್ ಆಗುತ್ತೆ ಅಂತ ನೀವ್ ಹೇಳಲ್ಲ. ಅವ್ರಿಗೆ ಅದನ್ನ ಹೇಳಿದ್ರೆ ಗೊತ್ತಾಗುತ್ತೆ ಮೇಡಮ್. ನಾನು ಒಂದೊಂದ್ ತರ ನನ್ನ ದೇಹದಲ್ಲಿ ಆದಾಗ ಒಂದೊಂದ್ ತರ ನೀರ ಕುಡ್ದಿದ್ದೀನಿ. ಅವಾಗ ಅದು ನನಗ್ ಗೊತ್ತಾಗೈತೆ, ಕುಡಿದೇ ಇರೋರು ಗೊತ್ತಾಗಿಲ್ಲ ಒಂದೊಂದ್ ತರ ಪರ್ಪಸ್ ಅಲ್ಲಿ. ನೋಡ್ಕೊಂಡು ಕುಡ್ದಿದ್ದೀರಾ? ಈಗ ನಿಮ್ಮ ಮನೇಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಾ, ಯಾವ್ಯಾವ ಲೆವೆಲ್ ಕುಡಿಯುವಾಗ ನಿಮ್ ಪ್ರಾಬ್ಲಮ್ ಕಡಿಮೆ ಆಗಿದೆ? ಅದರಲ್ಲಿ ಯಾವ್ಯಾವ ಲೆವೆಲ್ ಅಂದ್ರೆ 4 ಲೆವೆಲ್ ಅಂತ ಬರುತ್ತೆ ಮೇಡಮ್. ಅದ್ರಲ್ಲಿ ಫುಲ್ ನಾವು ಕೆಮಿಕಲ್ ಹಾಕಿ ಏನ್ ತರಕಾರಿ ಬೆಳ್ದಿರ್ತಾರೋ
ಆ ತರಕಾರಿನ ಫುಲ್ ವಾಶ್ ಮಾಡೋದಕ್ಕೆ ಯೂಸ್ ಮಾಡೋದದು, ಅದನ್ನ ಫುಲ್ ವಾಶ್ ಮಾಡಿದೀನಿ, ಅದ್ರಲ್ಲಿ ವಾಶ್ ಮಾಡಿ ಯೂಸ್ ಮಾಡೋದು. ಅದಂತ ರಿಮೂವ್ ಆಗಿರೋದು ನೋಡಿದೀರಾ? ಹೌದು ಮೇಡಮ್. ನಿಮ್ ನೀರಲ್ಲಿ ರಿಮೂವ್ ಆಗ್ತಾ ಇರ್ಲಿಲ್ಲ ಮೇಡಮ್. ಅದು ಫಸ್ಟ್ ನಾವ್ ಅದನ್ನು ನಮ್ ನೀರಲ್ಲಿ ವಾಶ್ ಮಾಡ್ಬಿಟ್ಟು ಏನು ಇಲ್ಲ ಅಂತ ನೀರ್ ನೀಟಾಗಿ ಇರುತ್ತೆ ನಮ್ ನೀರು. ಆ ನೀರ್ ಹಾಕೋದ್ಮೇಲೆ ಮತ್ತೆ ಬರುತ್ತೆ ಇದು ಕೆಮಿಕಲ್ಸ್ ಎಲ್ಲ ಬರುತ್ತೆ. ನಾನು ಅದನ್ನ ಅಬ್ಸರ್ವ್ ಮಾಡಿದೀನಿ. ಇವತ್ತು ಅದನ್ನ ಅದೇ ತರ ಮಾಡ್ತಾ ಇರೋದು. ಸೊಪ್ಪಿಂದ ತರಕಾರಿಯಿಂದ ಮಟನ್ ಚಿಕನ್ ಇಂದ ಹಿಡಿದು ಅದೇ ತರ ಮಾಡ್ತಾ ಇದ್ದೀನಿ. 3ನೇ ಲೆವೆಲ್ ಅಡಿಗೆ ಕಾಫಿ ಟೀ. ಆ ಟೀ ಕಾಫಿ ಉಪ್ಪಿಟ್ಟು ನಾನು ತಿಂತಾನೆ ಇರ್ಲಿಲ್ಲ ಮೇಡಮ್. ಉಪ್ಪಿಟ್ಟ ಅಷ್ಟು ಟೇಸ್ಟ್ ಕೊಡುತ್ತೆ 3ನೇ ಲೆವೆಲ್ ನೀರು ಅಡಿಗೆ ಮಾಡೋದ್ರಾಗೆ ಟೇಸ್ಟ್ ಇದೆ ಒಂದು. ಆಮೇಲೆ ನಾವು ಟ್ಯಾಬ್ಲೆಟ್ ಅನಾವಶ್ಯಕವಾಗಿ ಯಾವಾಗಾದ್ರೂ ಟ್ಯಾಬ್ಲೆಟ್ ತಗೋಬೇಕು ಅನ್ನೋದು ಏನಾದ್ರೂ ನಮ್ಗೆ ಇಂಟೆನ್ಷನ್ ಇತ್ತು ಅಂದ್ರೆ ಟ್ಯಾಬ್ಲೆಟ್ ತಗೊಳಕ್ಕೆ 1 ಲೆವೆಲ್ ಐತೆ ಮೇಡಮ್. ಅದ್ರಲ್ಲಿ ಪ್ಯೂರಿಫೈ ವಾಟರ್ ಇದೆ. ಆ ಟ್ಯಾಬ್ಲೆಟ್ ತಗೊಂಡಾದ್ಮೇಲೆ ನನ್ಗೆ ಯಾವಾಗ ಹೊಟ್ಟೆ ಬುರ್ರ ಅಂತ ಊದ್ಕೊಳ್ಳೋದು ಅದು ಊದ್ಕೊಳಕ್ಕಿಲ್ಲ. ಅಂದ್ರೆ ಮೆಡಿಸಿನ್ ತಗೊಂಡು ಆ ಒಂದು ವಾಟರ್ ಅಲ್ಲಿ ತಗೊಳುವಾಗ ಅದ್ ನಿಮಗೆ ಆತರ ಚೇಂಜಸ್ ಗೊತ್ತಾಗ್ತಾ ಇದ್ದೀರಾ. ಮತ್ತೆ ಅದ್ರಲ್ಲೇನೆ ಬಾಣತೀರಿಗೆ ಕೊಡೋಂಥದ್ ನೀರಿರ್ಬೋದು, ಮಕ್ಳಿಗೆ ಸರಿ ಮಾಡೋಂಥದ್ ನೀರಿರ್ಬೋದು, ಅದ್ರಲ್ಲೇ ಸಿಗುತ್ತೆ. ಮತ್ತೆ ನಮ್ಗೆ ಓವರ್ ಗ್ಯಾಸ್ಟ್ರಿಕ್ ಆಯ್ತು ಅಂದಾಗ, ಅಸಿಡಿಟಿ ಜಾಸ್ತಿ ಆಯ್ತು, ಆಸಿಡ್ ಅಂಶ ಜಾಸ್ತಿ ಆಯ್ತು, ಕೆಂಬತ್ತು ಅಂದಾಗ ಪಟ್ ಅಂತ ಹೋಗಿ 1 ಲೋಟ ನೀರ್ ತಗೊಂತೀನಿ ಮೇಡಮ್. ಅದೆಲ್ಲ ಜಾಸ್ತಿ ಆಗುವಾಗ ಫಸ್ಟ್ ಏನೆಲ್ಲ ಕುಡಿತಾ ಇದ್ರಿ? ಈಗ ಗ್ಯಾಸ್ಟ್ರಿಕ್ ಆಗುತ್ತೆ, ನಾನ್ ವೆಜ್ ತಿನ್ನುವಾಗ ಡೈಜೆಷನ್ ಆಗ್ಬೇಕು, ಅವಾಗ ಫಸ್ಟ್ ಯಾವ ತರ ನೀರ್ನ ಕುಡಿತಾ ಇದ್ರಿ? ಏನಾರು ಜ್ಯೂಸು, ಸ್ಪ್ರೈಟ್ ಆತರ ಏನಾರು ಟ್ರೈ ಮಾಡಿದ್ರ? ಡೈಜೆಷನ್ ಆಗಿಲ್ಲ. ಯಾಕೋ ಡೈಜೆಷನ್ ಆಗಿಲ್ವಲ್ಲ, ಏನಾರ ಕಷಾಯ ಮಾಡಿ ಕುಡಿಯೋದು, ಇಲ್ಲ ಬೆಳಗ್ಗೆ ಇದ್ರೆ ಗ್ಯಾಸ್ಟ್ರಿಕ್ ಮಾತ್ರೆ ತಿನ್ನೋದು, ಇಲ್ಲ ಸಾಯಂಕಾಲ ಊಟ ಮಾಡತಕ್ಕ ಗ್ಯಾಸ್ಟ್ರಿಕ್ ಮಾತ್ರೆ, ಗ್ಯಾಸ್ಟ್ರಿಕ್ ಔಷಧಿ ಅಂತ ನಮ್ಮನೇಲಿ ಬೇಜಾನ್ ಇರುತ್ತದೆ. ಇದೆಲ್ಲ ಇತ್ತು, ಆದ್ರೆ ಅವ್ಯಾವು ಇಲ್ಲ ಇವಾಗ. ಇಲ್ಲ, ಇವಾಗ ಮಟನ್ ಚಿಕನ್ ತಿದ್ಯಾ 4 ಲೆವೆಲ್ ನೀರು ಕುಡಿತೀನಿ, ಅದ್ ಜೀರ್ಣ ಮಾಡಿ ಬಿಸಾಕ್ತೈತೆ. ನೀವು ಏನ್ ಮಾಡ್ಬೇಕು ಅಂತ ನಿಮ್ ಮನ್ಸಿಗೆ ಬರುತ್ತೆ, ಅವಾಗ ನೋಡ್ರಿ ನಿಮ್ಮ ಆರೋಗ್ಯದಲ್ಲಿ ಆಗೋ ಬದಲಾವಣೆನ ಗೊತ್ತಾಗುತ್ತೆ ನಿಮ್ಗೆ. ಈಗ ಫರ್ ಡೇ ಬಂದು 20 ಟ್ಯಾಬ್ಲೆಟ್ಸ್ ತಿಂತಾ ಇದ್ರಲ್ವಾ, ಇವಾಗ ಯಾವ ಟ್ಯಾಬ್ಲೆಟ್ ತಿಂತಾ ಇಲ್ಲ ಮೇಡಮ್. ಮಾಡ್ತಾ ಇದ್ದೀರಾ, ವಾಟರ್ ಕುಡಿತಾ ಇದ್ದೀರಾ? ತಿಂತಾ ಇದ್ರೆ ಇವೆಲ್ಲಿರವು ಮೇಡಮ್, ತಿನ್ಕೊಬಿಡ್ತಾ ಇದ್ದೆ ಇಷ್ಟೊಂದು. ಇಷ್ಟು ಮೆಡಿಸಿನ್ಸ್ ನಾವು ಬಿಟ್ಟಿದ್ದಾರೆ. ಈಗ ತುಂಬಾ ಜನಕ್ಕೆ ಅವೇರ್ನೆಸ್ ಕೊಡೋದಂದ್ರೆ ಹೆಲ್ತ್ ನ ಕಾಪಾಡ್ಕೊಳ್ಳಿ. ಫಸ್ಟ್ ಲೈಫ್ ಅಲ್ಲಿ ಕೆಲಸ ಅನ್ನೋದಕ್ಕಿಂತ ಮುಂಚೆ ನಾನ್ ಇರ್ಬೇಕು. ಸೊ ನಾನ್ ಇರುವಾಗೇನೆ ಆ ಕೆಲ್ಸನೂ ಬಿಟ್ಟು ಆ ಥೆರಪಿಗೆ ರಜೆ ಹಾಕಿ ಥೆರಪಿಗೆ ಕಂಟಿನ್ಯೂ ಆಗಿ ಬಂದು ಸೊ ಬೆಸ್ಟ್ ಆಗಿ ಅವ್ರಿಗೆ ರಿಸಲ್ಟ್ ಸಿಕ್ಕಿದೆ. ಯಾಕೆಂದ್ರೆ ಇಲ್ಲಿ ಯಾವುದೇ ತರ ಡಾಕ್ಟರ್ ಇಲ್ಲ, ಮೆಡಿಸಿನ್ ಇಲ್ಲ, ಇಂಜೆಕ್ಷನ್ಸ್ ಇಲ್ಲದೆ ನಮ್ ಪ್ರಾಬ್ಲಮ್ ನ ಈ ಜೇಡ್ ಏನ್ ಮಾಡ್ತಾ ಇದೆ ಗುಣ ಮಾಡಿ ತೋರಿಸ್ತಾ ಇದೆ. ಸೊ ಆ ಬೆಸ್ಟ್ ರಿಸಲ್ಟ್ ಅನ್ನೋದು ಇವ್ರಿಗೆ ಸಿಕ್ಕಿದೆ. 10-15 ವರ್ಷದಿಂದ ನಾನು ಈ ತರ ಸ್ಟ್ರೆಂತ್ ಆಗಿ ನಿಂತ್ಕೊಂಡು ಮಾತಾಡಿದ್ದಿಲ್ಲ. ಓವರ್ ಗ್ಯಾಸ್ಟ್ರಿಕ್ ಇಲ್ಲ ಅಂದ್ರೆ ಜಾಯಿಂಟ್ ಪೇನು, ಕೆಮ್ಮು, ಒಬ್ರ ಹತ್ರ ನಿಂತ್ಕೊಂಡು ಮಾತಾಡಕ್ಕೂ ಸುಧಾ ನನ್ಗೆ ಆಗ್ತಾ ಇರ್ಲಿಲ್ಲ. ಯಾಕಾರ ಇವ್ರು ಬರ್ತಾರೋ ಹೆಂಗ್ ಇವ್ರ ಹತ್ರ ಮಾತಾಡೋದು, ಕೆಮ್ಮುದ್ರೆ ಅವ್ರು ಅಸಹ್ಯ ಮಾಡ್ಕೊಂಡು ಹೋಗ್ತಾರೆ. ಅದೆಲ್ಲ ಇತ್ತು ನನಗೆ. ಸರ್ ನಮಸ್ತೆ. ನಮಸ್ಕಾರ. ಉದ್ಯಮ ಯೂಟ್ಯೂಬ್ ಚಾನಲ್ ಎಲ್ಲ ಬಂದಿರೋದು. ಓಕೆ ಸರ್. ನಿಮ್ಮ ಹೆಸರು ಏನು ಸರ್? ನನ್ನ ಹೆಸರು ಜಯಕುಮಾರ್ ಅಂತ. ಓಕೆ. ನಾನು ಚಿಕ್ಕನಾಯಕನಹಳ್ಳಿ ತಾಲೂಕಿಂದ ಬಂದಿದ್ದೀನಿ. ಓಕೆ. ನಾ ಯೂಟ್ಯೂಬಲ್ಲಿ ಸೆರಾಕೇರ್ ಬಗ್ಗೆ ತಿಳ್ಕೊಂಡು ನೋಡಿಕೊಂಡು ಆಮೇಲೆ ಇಲ್ಲಿ ಬಂದು ಕೇಳಿದೆ, ಅಡ್ರೆಸ್ ಕೇಳ್ಕೊಂಡು ಬಂದೆ. ಮತ್ತು ಇಲ್ಲಿ ಏನೇನು ಮಾಡ್ತೀರಾ ಅಂತ ಎಲ್ಲ ಕೇಳಿದೆ. ಮತ್ತು ನನಗಿರೋ ಪ್ರಾಬ್ಲಮ್ ಎಲ್ಲ ಹೇಳಿದೆ. ನನಗೆ ಡಿಸ್ಕ್ ಬಲ್ಜಾಗಿ ಮತ್ತು ಸ್ಪೈನಲ್ ಕಾರ್ಡ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರು. ಆಪ್ರೇಷನ್ ಮಾಡಿಸ್ಬೇಕು ಅಂತೆಲ್ಲ ಹೇಳಿದ್ರು. ರಿಪೋರ್ಟ್ ಇಲ್ಲೇ ಇದೆ. ಇವೆಲ್ಲ ಬಲ್ಜ್ ಆಗಿದೆ ಮತ್ತು ಮೈಲ್ಡ್ ಆಗಿ ಬಲ್ಜ್ ಆಗಿದೆ ಅಂತೆಲ್ಲ ರಿಪೋರ್ಟ್ ಇತ್ತು. ಮತ್ತು ಆಪ್ರೇಷನ್ ಮಾಡಬೇಕು ಅಂತೆಲ್ಲ ಹೇಳಿದ್ರು. ಮತ್ತು ನಾನು ಮೈಸೂರಲ್ಲಿ ಒಂದು ಸರಿ ಟ್ರೀಟ್ಮೆಂಟ್ ತಗೊಂಡೆ. ಅಲ್ಲಿ ಏನು ಸರಿಯಾಗಲಿಲ್ಲ. ಮತ್ತು ನಮ್ಮೂರಲ್ಲೆಲ್ಲ ಮಾಮೂಲಿ ಕಟ್ಟಾಕೋರ ಹತ್ರ ಎಲ್ಲ ಸುಮಾರು ಸರಿ ಔಷಧಿ ಹಾಕ್ಸೋದು, ಕಟ್ಟಾಕ್ಸೋದು ಎಲ್ಲ ಮಾಡಿದೆ. ಆದರೆ ಸೊಂಟ ಸರಿ ಹೋಗಲೇ ಇಲ್ಲ ನನಗೆ. ಇದು ಒಂದು ಇದು 10th ಡೇ ಬಂದಿದ್ದೀನಿ ಅಷ್ಟೇ. 10th ಡೇ ಬಂದಿದ್ದೀನಿ. ಫಸ್ಟ್ ಡೇ ಬಂದಾಗ ಏನು ಅನಿಸ್ಲಿಲ್ಲ ನನಗೆ. ಏನೋ ಬೆಡ್ ಮೇಲೆ ಮಲಗಿಸಿದ್ರು, ನೀರು ಕೊಟ್ಟರು, ಕಳಿಸಿದ್ರು ಅನ್ನಿಸ್ತು ಅಷ್ಟೇ. ಆಮೇಲೆ ಸೆಕೆಂಡ್ ಡೇ ಬಂದಮೇಲೆ ಸ್ವಲ್ಪ ಮದರ್ ಚೇರ್ ಅಂತೇಳಿ ಅದು ಟ್ರಯಲ್ ಕೊಟ್ಟರು. ಟ್ರಯಲ್ ಕೊಟ್ಟಿದ ತಕ್ಷಣ ನನಗೆ ಏನೋ ಒಂಥರ ಎಲ್ಲೋ ನನ್ನ ಫುಲ್ ಎಲ್ಲ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೈತೆ ಅನ್ನೋಷ್ಟು ಫೀಲ್ ಆಯಿತು. ಇದಕ್ಕೆ ಮುಂಚೆ ನಾನು ಫಿಸಿಯೋತತ್ವ ಅಂತೇಳಿ ಅಲ್ಲಿ ಪರ್ ಡೇ 1000 ರೂಪೀಸ್ ಕೊಟ್ಟು ಥೆರಪಿ ತಗೊಳ್ತಾ ಇದ್ದೆ. ಅದು ಇದಕ್ಕೇನು ಕೊಟ್ಟಿಲ್ಲ, ಫ್ರೀಯಾಗೆ ಕೊಡಿ. ಫಿಸಿಯೋತತ್ವ ಅಂತ ಇಲ್ಲಿ ಥೆರಪಿ ತಗೊಳ್ತಾ ಇದ್ದೆ ಫಸ್ಟ್ ಅಲ್ಲಿಗೆ ಬಂದದ್ದು. ಆಮೇಲೆ ನಾವು ಇಲ್ಲೇ ರೆಡಿ ಮಾಡ್ತೀವಿ, ನೀವೆಲ್ಲ ಯಾಕೆ ಕಾಸು ಖರ್ಚು ಮಾಡ್ತೀರಾ ಅಂತ ಹೇಳಿದಕ್ಕೆ ಹಾಫ್ ಅಮೌಂಟ್ ಪೇ ಮಾಡಿದ್ದೆ. ಅಲ್ಲಿ ಹಾಫ್ ಅಮೌಂಟ್ ಪೇ ಮಾಡಿದ್ದೆ. ಹೋದ್ರೆ ಹೋಗ್ಲಿ ಬಿಟ್ಬಿಡಿ, ನಾವು ಇಲ್ಲೇ ರೆಡಿ ಮಾಡ್ತೀವಿ ನಿಮಗೆ ಅಂತ ಹೇಳಿದ್ರು. ಅವತ್ತಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದೀನಿ. ಈಗ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ಬಗ್ಗಕ್ಕಾಗ್ತಾ ಇರಲಿಲ್ಲ, ಲೆಫ್ಟ್ ಸೈಡ್ ಮಲ್ಗಕ್ಕಾಗ್ತಾ ಇರಲಿಲ್ಲ. ಈಗ ಆರಾಮಾಗಿ ಮಲಗ್ತೀನಿ, ಸ್ವಲ್ಪ ಬಗ್ತೀನಿ, ಕೂತ್ಕೊಳ್ತೀನಿ. ಮೆಟ್ಲತ್ತಕ್ಕೆ ಆಗ್ತಾನೆ ಇರಲಿಲ್ಲ. ಲೆಫ್ಟ್ ಸೈಡ್ ಫುಲ್ಲು ಕಾಲೆಲ್ಲ ಜೋ ಬರ್ತಾ ಇತ್ತು ಮಲಗಿದ್ದಾಗ. ಲೆಫ್ಟ್ ಸೈಡ್ ಮಲಗಿದ್ರಿ
ಈಗೇನು ಆ ಥರ ಏನು ಆಗ್ತಾ ಇಲ್ಲ. ಏನು ಪ್ರಾಬ್ಲಮ್ ಈಗ ಇಲ್ಲ, ಈಗ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದಂಗೆ ಅನಿಸ್ತಾ ಇದೆ. ಪರವಾಗಿಲ್ಲ, ಚೆನ್ನಾಗಿದೆ. ಇಲ್ಲಿ ಎಲ್ಲರೂ ನೀಟಾಗಿ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ, ಏನು ಸಮಸ್ಯೆ ಇಲ್ಲ. ಓಕೆ, ಇಂಥದ್ದೇ ಸಮಸ್ಯೆ ಇದ್ದವರಿಗೆ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಕೊನೆಯದಾಗಿ? ಎಲ್ಲರಿಗೂ ಹೇಳೋದಂದ್ರೆ ಫ್ರೀಯಾಗಿ ಕೊಡ್ತಾರೆ, ಏನಪ್ಪ ಇದು ಏನೋ ಅವ್ರಿಗೇನೋ ಇದು ಮಾಡ್ತಾರೇನೋ ಅಂತ ತಿಳ್ಕೊಬೇಡಿ. ಇದು ಏನೋ ಒಳ್ಳೆ ಆರೋಗ್ಯ ಪಡ್ಕೊಳ್ಳಿ ಎಲ್ಲರೂ ಅಂತೇಳಿ ಸರ್ವಿಸ್ ಕೊಡ್ತಾ ಇದ್ದಾರೆ. ಒಳ್ಳೇದಾಗಲಿ, ಎಲ್ಲರೂ ಪಡ್ಕೊಳ್ಳಿ. ಕಾಲ್ ಜಾರಿ ಕೆಳಗೆ ಬಿದ್ದು 2 ವರ್ಷ ಆಯ್ತು. ನಾನು 2 ವರ್ಷ ಆಗಿತ್ತಾ? ಕಾಲ್ ಜಾರಿ ಕೆಳಗೆ ಬಿದ್ದು 2 ವರ್ಷ ಆಗಿತ್ತು. 2 ವರ್ಷದಿಂದ ಮೈಸೂರು, ಬೆಂಗಳೂರಿಗೂ ಜಿಂದಾಲಲ್ಲೆಲ್ಲ ತೋರಿಸಿದ್ವಿ. ಬೆಂಗಳೂರಿಗೂ ಬಂದಿದ್ದೀನಿ ಮತ್ತೆ ಫಿಸಿಯೋತತ್ವ ಅಲ್ಲಿ ತೋರಿಸಿದ್ವಿ. ಮತ್ತೆ ನಮ್ಮೂರಲ್ಲೆಲ್ಲ ಕಟ್ಟೆಲ್ಲ ಹಾಕ್ಸಿದ್ವಿ. ಸರಿ ಹೋಗೇ ಇರಲಿಲ್ಲ. ಮತ್ತೆ ಏನಾರು ವೆಯ್ಟ್ ಎತ್ತಿದ ತಕ್ಷಣ ಪೇನ್ ಸ್ಟಾರ್ಟ್ ಆಗ್ಬಿಡೋದು. ಇಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಟ್ಟರು? ಮಾತ್ರೆ ಏನಾದ್ರು ಕೊಟ್ರಾ? ಹೇಗೆ? ಮಾತ್ರೆನೂ ಕೊಟ್ಟಿಲ್ಲ, ಏನು ಮೆಡಿಸನ್ನು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಇಲ್ಲಿ ಬರೀ ಮ್ಯಾಟ್ ಮೇಲೆ ಮಲಗಿಸೋದು, ಮ್ಯಾಟ್ ಥೆರಪಿ, ಮತ್ತು ಸ್ಟೀಮ್ ಥೆರಪಿ, ಮತ್ತು ಮದರ್ ಚೇರ್ ಥೆರಪಿ, ಮತ್ತು ಜೇಡ್ ವಾಟ್ರು. ಸೊ ಇಲ್ಲಪ್ಪ, ಇವಾಗ ಈಗ 2 years ಇಂದ ನೀವು ಹೇಳ್ತಾ ಇದ್ದೀರಾ ಸ್ಪೈನಲ್ ಕಟ್ ಪ್ರಾಬ್ಲಮ್ ಇದೆ ಅಂತ. ಈ ಒಂದು ಸ್ಪೈನ್ ಎಲ್ಲರಿಗೂ ಇಂಪಾರ್ಟೆಂಟ್. ಸೊ ಈಗ ಎಷ್ಟೋ ಜನ ಸ್ಪೈನ್ ಗೆ ಆಪರೇಷನ್ ಮಾಡಿಸ್ಕೊಳ್ತಾ ಇದಾರೆ. ಡಿಸ್ಕ್ ಬಲ್ಜ್ ಆಗಿದೆ, ಟ್ವಿಸ್ಟ್ ಆಗಿದೆ, ಜೆಲ್ ಆಚೆ ಬಂದಿದೆ ಅಂತ. ಈಗ 2 years ಇಂದ ಇರುವಂತ ಒಂದು ಪ್ರಾಬ್ಲಮ್ ಇಲ್ಲಿ 10 days ಅಲ್ಲಿ ನೀವು ಗುಣ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಾ. ಆ ತರ ಪ್ರಾಬ್ಲಮ್ ಇರೋರಿಗೆಲ್ಲ ಈ ವಿಡಿಯೋ ಮುಖಾಂತರ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ದಯವಿಟ್ಟು ಆಪರೇಷನ್ಗೆ ಅಂತ ದುಡ್ಡು ಖರ್ಚು ಮಾಡಬೇಡಿ. ಸೆರಾಕೇರ್ ಅಂತ ಒಳ್ಳೆ ಸರ್ವಿಸ್ ತಗೊಂಡು ದಯವಿಟ್ಟು ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೊಳ್ಳಿ. ಸುಮ್ಮನೆ ಆಪ್ರೇಷನ್ ಅಂತ ಮಾಡಿಸ್ಕೊಂಡು ಲೈಫ್ನ ವೇಸ್ಟ್ ಮಾಡ್ಕೋಬೇಡ್ರಿ. ಆಪ್ರೇಷನ್ ಮಾಡಿಸ್ಕೊಂಡ್ರಂತೂ ಅದು ಗ್ಯಾರಂಟಿ ಇಲ್ಲ. ಸ್ಪೈನು ಮತ್ತೆ ರೆಡಿ ಆಗುತ್ತೆ ಅಂತ ಗ್ಯಾರಂಟಿ ಅಂತೂ ಯಾವ ಡಾಕ್ಟ್ರು ಬರ್ಕೊಡಲ್ಲ. ದಯವಿಟ್ಟು ಆಪ್ರೇಷನ್ ಮಾಡಿಸ್ಕೋಬೇಡ್ರಿ. ಇಲ್ಲಿ ಈ ಥರ ಮದರ್ ಚೇರ್ ಟ್ರೀಟ್ಮೆಂಟ್ ತಗೊಂಡ್ರೆ ಸಾಕು, ಸ್ಪೈನ್ ಆಲ್ರೆಡಿ ರೆಡಿ ಆಗುತ್ತೆ. ನನಗೆ ಅನುಭವ ಆಗಿರೋದು ನಾನು ಹೇಳ್ತಾ ಇದ್ದೀನಿ. ಇಲ್ಲಿಗೆ ಬಂದಿರುವಂತ ಇನ್ನೊಂದು ಪೇಷಂಟ್ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರೇನು ಮೇಡಮ್? ಶೋಭಾ ಅಂತ. ಎಲ್ಲಿಂದ ಬಂದಿರೋದು? ಇಲ್ಲಿ ದಾಸರಳ್ಳಿ ಅಂತ. ಓಕೆ, ನಿಮ್ಗೆ ಏನು ಪ್ರಾಬ್ಲಮ್ ಆಗಿತ್ತು? ನಮಗೆ ಬೆನ್ನೋವು, ಕಾಲೆಲ್ಲ ಪಾದ ಊರಕ್ಕಾಗ್ತಾ ಇರಲಿಲ್ಲ. ಯಾವಾಗೂ ಕಾಲು ನೋವು, ತಲೆನೋವು, ಗಂಟ್ಲು ನೋವು. ಒಂದು ಸೀಬೆಣ್ಣೆ ತಿಂದರೂ ಸಹ ಗಂಟ್ಲು ನೋವೋದು ನನಗೆ. ಯಾವಾಗೂ ಒಂದೇನಾದರೂ ಶೀತ ಆದರೆ ಸಾಕು ಗಂಟ್ಲು ನೋವೋದು. ನಾನು ಬಂದು ಇಲ್ಲಿಗೆ 2.5 ತಿಂಗಳು ಮೇಲಾಯಿತು. ನನಗೀಗ ಕಾಲು ನೋವು, ಬೆನ್ನೋವು ಏನೇನೂ ಇಲ್ಲ. ಬಂದಾಗಿಂದ ನನಗೆ ಏನು ಕಾಲು ನೋವು, ಮಂಡಿ ನೋವು ಅವೆಲ್ಲ ಏನೇನೂ ಇಲ್ಲ. ತುಂಬ ಚೆನ್ನಾಗಿ ನೋಡ್ಕೊಂತಾರೆ. ಇಲ್ಲೂ ಅಷ್ಟೇ. ಮ್ಯಾಟಲ್ಲೂ ಮಾಡಿದ್ದೀನಿ, ಆಟೋಮೆಟಿಕಲ್ಲಿ ಮಾಡಿದ್ದೀನಿ, ಚೇರಲ್ಲಿ ಮಾಡಿದ್ದೀನಿ, ಸ್ಟೀಮಲ್ಲಿ ಮಾಡಿದ್ದೀನಿ. ತುಂಬ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ. ಎಲ್ಲರೂ ಅಷ್ಟೇ, ಕೇರ್ ಅಂತೂ ತುಂಬ ಕೇರಾಗಿ ನೋಡ್ಕೊಂತಾರೆ. ಚೆನ್ನಾಗಿ ಹೋಯ್ತು. ಸ್ಟಾಫ್ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ. ಎಲ್ಲರೂ ಚೆನ್ನಾಗಿ ನೋಡ್ತಾರೆ. ಇಲ್ಲಿ ಅಮೌಂಟ್ ಕಟ್ಟಿದ್ರಾ ನೀವು? ಏನಿಲ್ಲ, ಫ್ರೀಯೇನೆ. ನಾನು ನನಗೆ ಗೊತ್ತಿರೋರೆಲ್ಲ ಕರ್ಕೊಂಬಂದು ಇಲ್ಲಿ ಬಿಟ್ಟಿದ್ದೀನಿ. ಅವ್ರಿಗೂ ನೋವುಗಳು ಅಂತಾರಲ್ಲ, ಅದಕ್ಕೋಸ್ಕರ ನನಗೇನೇ ಕಷ್ಟ ಆಗಲಿ ಕರ್ಕೊಂಬಂದು ಇಲ್ಲಿ ಬಿಡ್ತೀನಿ. ನಮ್ಮ ಅಕ್ಕ ಬಾವ್ರಿಗೂ ಅವ್ರ ಮನೆಯಲ್ಲೂ ತುಂಬ ಬೆನ್ನೋವು. ನಮ್ಮ ಭಾವ ಆಗಲೇ ಒಂದು 7 ವರ್ಷದಿಂದ ಇಂಜೆಕ್ಷನ್ ದಿವಸ ಒಂದು 2 ಇಂಜೆಕ್ಷನ್ ತೊಗೊತಾ ಇದ್ರು. ನಮ್ಮ ಭಾವ ಅಕ್ಕವ್ರ ಯಜಮಾನ್ರು ಅವ್ರನ್ನ ಎಷ್ಟು ದಿನದಿಂದ ಬಲಂತ ಮಾಡಿದೆ, ಹೋಗಿ ನೀನು ಹಾಸ್ಕೋ ಒಜ್ಗೋ ಅನ್ನೋರು. ಅವ್ರಿಗಿಲ್ಲೆಲ್ಲ ಗೊತ್ತಿರಲ್ಲ. ಆವಾಗ ಗೊತ್ತಿಲ್ದಾರ ಹಂಗೆ ಮಾತಾಡೋದು, ನಿನಗಿನ್ನೇನು ಕೆಲಸ, ಹೋಗಿ ಹಾಸ್ಕೊಂಡು ಒಜ್ಕೊಂಬಾವು ಅನ್ನೋರು. ಆಮೇಲೆ ಹಂಗೆ ಒಂದು 2 ದಿವಸ ಹೋದ್ಮೇಲೆ ಅವರು ಬಂದರು, ಅಕ್ಕ ಭಾವ. ಇಲ್ಲ ಟ್ರೀಟ್ಮೆಂಟ್ ಯಾವ ರೀತಿ ಕೊಡ್ತಾ ಇದ್ದಾರೆ? ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಯಾವ ಟ್ರೀಟ್ಮೆಂಟ್ ಇಲ್ಲ. ನೀರು ಕೊಡ್ತಾರೆ, ಒಂದೊಂದು ಗ್ಲಾಸು ಕಷಾಯ ಕೊಡ್ತಾರೆ. ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ ಸ್ಟಾಫ್ಗಳೆಲ್ಲ. ಏನು ನೀರು? ಜೇಡ್ ವಾಟರು, ಆಲ್ಕಲೈನ್ ಕೊಡ್ತಾರೆ. ಇಲ್ಲೇ ಕೊಡ್ತೀವಿ, ಎಲ್ರಿಗೂ ಇಲ್ಲೇ ಕೊಡ್ತಾರೆ. ಅದರಲ್ಲೂ ಎಲ್ಲರೂ ಸಾಯಂಕಾಲದವರೆಗೂ ಒಂದೊಂದು ಗ್ಲಾಸ್ ಕೊಡ್ತಾರೆ ಅಂದರೆ ಸುಮ್ಮನೆನಾ? ಅದು ಏನು ಸುಮ್ಮನೆ ಕೆಲಸ ಮಾಡಬೇಕಾ? ಎಲ್ರಿಗೂ ಒಂದೊಂದು ಗ್ಲಾಸ್ ಕೊಡ್ತಾರೆ. ಅದ್ರಾಗೂ ಜಾಸ್ತಿ ಕೇಳ್ತಾರೆ, ಹಂಗೆಲ್ಲ ಕೇಳಬಾರ್ದು. ಒಂದೊಂದು ಎಲ್ರಿಗೂ ಎಷ್ಟು ಜನ ಅಂತ ಕೊಡ್ತಾರೆ, ಎಲ್ರಿಗೂ ಕೊಡ್ತಾರೆ ನೀರು. ಓಕೆ, ಈಗ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಥರನೇ ಪ್ರಾಬ್ಲಮ್ ಇರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಬಂದು ಇಲ್ಲಿ ಸರಾಕೇರಿಗೆ ಬಂದು ಚೆನ್ನಾಗಿ ಎಲ್ಲರೂ ನೋಡ್ಕೊಂತಾರೆ. ಎಲ್ಲರೂ ಇಲ್ಲಿ ಥೆರಪಿ ಮಾಡ್ಬೋದು. ಎಲ್ಲರಿಗೂ ಆರೋಗ್ಯ ಸರಿ ಹೋಗುತ್ತೆ. ಎಲ್ಲರೂ ಒಂದೇ ಮನಸ್ಸು ಅಂದರೆ ಆ ಕಡೆ ಒಂದು ಮನಸ್ಸು, ಈ ಕಡೆ ಒಂದು ಮನಸ್ಸು ಇಟ್ಕೊಂಡು ಥೆರಪಿ ಮಾಡಬಾರ್ದು. ಬಿಡು 2 ದಿನ ಅವೆಲ್ಲ ಚೆನ್ನಾಗಿ ಹೋಗಲ್ಲ ಅಂತ ಹೇಳ್ತಾರೆ. ಇಲ್ಲೇ ನಂಬಿಕೆ ಇಟ್ಟು ಮಾಡ್ಕೊಂಡು ಹೋಗ್ಬೇಕು, ಚೆನ್ನಾಗಿರುತ್ತೆ. ನಂಬಿಕೆ ಇಟ್ಕೊಂಡು ಮಾಡ್ಕೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಸರ್. ನಾವು ನಂಬಿದೀವಿ ಇದನ್ನ. ಆದ್ರೆ ನಮ್ಮ ಮನೆಯವ್ರನ್ನು ಎಷ್ಟು ದಿನದಿಂದ ಕರಿತಾ ಇದೆ, ನಿನಗೆ ಕೆಲಸ ಇಲ್ಲ, ಫಸ್ಟ್ ಅಲ್ಲಿಗೆ ಹೋಗೋದು ಬಿಡ್ತೀಯಾ ಇಲ್ವಾ ಅಂದ್ರು. ಇವಾಗ ಅವರು ಬರ್ತಾವ್ರಿ. ಇವಾಗ ಅವ್ರನ್ನ ಎಷ್ಟು ದಿನದಿಂದ ಕರೆದಿದ್ದೀನಿ ಅಂದರೆ ಬರೋಕ್ಕೆ ಇಷ್ಟ ಇಲ್ಲ. ಫಸ್ಟ್ ನಿಮ್ಮ ಅಮ್ಮನ ಅಲ್ಲಿ ಹೋಗೋದು ಬಿಡು ಅನ್ನೋ, ಆಮೇಲೆ ನೋಡೋಣ ಅಂತಂದ್ರು.
ಆತ ಇಲ್ದಿರ ಜಗಳನೇ ಮಾಡ್ತೀನಿ ರೀ, ಇವಾಗ ಅವರು ಬರ್ತಾರೆ ನಾನು ಹಿಂದೆ ಅಷ್ಟೇ ಸರ್. ನನ್ನ ಹೆಸರು ವಸಂತ್ ಕುಮಾರ್ ಅಂತ. ಓಕೆ, ನನಗೆ ಪ್ರಾಬ್ಲಮ್ ಇತ್ತು? ನನಗೆ ಮಂಡಿ ನೋವು, ಗ್ಯಾಸ್ಟ್ರಿಕ್ಕು ಮತ್ತು ಪಾದ ಉರಿ, ಓಕೆ, ಇದು ತುಂಬ ಜಾಸ್ತಿ ಇತ್ತು. ಅದನ್ನು ನಾನು ಯೂಟ್ಯೂಬಲ್ಲಿ ನೋಡಿದೆ ಸೆರಾಕೇರ್ ಅಂತ. ಅದು ನೋಡಿಬಿಟ್ಟು ನಾನು ಇಲ್ಲಿ ಬಂದು ಥೆರಪಿ ಮಾಡ್ತಾಯಿದ್ದೀನಿ. ಓಕೆ, ನನಗೆ ಈಗ ಪಾದ ಉರಿ ಅಂತೂ ಪಾದ ಉರಿ ಇಲ್ಲವೇ ಇಲ್ಲ, ಮಂಡಿ ನೋವೂ ಇಲ್ಲ, ಗ್ಯಾಸ್ಟ್ರಿಕ್ಕು ಇದಾಗಿದೆ. ಓಕೆ, ನನಗೆ ಆರೋಗ್ಯ ತುಂಬಾ ಚೆನ್ನಾಗಿ ಆಗಿದೆ. ನಾವು ಅವ್ರಿಗೆ ಎಷ್ಟು ಧನ್ಯವಾದ ಹೇಳಕ್ಕೂ ಸಾಲದು, ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಓಕೆ, ಆ ಎಕ್ವಿಪ್ಮೆಂಟ್ನ ನೀವು ಮನೆಗೆ ತೊಗೊಂಡ್ರೆ? ಈಗ ನಾನು ಇಲ್ಲಿ ಬಂದು ಬರೋಕ್ಕೆ ಶುರು ಮಾಡಿ ಒಂದು 40 ಡೇಸ್ ಮೇಲಾಯಿತು. ಈಗ ನನ್ನ ಕುಟುಂಬದಲ್ಲೂ ಎಲ್ಲರೂ, ನನ್ನ ಮೊಮ್ಮಕ್ಕಳು, ನಮ್ಮ ಮನೆಯವರು, ನನ್ನ ಹಳೆಯ ಎಲ್ಲರೂ ಈ ಟ್ರೀಟ್ಮೆಂಟ್ ತೊಗೋಬೇಕು, ಈ ಥೆರಪಿ ಮಾಡಬೇಕು ಅಂದ್ಬಿಟ್ಟು ನಾನೀಗ ಇದನ್ನು ಬುಕ್ ಮಾಡ್ಕೊಂಡಿದ್ದೀನಿ. ನಾನೀಗ ಈ ಸದ್ಯದಲ್ಲೇ ಇದನ್ನು ಮನೆಗೆ ತೊಗೊಂಡು ಹೋಗ್ತೀನಿ. ಮನೆಗೆ ತಗೊಂಡು ಹೋಗ್ತೀರಾ? ಅಷ್ಟೊಂದು ಚೆನ್ನಾಗಿದೆ ಹಾಗಾದರೆ? ಹೌದು, ತುಂಬಾ ಚೆನ್ನಾಗಿದೆ. ನಮಸ್ತೆ, ನನ್ನ ಹೆಸರು ಶಾಂತಲಾ ಅಂತ. ಓಕೆ, ನಿಮ್ಗೆ ಏನು ಪ್ರಾಬ್ಲಮ್ ಇತ್ತು? ನನಗೆ ಬ್ಯಾಕ್ ಪೇನ್ ಇತ್ತು, ಬಟ್ ಕಾಲು ಹೊಡ್ತಾ ಬರ್ತಾ ಇತ್ತು. ನಾನು ಆಕ್ಚುಲಿ ಟೈಲರ್ ಮನೆಯಲ್ಲಿ ಬಟ್ಟೆ ಹೊಲಿತಾ ಇದ್ದೆ. ಎಷ್ಟು ಏಜ್ ನಿಮಗೆ? 33. ಓಕೆ, ಟೈಲರಿಂಗ್ ಮಾಡ್ತಾ ಇದ್ದೆ, ಕಾಲು ಹೊಡ್ತಾ ಬರ್ತಾ ಇತ್ತು? ಕಾಲು ಹೊಡ್ತಾ ಇತ್ತು, ಬ್ಯಾಕ್ ಪೇನ್ ಜಾಸ್ತಿ ಇತ್ತು. ನನಗೆ ಆಕ್ಚುಲಿ 3 ಆಪರೇಷನ್ ಆಗಿದೆ, ಮಕ್ಕಳಾಗಿರೋದು ಮತ್ತು ಮಕ್ಕಳಾಗದೇ ಇರೋದು, ಟೋಟಲ್ 3 ಆಯಿತು. ಬಟ್ ಅದರಿಂದ ನಾನು ಮಿಷಿನ್ ಬೇರೆ ಮನೆಯಲ್ಲಿ ಬಟ್ಟೆ ಹೊಲಿತಾ ಇದ್ನಲ್ವ, ಹಂಗಾಗಿ ಬ್ಯಾಕ್ ಪೇನ್ ಜಾಸ್ತಿ ಬರ್ತಾ ಇತ್ತು. ನನಗೆ ಇಲ್ಲಿ ಗೊತ್ತಾಗಿದ್ದು ಅಂತಂದರೆ ನಮ್ಮ ಭಾವರೊಬ್ಬರು ಹೋಗ್ತಾರೆ, ಅಂದರೆ ಇಲ್ಲಿ ಬರ್ತಾ ಇರಲಿಲ್ಲ, ಅವರು ಮೂಡ್ಲುಪಾಳ್ಯ ಹೋಗ್ತಾ ಇದ್ರು, ಅಲ್ಲೊಂದಿದೆ ಬ್ರಾಂಚ್ ಅಂತ. ಬಟ್ ಅಲ್ಲಿ ನಾನು ಹೋಗ್ಬೇಕಂತ ನಾನು ಅಂದ್ಕೊಂಡೆ, ಬಟ್ ಅಲ್ಲಿ ನನಗೆ ಹೆವಿ ದೂರ ಆಗುತ್ತೆ. ಬಟ್ ಅದಕ್ಕೆ ಒಂದು ಫುಲ್ ಡೇ ಬೇಕು ನನಗೆ ಅಲ್ಲಿ ಹೋಗ್ಬೇಕಂತ. ಹಾಗಾಗಿ ಹೇಳ್ಬಿಟ್ಟು ನಾವು ಗೂಗಲಲ್ಲಿ ಸರ್ಚ್ ಮಾಡಿದೆ, ಇದು ಇಲ್ಲಿ ನಮಗೆ ನಿಯರ್ ಎಲ್ಲಿ ಬರುತ್ತೆ, ನಿಯರ್ ಯಾವುದಿದೆ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದಾಗ ನನಗೆ ಒಬ್ಬರು ನಮ್ಮ ನಾದಿನಿ, ಅಂದರೆ ನಮ್ಮ ಮನೆಯವರು ಅಕ್ಕವರೊಬ್ಬರು ಬರ್ತಾಯಿದ್ರು ಇಲ್ಲಿಗೆ. ಅಂದರೆ ನಾನು ಸರ್ಚ್ ಮಾಡೋದಕ್ಕಿಂತ ಮುಂಚೆ ಅವ್ರು ಬರ್ತಾಯಿದ್ರು. ಅವರು ಮುಂಚೆ ಮೂಡ್ಲುಪಾಳ್ಯ ಹೋಗ್ತಾಯಿದ್ರು, ಅವ್ರಿಗೂ ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಮಾದಕ್ನಳ್ಳಿಂದ ಬರ್ತಾಯಿದ್ರು. ದೂರ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ನಾವು ಎಲ್ಲ ಸರ್ಚ್ ಮಾಡ್ಕೊಂಡು ಇಲ್ಲಿಗೆ ಬಂದು, ಅವರು ಸುಮಾರು ಒಂದು 15 ಡೇಸ್ ಬಂದರು. ಆಮೇಲೆ ನಾನು ಬರಬೇಕಂತ ಹೇಳ್ತಾ ಇದ್ದೆ, ಬಟ್ ಬರೋಕ್ಕಾಗಲಿಲ್ಲ ನನಗೆ. ಈಗ 8 ಡೇಸ್ ಆಯ್ತು ನಾನು ಬರ್ತಾಯಿದ್ದೀನಿ. ನನಗೆ ಬ್ಯಾಕ್ ಪೈನ್ ಇಲ್ಲ, ಕಾಲು ಉರಿ ಇಲ್ಲ, ಬಟ್ ಗ್ಯಾಸ್ಟ್ರಿಕ್ ಇಲ್ಲ. ಇಲ್ಲಿ ನನಗೆ ಫುಲ್ಲು ಹೊಡಿತಾ ಇತ್ತು, ಕತ್ತು ನೋವಿದ್ದ, ಅದು ಕ್ಲಿಯರ್ ಆಗಿದೆ. ರಿಸಲ್ಟ್ ಸಿಕ್ಕಿದೆ ನಿಮ್ಗೆ ಹಾಗಾದರೆ? 8 ಡೇಸ್ಗೆ ರಿಸಲ್ಟ್ ಸಿಕ್ಕಿದೆ? ರಿಸಲ್ಟ್ ಸಿಕ್ಕಿದೆ, ಬಟ್ ಅದಕ್ಕೋಸ್ಕರ ಮತ್ತೆ ನಾನು ಬರ್ತಾ ಇದ್ದೆ, ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ನಾನು. ಅವ್ರಿಗೆ ಬ್ಯಾಕ್ ಪೈನು, ಅಂದರೆ ಅವರು ಮುಂಚೆ ಗಾಡಿಯಲ್ಲಿ ಬಿದ್ದುಬಿಟ್ಟು ಸ್ವಲ್ಪ ಗಂಟು ಥರ ಆಗಿತ್ತು ಬ್ಯಾಕಲ್ಲಿ. ಫಸ್ಟ್ ಡೇನೆ ಬಂದರು ಅವರು. ನಾನು ಬಂದಾದ್ಮೇಲೆ ಅವರು ಒಂದು 3 ಡೇಸ್ ಆದಮೇಲೆ ಬಂದರು. ಬಂದಾದ್ಮೇಲೆ ಅವ್ರಿಗೆ ಮದರ್ ಚೇರ್ಸ್ ಕೊಟ್ಟರು. ಅವ್ರಿಗೆ ಫುಲ್ ರಿಲೀಫ್ ಆಗಿಬಿಟ್ಟಿದೆ ಅವ್ರಿಗೆ. ಒಂದಿನಕ್ಕೆ ನಾನು ಆರಾಮಾಗಿದ್ದೀನಿ, ಇಷ್ಟು ದಿನ ಪೇಯ್ನ್ ಇದ್ದಿದ್ದು ಇವಾಗಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಅದು ಕ್ಲಾಟ್ ಆಗಿರೋದೆಲ್ಲ ಕರ್ಗೋಗ್ಬಿಟ್ಟಿದೆ. ಮೇಡಮ್, ಈಗ ತುಂಬ ಜನ ಕೇಳಿದ್ವಿ, ಮಾತ್ರೆ ಇಲ್ಲ ಅಂತ ಹೇಳಿದ್ರು, ಟ್ಯಾಬ್ಲೆಟ್ ಇಲ್ಲ, ಇಂಜೆಕ್ಷನ್ ಇಲ್ಲ ಅಂತ ಹೇಳಿದ್ರು, ಇದಷ್ಟು ಮಲಗಿಸ್ತಾರೆ ಅಂತ ಹೇಳಿದ್ರು. ಅದು ಮಲಗಿಸಿ ಯಾವ ರೀತಿ ನೀವು ಟ್ರೀಟ್ಮೆಂಟ್ನ ಮಾಡ್ತೀರಾ? ಸರ್, ಇದು ಫಸ್ಟ್ ಬಂದದ್ದು ಜೈಡ್ ಮ್ಯಾಟ್ರಸ್ ಅಂತೇಳಿ. ಓಕೆನಾ? ಇದು ನೆಪ್ಟ್ರಾನ್ ಅಂತೇಳಿ, ಬೇರೆಯವರೆಲ್ಲ ಇದನ್ನ ಲಿಂಗಮ್ ಅಂತೇಳಿ ಪೂಜೆ ಮಾಡ್ತಾರೆ. ಓಕೆನಾ? ಇದನ್ನ ಮೆಡಿಕಲ್ ಡಿವೈಸ್ ಆಗಿನೂ ಕೂಡ ಯೂಸ್ ಮಾಡ್ಬೋದು. ಯಾವ ರೀತಿ ಅಂತಂದ್ರೆ ಈ ರೀತಿ ಮ್ಯಾಟ್ ಆಗಿ ಮ್ಯಾನುಫ್ಯಾಕ್ಚರ್ ಆಗಿ ಬರುತ್ತೆ. ಬೇರೆ ಬೇರೆ ತರ ಪ್ರಾಡಕ್ಟ್ಸ್ ನಮ್ಮ ಹತ್ರ ಇದೆ. ಅದರಲ್ಲಾಗಿ ಫಸ್ಟ್ ಡೇ ಬರೋರಿಗೆ ನಾವು ಮ್ಯಾಟನ್ನ ತೋರಿಸ್ತೀವಿ, ಮ್ಯಾಟ್ ಅಲ್ಲಿ ಥೆರಪಿ ಮಾಡಿಸ್ತೀವಿ. ಏನಾಗುತ್ತೆ ಅಂದ್ರೆ ಇದನ್ನ AC to DC ನ ಕನ್ವರ್ಟ್ ಮಾಡಿರ್ತೀವಿ. AC to DC ಮಾಡಿ 240 ವೋಲ್ಟ್ಸ್ ಇಂದ 24 ವೋಲ್ಟ್ಸ್ಗೆ ಕನೆಕ್ಟ್ ಮಾಡಿ ಜಸ್ಟ್ ಕಲ್ಲು ಸ್ಟೋನ್ ವಾರ್ಮ್ ಅಪ್ ಆಗಬೇಕು. ಈಗ ನಮಗೆ ಬಿಸಿಲಿಗೆ ಹೋಗೋಕ್ಕಾಗ್ತಾ ಇಲ್ಲ, ವಿಟಮಿನ್ ಡಿ ನಮಗೆ ಸಿಗ್ತಾ ಇಲ್ಲ. ಆ ವಿಟಮಿನ್ ಡಿ ಯಾವ ರೀತಿ ವರ್ಕ್ ಮಾಡುತ್ತೆ ನಮ್ಮ ದೇಹದಲ್ಲಿ? ನಮಗೆ ಲಾಸ್ಟ್ ಮಾತಾಡುವಾಗ ಹೇಳಿದ್ರು, ನಮಗೆ ವಿಟಮಿನ್ ಡಿ ಇಲ್ಲ, ಬಾಡಿನಲ್ಲಿ ಟೆಂಪ್ರೇಚರ್ ಇಲ್ಲ. 365 ನಮ್ಮ ದೇಹದಲ್ಲಿ ಅಕ್ಯೂ ಪ್ರೆಷರ್ ಇರುತ್ತೆ. ಅದು ಯಾವ ರೀತಿ ವರ್ಕ್ ಆಗುತ್ತೆ, ಯಾವ ರೀತಿ ವರ್ಕ್ ಮಾಡುತ್ತೆ. ಈಗ ತುಂಬ ಥೆರಪೀಸ್ ಇದೆ, ಅಕ್ಯುಪಂಚರ್ ಆಗಿರ್ಬೋದು, ನೀಡಲ್ ಥೆರಪೀಸ್ ಆಗಿರ್ಬೋದು. ಅದರಿಂದ ಏನಾಗ್ತಾ ಇರುತ್ತೆ, ಒಂದು ಸ್ವೆಲ್ಲಿಂಗ್ ಬರ್ತಾ ಇರುತ್ತೆ. ಇದರಲ್ಲಿ ಏನು ಮಾಡ್ಬೋದು ಅಂತಂದರೆ ನಿಮಗೆ ಸ್ವೆಲ್ಲಿಂಗ್ ಬರಲ್ಲ, ಎನರ್ಜಿ ಲೈನ್ಸ್ ಆಕ್ಟಿವೇಟ್ ಆಗುತ್ತೆ, ಮತ್ತು 365 ಪ್ರೆಷರಿಂಗ್ ಪಾಯಿಂಟ್ಸ್, ಪ್ರೆಷರಿಂಗ್ ಪಾಯಿಂಟ್ಸು ವರ್ಕ್ ಆಗ್ತಾ ಹೋಗುತ್ತೆ. ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಬ್ಯಾಡ್ ಟಾಕ್ಸಿನ್ಸ್ನ, ನೀವಾಗ ಎಷ್ಟು ವರ್ಷದಿಂದ ಏನೇನೆಲ್ಲ ಟಾಕ್ಸಿನ್ಸ್ನ ತಿಂದಿದ್ದೀವಿ, ತಿಂತಾ ಇರುವಂಥ ಫುಡ್ ಯಾವುದು ಅಷ್ಟು ಚೆನ್ನಾಗಿಲ್ಲ, ಕುಡಿತಾರ ನೀರಾಗಿರ್ಬೋದು, ತಿಂತಾ ಇರುವಂಥ ಊಟ ಆಗಿರ್ಬೋದು, ಎಲ್ಲ ಪೆಸ್ಟಿಸೈಡ್ಸ್ ಮಾಡ್ತಾ ಇದ್ದೀವಿ, ತಿಂತಾ ಇದ್ದೀವಿ. ಅದು ನಮ್ಮ ದೇಹದಿಂದ ಆಚೆ ಹೋಗ್ತಾ ಇಲ್ಲ. ಒಂದು ಆರೋಗ್ಯವಂತ ಮನುಷ್ಯ ಅಂತ ಅಂದರೆ 1 ಇಯರಿಗೆ ಒನ್ಸ್ ಆದರೂ ಅವನಿಗೆ ವಾಮಿಟು, ಲೂಸ್ ಮೋಷನ್ನು, ಕೋಲ್ಡ್, ಕಫ, ಫೀವರ್ ಇದಿಷ್ಟೆಲ್ಲ ಬರಬೇಕು. ಅದು ಬರುವಾಗ ನಾವೇನು ಮಾಡ್ತೀವಿ, ಒಂದು ಟಾಬ್ಲೆಟ್ ತಗೊಂಡು ಸ್ಟಾಪ್ ಮಾಡಿಸ್ಕೊಳ್ತಾ ಇದ್ದೀವಿ. ಅಂದರೆ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ರಿಮೂವ್ ಆಗ್ತಾ ಇಲ್ಲ. ಈ ಥೆರಪಿ ಮಾಡುವಾಗ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಸ್ವೆಟ್ಟಿಂಗ್ ಬರುತ್ತೆ ನಮಗೆ.
ಟಾಕ್ಸಿನ್ಸ್ ರಿಮೂವ್ ಆಗಬೇಕು. ಫಸ್ಟು ಅದು ರೇಸಸ್ ನಮ್ಮ ದೇಹಕ್ಕೆ ಹಾಕುವಾಗ ಏನಾಗುತ್ತೆ, ಟಾಕ್ಸಿನ್ಸ್ ರಿಮೂವ್ ಆಗ್ತಾ ಹೋಗುತ್ತೆ. ಇದಾದ ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ಡೇ ಏನಾಗುತ್ತೆ, ಅವ್ರಿಗೆ ವಾಮಿಟ್ ಆಗ್ಬೋದು, ಲೂಸ್ ಮೋಷನ್ ಆಗ್ಬೋದು, ಇಲ್ಲ ಬಾಡಿ ಪೇನ್ ಬರ್ತಾರೆ, L4 L5 ಪ್ರಾಬ್ಲಮ್ಸ್ ಇರೋರು ಬರ್ತಾರೆ, ಅವ್ರಿಗೆ ಏನಾಗುತ್ತೆ, ಪೇನ್ಸ್ ಇನ್ಕ್ರೀಸ್ ಆಗುತ್ತೆ. ಅದಾಗಬೇಕು, ಅದಾಗುವಾಗಲೇ ಬೆಸ್ಟ್, ಗುಡ್ ಆಗಿ ಇರುತ್ತೆ. ಪೇನ್ ಆಗಬೇಕು, ಪೇನ್ ಆಗುವಾಗಲೇ ಅವರಿಗೆ ರಿಲ್ಯಾಕ್ಸೇಷನ್ ಸಿಗುವಂಥದ್ದು. ಇದೇನು ಬಿಸಿ ಆಗುತ್ತಾ ಬೆಡ್ ಹೇಗೆ? ಹೌದು, ವಾರ್ಮ್ ಅಪ್ ಆಗುತ್ತೆ ಬ್ರದರ್. ಅದು ಜಸ್ಟ್ ವಿಟಮಿನ್ ಡಿ ರೇಸಸ್ ಪಾಸ್ ಆಗಬೇಕು ಅಂತೇಳಿ ಆ ರೀತಿ ಮಾಡ್ತಾ ಇರ್ತಾರೆ. ಓಕೆ, ನೆಕ್ಸ್ಟ್ ಏನು ಎಕ್ವಿಪ್ಮೆಂಟ್ಸ್ ಇದೆ ನಿಮ್ಮ ಹತ್ರ? ನಮ್ಮ ಹತ್ರ ಆಟೋಮೆಟಿಕ್ ಇದೆ, ಬೆಡ್ ಇದೆ, ನೆಕ್ಸ್ಟ್ ಚೇರ್ ಇದೆ, ಮದರ್ ಚೇರ್ ಅಂತ ಹೇಳಿ ಕರಿತೀವಿ, ಆ ರೀತಿ ಇದೆ. ಓಕೆ, ಇವರಿಗೆಲ್ಲ ಏನು ಪ್ರಾಬ್ಲಮ್ ಆಗಿದೆ? ಇವರಿಗೆ ಒಂದು ಲಂಬರ್ ಬೋನ್ ಪ್ರಾಬ್ಲಮ್ ಇದೆ, ಮತ್ತು ನೀ ಪ್ರಾಬ್ಲಮ್ಸ್ ಇದೆ, ಮಂಡಿ ನೋವಿದೆ. ತುಂಬ ಜನಕ್ಕೆ ಜಲ್ ಡ್ರೈ ಆಗುವಂಥದ್ದು. ಈಗ ಚಿಕ್ಕ ಏಜಿಗೆ 25-30 ಇಯರ್ಸ್ಗೆ ಜಲ್ ಡ್ರೈ ಆಗ್ತಾ ಇರುತ್ತೆ ಮಂಡಿನಲ್ಲಿ. ಅವಾಗೆಲ್ಲ ಸೀನಿಯರ್ ಸಿಟಿಸನ್ಸ್ಗೆ ಅಂತ ಹೇಳ್ಬಿಟ್ಟು ಒಂದು ಏಜ್ ಲಿಮಿಟ್ ಆಗಿ ಬರ್ತಾ ಇತ್ತು ನೀ ಪೇಯ್ನು. ಬಟ್ ಇವಾಗ ಏನಾಗಿದೆ, ಎಲ್ಲ ಏಜ್ ಲಿಮಿಟ್ಸ್ ಅವ್ರಿಗೂ ಬರ್ತಾ ಇದೆ, ನೀ ಪೇಯ್ನು ಬರ್ತಾ ಇದೆ, ಎಲ್ಲ ಜನ್ರೇಷನ್ ಅವ್ರಿಗೂ ಬರ್ತಾ ಇದೆ. ಅದರಿಂದ ಏನಾಗ್ತಾ ಇದೆ, ಅಲ್ಲಿ ನಾವು ವಾರ್ಮಪ್ನ ಕೊಡುವಾಗ ಜಲ್ ಇನ್ಕ್ರೀಸ್ ಆಗೋ ಥರ ಆಗಿರ್ಬೋದು, ಅಲ್ಲಿ ಸ್ವೆಲ್ಲಿಂಗ್ ಬಂದಿರೋದು, ಅದು ಎಲ್ಲ ಏನಾಗುತ್ತೆ, ಸರಿ ಹೋಗ್ತಾ ಬರುತ್ತೆ. ಮಾಡಿ ಸರ್, ಇಂಥ ಸೇವೆ ಮಾಡೋದು ಅಂದರೆ ನೀವು ಇದು ಮಾಡ್ತಿರಲ್ಲ, ಸಮಾಜ ಸೇವೆ ಮಾಡ್ದಂಗೆ ಸರ್. ಇದು ಮಾಧ್ಯಮದಾಗ ಇಲ್ದಿದ್ದು ಯಾವುದೋ ಒಂದು ರಾಜಕೀಯ ವ್ಯಕ್ತಿ ಎತ್ಕೊಂಡು ಏನೋ ಮಾಡ್ಕೊಂಡು ಕೂಡ ಬೆಳಗ್ಗೆ ಎಂದು ಕೊಯ್ಯೋದಕ್ಕಿಂತ ಇಂಥಕ್ಕೆ ಅವೇರ್ನೆಸ್ ಕೊಡಿ, ಭಾಳ ತುಂಬ ಒಳ್ಳೆಯದಾಗುತ್ತೆ. ಹಿಂಗೆ ಧನ್ಯವಾದಗಳು. ಯಾಕೆ ನಾನು ಅವ್ರು ಕೇಳಿದ ಯಾವ ಚಾನಲ್ ಅಂತ ಹೇಳ್ಬಿಟ್ಟು ಭಾಳ ತುಂಬ ನಮ್ಮ ಪೊಲೀಸ್ ಅಧಿಕಾರಿಗಳು ತುಂಬ ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ನಮಗಿಂತ ಬಡಬಗ್ಗದಲ್ಲಿ ಬರ್ತಾರಲ್ಲ, ಅದು ಅವ್ರ ನೋವು ನೋಡಿ ಕೇಳ್ಕೊಂಡಷ್ಟು ನೋವು ಎಷ್ಟು ಇದಾಗಿದೆ. ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ. ನಾನು ರಿಟೈರ್ಡ್ ಸಬ್ ಇನ್ಸ್ಪೆಕ್ಟ್ರು, ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಇಲ್ಲೇ ಪೀಣ್ಯದಲ್ಲಿ. ಮುಂಚೆ ನಾವು ಇಲ್ಲಿ ಬರೆದವಾಗ ನಮ್ಮದು ಹೆವಿ ಡ್ಯೂಟಿ, ಬಂದು ರಿಲ್ಯಾಕ್ಸ್ಗೋಸ್ಕರ ಬಂದು ಒಂದು ಅರ್ಧ ಗಂಟೆ ಕೂತ್ಕೊಂಡು ಹೋಗ್ತಾ ಇದ್ವಿ. ಅದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ಈಗ ರಿಟೈರ್ಡ್ ಆದಮೇಲೆ ಏನು ಬೇರೆ ಕೆಲಸ ಇಲ್ಲಲ್ವ, ಅದಕ್ಕೋಸ್ಕರ ಸೆರಾಕೇರಿಂದ ನಮ್ಗೆ ಯೂಸ್ ಆಗುತ್ತೆ, ಪೇಯ್ನ್ ರಿಲೀಫ್ ಆಗುತ್ತೆ. ನನಗೆ ಮಂಡಿ ನೋವು, ಶೋಲ್ಡ್ರ್ ಪೇಯ್ನು, ನೀ ಪೇಯ್ನು, ಇಂಪಾರ್ಟೆಂಟ್ ಕ್ಯಾಲ್ಸಿಯಮ್ ಇಲ್ಲ ನನಗೆ, ಥೈರಾಯ್ಡ್ ಇಲ್ಲ, ಪ್ಯಾರಾಥೈರಾಯ್ಡ್ ಎರಡೂ ಇಲ್ಲ, ತೆಗೆದಾಕಿದ್ದಾರೆ. ಆಗಲಿ 30 ಇಯರ್ಸ್ ಆಯಿತು. ಅದರಿಂದ ಕ್ಯಾಲ್ಸಿಯಂ ಪ್ರಾಬ್ಲಮ್ ಜಾಸ್ತಿ. ಕ್ಯಾಲ್ಸಿಯಂ ಪ್ರಾಬ್ಲಮಿಂದ ನನಗೆ ಇದು ಮಂಡಿ ನೋವು ಜಾಸ್ತಿ ಆಯಿತು, ಆಂಕಲ್ ಪೇನ್ ಜಾಸ್ತಿ ಆಯಿತು. ತಡೆಯೋಕ್ಕಾಗ್ದಿರ ಮಿನಿಮಮ್ 18 ಟ್ಯಾಬ್ಲೆಟ್ ಒಂದು ದಿನಕ್ಕೆ ತಗೋಗ್ತಾ ಇದ್ದೀನಿ. 18 ಟ್ಯಾಬ್ಲೆಟ್ ತಗೋತಾ ಇದ್ದೆ. ಇಲ್ಲಿ ಬಂದ ಮೇಲೆ ಎಲ್ಲ ಸ್ಟಾಪ್ ಬರ್ತಿದ್ದೀನಿ. ಈಗ ಓನ್ಲಿ 6 ಮಾತ್ರ ತಗೋತಾ ಇದ್ದೀನಿ, 6 ಮಾತ್ರ ತಗೋತಾ ಇದ್ದೀನಿ. ಇನ್ನು 12 ಮಾತ್ರ ನಿಲ್ಲಿಸಿದ್ದೀನಿ. ಇಲ್ಲಿ ಬಂದಮೇಲೆ ಮೊನ್ನೆ 15 ದಿವಸಕ್ಕೆ 30% ಆಗಿತ್ತು, ಈಗ 24 ಡೇಸ್ ಆಯಿತು. ಈಗ 40% 45% ಬೆಟರ್ ಕಾಣ್ತಾ ಇದ್ದೀನಿ. ಮುಂಚೆ ಹಿಂಗೆ ನಡಿಬೇಕಾಯ್ತು ಈ ಥರ, ಇವಾಗ ಆರಾಮಾಗಿ ನಡೀತೀವಿ. ಈ ನೀರಿಂದನೇ ನಮಗೆಲ್ಲ ಸಿಗುತ್ತೆ ಅಂತ ನಮ್ಗೆ ಗೊತ್ತಾಯ್ತು ಇಲ್ಲಿ ಬಂದಮೇಲೆ. ಅದಕ್ಕೆ ನಾವು ಮನೆಯಲ್ಲಿ ನಮ್ಮ ಫ್ಯಾಮಿಲಿ ಈ ಥರ ಪ್ರಾಬ್ಲಮ್ ಬರಬಾರ್ದು ಅಂತ ಫ್ಯಾಮಿಲಿಗೋಸ್ಕರ ವಾಟರ್ ಪ್ಯಾಕೇಜ್ ಬುಕ್ ಮಾಡಿದ್ವಿ. ಬಡವರು ಇರ್ತಾರೆ, ಹಾಸ್ಪಿಟ್ಲಿಗೆ ದುಡ್ಡು ಹಾಕಿ ಬಡವರು ಇದಾಗುತ್ತಾರೆ. ಇಲ್ಲಿ ಬಂದರೆ ನೋ ಮನಿ, ನೋ ಆಪ್ರೇಷನ್, ನೋ ಮೆಡಿಸಿನ್, ನೋ ಟ್ಯಾಬ್ಲೆಟ್ಸ್, ದುಡ್ಡು ಇಲ್ಲ. ಓನ್ಲಿ ಟೈಮ್ ಸ್ಪೆಂಡ್ ಮಾಡಬೇಕಷ್ಟೆ. ಎಲ್ಲ ಸೆರಾಕೇರ್ ಸಿಬ್ಬಂದಿಯವರ ಕಾಳಜಿಯಿಂದ, ಸೆರಾಕೇರ್ ಸಿಬ್ಬಂದಿಯವರ ಕಾಳಜಿಯಿಂದ ವಹಿಸಿ ಕೊಡ್ತಾ ಇದ್ದಾರೆ. ಅದರಿಂದ ಆಗಿದೆ ಅಂದರೆ ನಾವು ಮಿಸ್ಟೇಕ್ ಆಗಲ್ಲ. ಆಮೇಲೆ ಸೆರಾಕೇರ್ ನೀರು, ವಾಟ್ರು, ಆಮೇಲೆ ಕಷಾಯ ಕೊಡ್ತಾರೆ. ನಮ್ಮ ದೇಹದಲ್ಲಿ ಅವಾಗಿಂದ ತುಂಬಿಕೊಂಡಿರ್ತಾರೆ, ಅದು ಹೊರಗಡೆ ಹೋಗ್ದಿರ ಅದು ಸ್ಟಾಕ್ ಆಗಿ ನಮಗೆ ಹೆಲ್ತ್ ಡಿಫೆಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ತಗೊಂಡ್ಮೇಲೆ ಈಗ ನನಗೆ 45% ಕ್ಯೂರ್ ಆಗಿದೆ. 25 ಡೇಸ್ಗೆ 45% ಕ್ಯೂರ್ ಆಗಿದೆ. ಓಕೆ, ಸೆರಾಕೇರ್ ಚೇರ್ಮನ್ಗೆ, ಸೌತ್ ಕೊರಿಯಾ ಕಂಪನಿಗೆ ನಮಸ್ಕಾರ. ಮೇಡಮ್, ಇದು ಬೆಡ್ ತುಂಬಾ ಡಿಫ್ರೆಂಟ್ ಆಗಿದೆ. ಇದು ಯಾವ ರೀತಿ ವರ್ಕ್ ಆಗುತ್ತೆ? ಸರ್, ಇದು ಬಂದು ಮೇನ್ ಇಂಪಾರ್ಟೆಂಟು, ನಾವು ಪಿಲ್ಲರ್ ಆಫ್ ದ ಬಾಡಿ ಅಂತ ಹೇಳ್ತೀವಿ. ಆ ಸ್ಪೈನಿಗೆ ಕೊಡುವಂಥ ಒಂದು ಥೆರಪಿ ಇದು. ಸೊ ಇದನ್ನು ಬಂದು ಜೇಡ್ ಆಟೋಮೆಟಿಕ್ ಬೆಡ್ ಅಂತಲೇ ಕರಿತೀವಿ. ಸೊ ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಇವಾಗ ತುಂಬ ಜನಕ್ಕೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಸರ್ವಿಕಲ್ ಪ್ರಾಬ್ಲಮ್ಸ್ ಬರ್ತಾ ಇದೆ, ಫೈನಲಿ ಬಂದು ಇಂಜುರಿ ಆಗ್ತಾ ಇದೆ. ಸೊ L4 L5 ಪ್ರಾಬ್ಲಮ್ಸ್ ಬರ್ತಾ ಇದೆ. ಈ ಒಂದು ಸ್ಪೈನಿಗೆ ಕೊಡೋದ್ರಿಂದ ಈ ಒಂದು ಸ್ಪೈನಲ್ಲೇ ನಮಗೆ 5 ಎನರ್ಜಿ ಲೈನ್ಸ್ ಇರುತ್ತೆ, 72,000 ನೋವಸ್ ಕನೆಕ್ಟಿಂಗ್ ಇರುತ್ತೆ. ಅದೇ ಥರ ಬ್ಲಡ್ ಸರ್ಕ್ಯುಲೇಷನ್
ಸರ್ಕ್ಯುಲೇಷನ್ ಆಗಿರ್ಬೋದು, ಸ್ಪೈನಲ್ ಕಾರ್ಡ್ ಆಗಿರ್ಬೋದು, ಸಿಗ್ನಲ್ ಆಗಿರ್ಬೋದು, ಎನರ್ಜಿ ಲೈನ್ಸ್ ಆಗಿರ್ಬೋದು, ಈ ಒಂದು ಥೆರಪಿಲಿ ಆ ಎನರ್ಜಿ ಲೈನ್ಸ್ ಕೂಡ ಏನಾಗುತ್ತೆ ಆಕ್ಟಿವೇಟ್ ಮಾಡ್ತಾ ಹೋಗುತ್ತೆ. ಸೊ ಈಗ ತುಂಬ ಜನಕ್ಕೆ ಸಿ ಸೆಕ್ಷನಲ್ಲಿ ಬಂದು ಸೊ ನಮಗೆ 7 ಪಾಯಿಂಟ್ ವರ್ಕ್ ಆಗುತ್ತೆ. ಅದೇ ಥರ ಥೊರಾಸಿಕ್ ಅಂತ ಹೇಳಿದ್ರೆ 12 ಪಾಯಿಂಟ್ ವರ್ಕ್ ಆಗುತ್ತೆ. ಅದೇ ಥರ ಲಂಬರ್ ಪ್ರಾಬ್ಲಮ್ ಅಂತ ಹೇಳಿದ್ರೆ 5 ಪಾಯಿಂಟ್ ವರ್ಕ್ ಆಗುತ್ತೆ. ಸೊ ಟೋಟಲಿ ಬಂದು ನಮ್ಮ ಮೇನ್ ಪಿಲ್ಲರ್ ಈ ಒಂದು ಸ್ಪೈನನ್ನು ಅಲೈನ್ಮೆಂಟ್ ಮಾಡಿ ನಮ್ಮ ಬಾಡಿಲಿರುವಂಥ ಪ್ರತಿಯೊಂದು ನರ್ವಸ್ನ ಆಕ್ಟಿವೇಟ್ ಮಾಡಿ ನಮ್ಮ ಪ್ರಾಬ್ಲಮ್ನ ಇದೇನು ಮಾಡುತ್ತೆ ರೆಡಿ ಮಾಡ್ತಾ ಬರುತ್ತೆ ಸರ್. ಸೊ ಇದು ಯಾವ ಥರ ಇರುತ್ತೆ ಅಂತ ನೋಡ್ಬೋದು. ಸೊ ಇವಾಗ ನೋಡ್ತಿರೋವಂಥದ್ದು ಇದು ಜೇಡ್ ಆಗಿರುತ್ತೆ. ಸೊ ಜೇಡಿಗೆ ನಾವೇನು ಮಾಡಿದ್ವಿ, ಸ್ವಲ್ಪ ಕರೆಂಟ್ ಸಪ್ಲೈ ಕೊಡುವಾಗ ಇದರಿಂದ ಫಾರ್ ರೆಡ್ ರೇಸಸ್ ಬಂದು ಪಾಸ್ ಆಗಲಿ ಅಂತಲೇ ಅದು ಸಪೋರ್ಟಿಂಗ್ ಮಾಡ್ತಾ ಇರೋದು. ಇದು ಜಸ್ಟ್ ಫಾರ್ ಇದು ಕರೆಂಟ್ ಥೆರಪಿ ಇಲ್ಲ, ಇದ್ರಿರುವಂಥ ಒಂದು ವಾರ್ಮ್ನೆಸ್, ಇದರಲ್ಲಿರುವಂಥ ಒಂದು ರೇಸಸ್ ನಮ್ಮ ಬಾಡಿಗೆ ಇದು ಅಲೈನ್ಮೆಂಟ್ ಮಾಡಿ ಪ್ರೆಸರಿಂಗ್ ಆಗಿ ಮಸಾಜ್ ಕೊಡ್ತಾ ಹೋಗುತ್ತೆ. ಸೊ ಓಲ್ ಬಾಡಿ ಮಸಾಜಿಂಗ್ ಇದರಲ್ಲಿ ಇರುತ್ತೆ. ಸೊ ಅದೇ ಥರ ನೀವು ಚೇರ್ ನೋಡಬೇಕಂದ್ರೆ ಚೇರಲ್ಲೂ ಅದೇ ಥರನೇ ನಿಮಗೆ ಸಪೋರ್ಟ್ ಆಗುತ್ತೆ. ಸೊ ಇವಾಗ ಫಸ್ಟ್ ಎಲ್ಲ ನೋಡಬೇಕಂದ್ರೆ ಇದು 9 ಬಾಲ್ ಓಕೆನಾ. ಸೊ ಈ 9 ಬಾಲಲ್ಲಿ ಬಂದು 5 ಎನರ್ಜಿ ಲೈನ್ಸ್ ಇರುತ್ತೆ. ಈ ಒಂದು 9 ಬಾಲೇ ಫಸ್ಟ್ ಅವಾಗೆಲ್ಲ ನಾವೇನು ಮಾಡ್ತಾ ಇದ್ವಿ ಅಂದರೆ ಪಾಯಿಂಟ್ ವೈಸ್ ನಿಮಿಷ. ಸೊ ಈ ಒಂದು ಪಾಯಿಂಟಿಗೆ 2 ಮಿನಿಟ್ಸ್ ಮಾತ್ರನೇ ನಾವೇನು ಮಾಡ್ತಾ ಇದ್ವಿ ಎಕ್ಸ್ಚೇಂಜ್ ಮಾಡಿ ಕೊಡ್ತಿದ್ವಿ. ಅದೇ ಥರ ಇವಾಗ ನ್ಯೂ ಟೆಕ್ನಾಲಜಿ ಏನು ಮಾಡಿದ್ದಾರೆ, ಓಲ್ ಬಾಡಿಗೆ ಅಟ್ ಎ ಟೈಮ್ ನಮ್ಮ ದೇಹದಲ್ಲಿರುವಂಥ 365 ಪ್ರೆಸರಿಂಗ್ ಪಾಯಿಂಟ್ ವರ್ಕ್ ಆಗೋ ಥರ ಈ ಒಂದು ಮಸಾಜಿಂಗ್ ಬೆಡ್ಡನ್ನು ಮಾಡಿದ್ದಾರೆ. ಸೊ ಇದು ನೋಡಬೇಕಂದ್ರೆ ಜಸ್ಟ್ ನಮ್ಮ ಸ್ಪೈನಿಗೆ ಮಸಾಜ್ ಮಾಡುತ್ತೆ, ಅಲೈನ್ಮೆಂಟ್ ಮಾಡುತ್ತೆ. ಅದೇ ಥರ ಇದು ಬಂದು ಓಲ್ ಬಾಡಿನ ಸೊ ನಮ್ಮ ಸರ್ವಿಕಲ್ಲಿಂದ ಹಿಡಿದು ಫೂಟ್ವರೆಗೂ ಕೂಡ ಮಸಾಜ್ ಮಾಡ್ತಾ ಹೋಗುತ್ತೆ. ಸೊ ಇದು ನೀಟಾಗಿ ನಮಗೆ ಮಸಾಜ್ ಮಾಡೋದ್ರಿಂದ ಇದರಲ್ಲಿ 8 ಏರ್ ಬ್ಯಾಗ್ಸ್ ಇರುತ್ತೆ. ಇಲ್ಲಿ ಪುಷ್ ಮಾಡುತ್ತೆ, ಮತ್ತು ಈ ಭಾಗದಲ್ಲಿ ಪುಷಿಂಗ್ ಇರುತ್ತೆ, ಈ ಭಾಗದಲ್ಲೂ ಕೂಡ. ಸೊ ಟೋಟಲಿ ಏನು ಮಾಡುತ್ತೆ, ಸೊ ಒಂದು ಹೆಲ್ತ್ ಚೇರ್ ಯಾವ ಥರ ಮಸಾಜ್ ಮಾಡುತ್ತೆ ಅಂದರೆ ಟೋಟಲಿ ನಮ್ಮ ಸ್ಪೈನಲ್ಲಿ ಇರುವಂಥ ಪ್ರತಿಯೊಂದು ನರಗಳನ್ನ ಆಕ್ಟಿವೇಟ್ ಮಾಡ್ತಾ ಹೋಗುತ್ತೆ. ಇದ್ರ ವರ್ಕ್ ಈ ಥರ ಇರುತ್ತೆ. ಆಗಲೇ ಮಾತಾಡ್ತಾ ಹೇಳಿದ್ರಿ, ಸರ್ ಕೂಡ ಹೇಳಿದ್ರು 1 ಅವರಲ್ಲಿ ಶುಗರ್ನ ಪಾಯಿಂಟ್ನ ಕಡಿಮೆ ಮಾಡ್ತೀನಿ, ನಮಗೆ ಲೈವ್ ಆಗಿ ತೋರಿಸ್ಬೋದು ಅದನ್ನ. ಓಕೆ ಬ್ರದರ್ ನಮಸ್ತೆ, ವಿಡಿಯೋ ನೋಡಿದವ್ರಿಗೆಲ್ಲ ನಮಸ್ತೆ. ಅಮ್ಮಂಗೆ ಬಂದು ಶುಗರ್ ಇದೆ, ಶುಗರ್ ತುಂಬ ಇದೆ. ಅವ್ರಿಗೆ ಮ್ಯಾಟಲಿ ಥೆರಪಿ ಕೊಟ್ಟು 1 ಅವರ್ ಥೆರಪಿ ಆದ ನಂತರ ಅವ್ರಿಗೆ ಯಾವ ರೀತಿ ಶುಗರ್ ಕಂಟ್ರೋಲ್ ಆಗುತ್ತೆ, ಶುಗರ್ ನಾರ್ಮಲ್ ಆಗುತ್ತೆ, ಎಷ್ಟು ಪಾಯಿಂಟ್ಸಲ್ಲಿ ಕಡಿಮೆ ಆಗುತ್ತೆ ಅಂತ ನಾನು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಫಸ್ಟು ಅವ್ರಿಗೆ ಶುಗರ್ನ ಟೆಸ್ಟ್ ಮಾಡೋಣ, ಯಾವ ರೀತಿ ಇದೆ ಅವ್ರದ್ದು ಶುಗರ್ ಲೆವೆಲ್ ಅಂತ. ಬಿಫೋರ್ ಥೆರಪಿ, ಅವ್ರು ಇನ್ನೂ ಥೆರಪಿ ಮಾಡಿಲ್ಲ. ಇವಾಗ ಫಸ್ಟು ಪಾಯಿಂಟ್ ವೈಸ್ ನೋಡೋಣ. ಓಕೆ 220 ಇದೆ ಅವ್ರದ್ದು ಶುಗರ್ ಲೆವೆಲ್ ಬಿಫೋರ್ ಥೆರಪಿ. 220 ಇದೆ, ಕಡಿಮೆ ಮಾಡಿ ತೋರಿಸ್ತೀನಿ. ಆಫ್ಟರ್ 1 ಅವರ್ ಥೆರಪಿ ಅವ್ರದ್ದು ಯಾವ ರೀತಿ ಇರುತ್ತೆ ರಿಸಲ್ಟ್ ಅಂತ ನನಗೆ ಲೈವ್ ಆಗಿ ತೋರಿಸ್ತೀನಿ. ಓಕೆ ಥ್ಯಾಂಕ್ ಯು. ಓಕೆ ನಾವಿವಾಗ 1 ಅವರಲ್ಲಿ ಶುಗರ್ ಯಾವ ರೀತಿ ಕಂಟ್ರೋಲ್ ಆಗುತ್ತೆ ಅಂತ ಸ್ಟೆಪ್ನ ತೋರಿಸ್ತಾ ಇದ್ದೀವಿ. ಫಸ್ಟು ಅವ್ರಿಗೆ ವಾಟರ್ನ ಕುಡಿಸ್ತಾ ಇದ್ದೀನಿ, ಜೇಡ್ ಆಲ್ಕಲೈನ್ ಐನೋಸರ್ ವಾಟರ್ನ ಅವ್ರಿಗೆ ಕುಡಿಸ್ತಾ ಇದ್ದೀನಿ. ಬಂದು ಜೇಡ್ ಬೆಡ್ ಅಂತೇಳಿ ನಾವು ಇವಾಗ ಶುಗರ್ನ ಕಂಟ್ರೋಲ್ ಮಾಡಲಿಕ್ಕೆ ಫಸ್ಟು ಅಮ್ಮಂಗೆ 1 ಲೋಟ ನೀರು ಕುಡಿಸ್ದೆ. ಅದಾದ ನಂತರ ಇವಾಗ ಏನು ಮಾಡ್ತಾ ಇದ್ದೀನಿ, ಜೇಡ್ ಮ್ಯಾಟ್ರೆಸ್ ಅಲ್ಲಿ ಬಂದು ಅವ್ರಿಗೆ ಥೆರಪಿನ ಕೊಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಅಮ್ಮ, ಈ ಕಡೆ ತಲೆ ಆ ಕಡೆ ಕಾಲು. ಇದನ್ನ ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ತುಂಬಾ ಜನಕ್ಕೆ ಡೂಪ್ಲಿಕೇಟ್ ಅಂತೇಳಿ ಡೌಟ್ಸ್ ಇರುತ್ತೆ. ಇವಾಗ ರಿಯಲ್ ಜೇಡ್ ಸ್ಟೋನಲ್ಲಿ ಮಾತ್ರನೇ ಇನ್ಫ್ರಾರೆಡ್ ರೇಸಸ್ ನಮ್ಮ ದೇಹಕ್ಕೆ ಹೋಗುವಂಥದ್ದು ಮತ್ತು ಶುಗರ್ ಲೆವೆಲ್ ಕಡಿಮೆ ಆಗುವಂಥದ್ದು. ಈ ಜೇಡ್ ಸ್ಟೋನಲ್ಲಿ ಎಷ್ಟು ಮಟ್ಟಿಗೆ ನಮ್ಮ ಶುಗರ್ ಲೆವೆಲ್ ಕಡಿಮೆ ಆಗುತ್ತಾ ಅಂತೇಳಿ ನಾನು ಲೈವ್ ಆಗೇನೆ ತೋರಿಸ್ತೀನಿ. ಓಕೆ ನಮಸ್ತೆ, ಇವಾಗ ಅಮ್ಮ ಬಂದು ಮ್ಯಾಟಲ್ಲಿ 20 ಮಿನಿಟ್ಸ್ ಥೆರಪಿನ ಮಾಡಿದ್ದಾರೆ. ನೆಕ್ಸ್ಟ್ ನಾನು ಜೇಡ್ ಕೋಟ್ ಮತ್ತು ವೈಬ್ರೇಷನ್ನ ಅವರಿಗೆ 20 ಮಿನಿಟ್ಸ್ ಥೆರಪಿನ ಕೊಡ್ತಾ ಇದ್ದೀನಿ. ಇದು ಯಾಕೆ ಅಂತ ಅಂದರೆ, ತುಂಬ ಜನ ಶುಗರ್ ಇರೋರಿಗೆ ಡಾಕ್ಟರ್ ಸಜೆಸ್ಟ್ ಮಾಡುವಂಥದ್ದು ವಾಕ್ ಮಾಡಿ ಅಂತೇಳಿ. ಇವಾಗ ತುಂಬ ಜನಕ್ಕೆ ನೀ ಪೇನ್ ಇರುತ್ತೆ, ಎಷ್ಟು ವಾಕ್ ಮಾಡಲಿಕ್ಕೆ ಸಾಧ್ಯ, ಅವ್ರಿಗೆ ವಾಕ್ ಮಾಡಲಿಕ್ಕೆ ಆಗಲ್ಲ. ಇದನ್ನು ನಾವೇನು ಮಾಡ್ಬೋದು, ಇದರಲ್ಲಿ ನೀವು ವಾಕ್ ಮಾಡುವಾಗ ನೀಟಾಗಿ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗಿರ್ಬೋದು ಮತ್ತು ಪ್ಯಾನ್ಕ್ರಿಯಾಸ್ ನೀಟಾಗಿ ವರ್ಕ್ ಮಾಡ್ತಾ ಹೋಗುತ್ತೆ. ತುಂಬ ಜನ ಇವಾಗ ಶುಗರ್ ಜಾಸ್ತಿ ಆಗಿ ಪ್ಯಾನ್ಕ್ರಿಯಾಸ್ನೇ ರಿಮೂವ್ ಮಾಡಿಸ್ಕೊಳ್ತಾ ಇದ್ದಾರೆ. ಜಸ್ಟ್ ಮಾತ್ರೆಯಲ್ಲೇ ನಮ್ಮ ಶುಗರ್ನ ಕಂಟ್ರೋಲ್ ಮಾಡ್ತೀವಿ ಅಂತೇಳಿ ಎಷ್ಟೊಂದು ಕೆಮಿಕಲ್ನ ಅವ್ರು ಏನು ಮಾಡ್ತಾ ಇದ್ದಾರೆ, ತಿಂತಾ ಇದ್ದಾರೆ. ನಾವೇನು ಮಾಡ್ಬೋದು, ಇದರಿಂದ ಯಾವುದೇ ಕೆಮಿಕಲ್ ಇಲ್ದಿರ ನ್ಯಾಚುರಲ್ ಆಗಿ ಶುಗರ್ನ ನಾರ್ಮಲ್ ಮಾಡೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರಲ್ಲಿ 3 ಆಪ್ಷನ್ಸ್ ಇದೆ ನಿಮಗೆ.
ಮೂರು ಆಪ್ಷನ್ನ ನೋಡ್ಬೋದು. ಜಸ್ಟ್ ವಾಕಿಂಗ್, ಜಾಗಿಂಗ್, ರನ್ನಿಂಗ್ 3 ಪರ್ಪಸಲ್ಲಿ ನಿಮಗೆ ಎಫೆಕ್ಟ್ ಅನ್ನೋದು ಸಿಗ್ತಾ ಹೋಗುತ್ತೆ. ವಾಕಿಂಗಲ್ಲಿ ನಿಲ್ಲುವಾಗ ನಾವು ವಾಕ್ ಮಾಡುವಾಗ ಎಷ್ಟು ಬೆನಿಫಿಟ್ ಸಿಗುತ್ತೋ ಅಷ್ಟೇ ಸಿಗುತ್ತೆ. ಜಾಗಿಂಗ್ ಮಾಡುವಾಗ ಎಷ್ಟು ಬೆನಿಫಿಟ್ ಸಿಗಬೇಕು ಅದಷ್ಟು ಸಿಗ್ತಾ ಹೋಗುತ್ತೆ. ಯಾವ್ಯಾವ ಪೊಸಿಷನ್ ಬೇಕು ಅಂದರೆ ನಾವು ಮಾಡ್ಕೊಳ್ತಾ ಹೋಗ್ಬೋದು. ಓಕೆ, ಇವಾಗ ಅಮ್ಮ ಬಂದು ಥೆರಪಿನ ಮಾಡಿದ್ದಾರೆ ಮ್ಯಾಟಲ್ಲಿ. ಆವಾಗ ನಾನು ಥೆರಪಿಗೂ ಮುಂಚೆನೇ 1 ಗ್ಲಾಸ್ ನೀರನ್ನ ಜೇಡ್ ಆಲ್ಕಲೈನ್ ಐನೋಸರ್ ವಾಟರ್ನ ಕುಡಿಸಿದ್ದೀನಿ. ಮತ್ತು ಇವಾಗ ಥೆರಪಿ ಆದ ನಂತರ ಮತ್ತೆ 1 ಲೋಟ ನೀರನ್ನು ಕುಡಿಸ್ತಾ ಇದ್ದೀನಿ. ಓಕೆ, ನಾವಿವಾಗ ನೆಕ್ಸ್ಟು ಬಿಫೋರ್ ನೋಡಿದ್ವಿ ಎಷ್ಟಿತ್ತು ಅಂತ ಹೇಳ್ಬಿಟ್ಟು 220 ಇತ್ತು. ಮತ್ತು ಇವಾಗ ನಾವು ಆಫ್ಟರ್ನ ಚೆಕ್ ಮಾಡ್ತಾ ಇದ್ವಿ ಅಮ್ಮಂಗೆ ಎಷ್ಟು ಶುಗರ್ ನಾರ್ಮಲ್ ಬಂದಿದೆ ಅಂತೇಳಿ, ಎಷ್ಟು ಪರ್ಸೆಂಟೇಜ್ ಆಫ್ ಕಡಿಮೆ ಆಗಿದೆ ಅಂತೇಳಿ. ಆಲ್ಮೋಸ್ಟು 100% ಅವ್ರಿಗೆ ಅಮ್ಮಂಗೆ 100 ಪಾಯಿಂಟ್ಸ್ ಅಮ್ಮಂಗೆ ಶುಗರ್ ನಾರ್ಮಲ್ ಬಂದಿದೆ, ಪಾಯಿಂಟ್ ಕಡಿಮೆ ಆಗಿದೆ. 220 ಇತ್ತು ಫಸ್ಟು ನೋಡುವಾಗ, ಇವಾಗ 116 ಬಂದಿದೆ. ಆಫ್ಟರ್ ಥೆರಪಿ ನಾವು ಜೇಡ್ ಮ್ಯಾಟಲ್ಲಿ ಥೆರಪಿ ಮಾಡಿಸಿ 2 ಲೋಟ ನೀರನ್ನ ನಾನು ಅವರಿಗೆ ಕುಡಿಸಿದ್ದೀನಿ ಬಿಫೋರ್ ಮತ್ತು ಆಫ್ಟರ್. 116 ಥೆರಪಿ ಬಂದಿದೆ. ಇವಾಗ ತುಂಬ ಜನ ಶುಗರ್ಗೆ ಅಂತ ಹೇಳ್ಬಿಟ್ಟು ಇವಾಗ ಕಾಮನ್ ಥಿಂಗ್ ಆಗೋಗಿದೆ ಶುಗರ್ ಅನ್ನೋದು. ಎಲ್ಲರೂ ಏನು ಮಾಡ್ತಾ ಇದ್ದಾರೆ, ಟಾಬ್ಲೆಟ್ನ ತಗೊಳ್ತಾ ಇದ್ದಾರೆ. ಎಷ್ಟು ಟಾಬ್ಲೆಟ್ ಅಂದರೆ ಒಂದು ದಿನಕ್ಕೆ 3 ಇರ್ಬೋದು, 2 ಇರ್ಬೋದು, ಆ ರೀತಿ ಟ್ಯಾಬ್ಲೆಟ್ಸ್ನ ತಗೊಳ್ತಾ ಇದ್ದಾರೆ. ನಾವು ನ್ಯಾಚುರಲ್ ಆಗಿ ಏನು ಮಾಡ್ತಾ ಇದ್ದೀವಿ, ಯಾವುದೇ ರೀತಿ ಇಂಜೆಕ್ಷನ್ ಕೊಟ್ಟಿಲ್ಲ, ಯಾವುದೇ ರೀತಿ ಟಾಬ್ಲೆಟ್ಸ್ನ ಅವ್ರಿಗೆ ಕೊಟ್ಟಿಲ್ಲ. ಬೇಕಾದ್ರೆ ನೀವೇ ಅವ್ರ ಹತ್ರ ವಿವೋಸ್ ತೊಗೋಬೋದು. ಅವರೇ ಹೇಳ್ತಾರೆ. ಯಾಕೆ ಅಂತಂದರೆ ಇಲ್ಲಿ ಯಾವುದೇ ರೀತಿ ಮೆಡಿಸನ್ಸ್ ಇಲ್ಲ, ಆಪ್ರೇಷನ್ಸ್ ಇಲ್ಲ. ವಿತೌಟ್ ಆಪ್ರೇಷನ್, ವಿತೌಟ್ ಮೆಡಿಸನ್ ನಾವು ಶುಗರ್ನ ಕಂಟ್ರೋಲ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಕೇಳೋಣ ಅಮ್ಮನ. ಅಮ್ಮ, ಯಾವುದಾದ್ರೂ ಮಾತ್ರೆ ಕೊಟ್ವಮ್ಮ ನಿಮಗೆ? ಮಾತ್ರೆ ಏನೂ ಕೊಟ್ಟಿಲ್ಲ, ಜಸ್ಟ್ ಏನು ಕೊಟ್ವಿ ನಿಮಗೆ? ವಾಟರ್ ಕೊಟ್ವಿ. ಅದಾದಮೇಲೆ ಮ್ಯಾಟಲ್ಲಿ ಥೆರಪಿ ಮಾಡಿದ್ದೀರಾ. ಓಕೆ, 1 ಅವರಿಗೆ ನಿಮಗೆ ಎಷ್ಟು ಕಂಟ್ರೋಲ್ ಆಗಿದೆ? 100 ಪಾಯಿಂಟ್ಸು ಶುಗರು ಕಂಟ್ರೋಲ್ ಬಂದಿದೆ. ಈ ಅಮ್ಮನಿಗೆ ಬಂದು ಲಂಗ್ಸಲ್ಲಿ ಪ್ರಾಬ್ಲಮ್ ಇದೆ. ಈಗ ಬಂದ್ಬಿಟ್ಟು ಅವರಿಗೆ ಆಕ್ಸಿಜನ್ ಲೆವೆಲ್ ಬಂದು ಆಕ್ಸಿಜನ್ ಲೆವೆಲ್ ಜಾಸ್ತಿ ಇದೆಯಾ ಕಡಿಮೆ ಇದೆ ಅಂತ ಚೆಕ್ ಮಾಡಿ ನೋಡೋಣ. ನಾರ್ಮಲ್ ಆಗಿ ಬಂದ್ಬಿಟ್ಟು 98ಇಂದ ಜಾಸ್ತಿ ಇರುವಾಗ ಬಂದು ಅದು ನಾರ್ಮಲ್ಲು, 98 ಒಳಗಡೆ ಇರುವಾಗ ಅದು ಅಬ್ನಾರ್ಮಲು. ಇವಾಗ ಇವರಿಗೆ 93 ಇದೆ. ಇದು ಬಂದ್ಬಿಟ್ಟು ನಾರ್ಮಲ್ ಇಲ್ಲ, ಅಬ್ನಾರ್ಮಲ್ ಇದೆ. ಈಗ ಬಂದು ಅವರಿಗೆ ಈ ಜೇಡ್ ಸ್ಟೀಮ್ ಸ್ಟೋನನ್ನು ಬಂದು ಥೆರಪಿ ಕೊಟ್ಬಿಟ್ಟು ಇವರಿಗೆ ಯಾವ ಥರ ನಾರ್ಮಲ್ ಆಗುತ್ತೆ ಅಂತ ಚೆಕ್ ಮಾಡೋಣ. 15 ಮಿನಿಟ್ಸಲ್ಲಿ ಇದು ಜೇಡ್ ಸ್ಟೀಮ್ ಸೋನಾ ಅಂತ. ಇದ್ರ ಒಳಗಡೆ ಬಂದುಬಿಟ್ಟು ಇದು ಪ್ಲಾಸ್ಟಿಕ್ಕು, ಆದರೆ ಇದು ಪ್ಲಾಸ್ಟಿಕ್ಕು ಬೇರೆ ಪ್ಲಾಸ್ಟಿಕ್ ಆದರೆ ಮೆಲ್ಟ್ ಆಗುತ್ತೆ. ಬಟ್ ಈ ಪ್ಲಾಸ್ಟಿಕ್ ಬಂದು ಮೆಲ್ಟ್ ಆಗೋದಿಲ್ಲ. ಇದ್ರ ಒಳಗಡೆ ಬಂದುಬಿಟ್ಟು ಸ್ಟೀಲ್ ಕೋಟಿಂಗ್ ಇರುತ್ತೆ. ಮತ್ತು ನಾವು 2 ಜೇಡ್ ಸ್ಟೋನ್ ಕೂಡ ಹಾಕಿದ್ದೀವಿ. ಅದಕ್ಕೆ ಇದನ್ನು ಜೇಡ್ ಸ್ಟೀಮ್ ಸ್ಟೋನಾ ಅಂತ ಕರೀತಾರೆ. ಇದನ್ನು ಬಂದು ಇದು ಆನ್ ಆ್ಯಂಡ್ ಆಫು, ಇದನ್ನು ಆನ್ ಮಾಡಬೇಕು. ಇದು ಬಂದ್ಬಿಟ್ಟು ಟೆಂಪರೇಚರು, ಇದನ್ನು ಜಾಸ್ತಿ ಕಡಿಮೆನೂ ಮಾಡ್ಕೊಳ್ಬೋದು. ಇದು ಟೈಮರ್ ಇದೆ, ನಾವೆಷ್ಟು ಟೈಮ್ ಬೇಕಾದರೂ ಇದರಲ್ಲಿ ಫಿಕ್ಸ್ ಮಾಡ್ಕೊಳ್ಬೋದು. ಈಗ ಬಂದ್ಬಿಟ್ಟು ಇದರಿಂದ ಸ್ಟೀಮ್ ಬಂದು ಒಳಗಡೆ ಫಿಲ್ ಆಗುತ್ತೆ. ಬಂದ್ಬಿಟ್ಟು ನೀವು ಸ್ವಲ್ಪ ಬೆಂಡ್ ಆಗಬೇಕು ಮುಂದೆ, ಈ ಥರ ಬೆಂಡಾಗಿ ಬಾಯಿನ ಓಪನ್ ಮಾಡಬೇಕು. ಮತ್ತು ಮೂಗಲ್ಲಿ ಬಂದು ಬ್ರೀತ್ ಮಾಡ್ಕೊಳ್ಬೇಕು, ಬಾಯಲ್ಲಿ ಕೂಡ ಬ್ರೀತ್ ಮಾಡ್ಕೊಳ್ಬೇಕು. ಓಕೆನಾ? ಆವಾಗ ನಿಮ್ಮ ಆಕ್ಸಿಜನ್ ಲೆವೆಲ್ ಬಂದು ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ಬಂದು ನಿಮಗೆ ಏನು ಪ್ರಾಬ್ಲಮ್ಸ್ ಇದೆ, ವೀಸಿಂಗ್ ಪ್ರಾಬ್ಲಮ್ಸ್ ಇದ್ರೂ ಕೂಡ ಕಂಟ್ರೋಲ್ ಆಗ್ತಾ ಬರುತ್ತೆ. ಓಕೆನಾ? ಬಾಯಲ್ಲಿ ಸ್ಟೀಮ್ ಬಾತ್ ತೊಗೊಳ್ಬೇಕು, ಮತ್ತು ಮೂಗಲ್ಲಿ ಬಿಡಬೇಕು, ಮತ್ತು ಮೂಗಲ್ಲಿ ತಗೊಂಡು ಬಾಯಲ್ಲಿ ಬಿಡಬೇಕು. ಮತ್ತು ಫೇಸ್ನ ಬಂದು ಮಸಾಜ್ ಮಾಡ್ಕೊಳ್ಬೇಕು. ಕತ್ತತ್ರ ಕೂಡ ನೀವು ಮಸಾಜ್ ಅನ್ನೋದನ್ನು ಮಾಡ್ಕೊಳ್ಬೇಕು. ಓಕೆನಮ್ಮ? ಮೇಡಮ್, ಇದು ಬೇರೆ ಏನೇನು ಪ್ರಾಬ್ಲಮ್ಗೆ ಯೂಸ್ ಆಗುತ್ತೆ ಮೇಡಮ್? ಇದು ಬಂದ್ಬಿಟ್ಟು ಸ್ಕಿನ್ ಬಂದು ಪಿಂಪಲ್ಸ್ ಇರುತ್ತಲ್ವ, ಸ್ಕಿನ್ನಲ್ಲಿ ಪಿಂಪಲ್ಸ್ ಇರುವಾಗ ಬಂದ್ಬಿಟ್ಟು ಸ್ಕಿನ್ ಬಂದು ಕ್ಲಿಯರ್ ಆಗುತ್ತೆ. ಮತ್ತು ಸ್ಕಿನ್ ಶಿಂಕ್ ಆಗೋದಿಲ್ಲ. ಮತ್ತು ಯಾರಿಗೆಲ್ಲ ಸೋರೆಸಿಸ್ ಪ್ರಾಬ್ಲಮ್ಸ್ ಇದೆ ಅದು ಕೂಡ ಗುಣ ಆಗುತ್ತೆ. ಮತ್ತು ಯಾರಿಗೆಲ್ಲ ಒಬೆಸಿಟಿ ಜಾಸ್ತಿ ಇರ್ತಾರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ, ಸ್ಕಿನ್ ಡಿಸೀಸ್ ಇರೋರಿಗೆ. ಮತ್ತು ಜಾಸ್ತಿ ಬಂದು ವೀಸಿಂಗ್ ಪ್ರಾಬ್ಲಮ್ ಇರೋರು ಇದನ್ನು ತೊಗೊಳ್ಬೇಕಾದ್ರೆ, ಮತ್ತು ಜೆನೆಟಿಕ್ ಆಗಿ ಕೂಡ ವೀಸಿಂಗ್ ಪ್ರಾಬ್ಲಮ್ಸ್ ಬರ್ತಾ ಇದೆ. ಆ ಜೆನೆಟಿಕ್ ಪ್ರಾಬ್ಲಮ್ನ ಬಂದು ಇದರಲ್ಲಿ ಅವಾಯ್ಡ್ ಮಾಡ್ಕೊಳ್ಬೋದು. ಈಗ ನಾರ್ಮಲ್ ಆಗಿ ಔಟ್ಸೈಡ್ ಬಂದುಬಿಟ್ಟು ಸ್ಟೀಮ್ ಬಾತ್ನ ಮಾಡ್ತಾರೆ. ಆದರೆ ಔಟ್ಸೈಡ್ ಸ್ಟೀಮ್ ಬಾತ್ ಮಾಡುವಾಗ ಬಂದು ಅವ್ರಿಗೆ
ಪ್ರಾಬ್ಲಮ್ಸು ಗುಣ ಆಗಲ್ಲ, ಬಾಡಿ ಪೇಯ್ನ್ ಮಾತ್ರ ರಿಲೀಫ್ ಆಗ್ತಾ ಹೋಗುತ್ತೆ. ಬಟ್ ಇದರಲ್ಲಿ ಥೆರಪಿನ ಮಾಡಬೇಕಾದ್ರೆ ಅವ್ರಿಗೆ ಏನೇನೆಲ್ಲ ಪ್ರಾಬ್ಲಮ್ಸ್ ಇದೆ ಅದು ಕೂಡ ನಾರ್ಮಲ್ ಆಗಿ ಕಂಟ್ರೋಲ್ ಆಗ್ತಾ ಬರುತ್ತೆ. ಮತ್ತು ಒಂದು ವೀಸಿಂಗ್ ಪ್ರಾಬ್ಲಮ್ ಬಂದು ಪರ್ಮನೆಂಟ್ ಆಗಿ ಬಂದು ಸೊಲ್ಯೂಷನ್ ಅನ್ನೋದು ಇದರಲ್ಲಿ ಸಿಗ್ತಾ ಇದೆ. ಜೆನೆಟಿಕ್ ಪ್ರಾಬ್ಲಮ್ನು ಕೂಡ ಇದರಲ್ಲಿ ಅವಾಯ್ಡ್ ಮಾಡ್ಕೊಳ್ಬೋದು, ಅಷ್ಟು ಬೆನಿಫಿಟ್ ನಮಗೆ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಓಕೆ, ಇವಾಗ 15 ಮಿನಿಟ್ಸ್ ಆಗಿದೆ, ಓಪನ್ ಮಾಡಿ ನೋಡೋಣ. ಬನ್ನಿ. ಬನ್ನಿ ಬನ್ನಿ. ಸಿಕ್ಸ್ ನಾರ್ಮಲ್ ಇದೆ, ಅವಾಗ 93 ಇತ್ತು, ಇವಾಗ 96. 15 ಮಿನಿಟ್ಸ್ ಥೆರಪಿ ಮಾಡುವಾಗ ನಾರ್ಮಲ್ ಆಗಿದೆ. ಡೈಲಿ ಮಾಡುವಾಗ ಬಂದು ನಿಮ್ಮ ಆಕ್ಸಿಜನ್ ಲೆವೆಲ್ ಬಂದು ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ಮ ಬಾಡಿಲಿರುವಂಥ ಕೆಟ್ಟ ಟಾಕ್ಸಿನ್ಸ್ ಬಂದು ರಿಮೂವ್ ಆಗ್ತಾ ಹೋಗುತ್ತೆ. ಓಕೆ ಮೇಡಮ್, ಈಗ ನಾವು ಅವಾಗ ತುಂಬ ಜನ ಅಂತ ಕೇಳಿದ್ವಿ, ವಾಟರ್ ಕೊಡ್ತಾರೆ ಒಂದು ಗ್ಲಾಸ್ ಕೊಡ್ತಾರೆ ಅಂದರೆ ಏನು ವಾಟರ್, ಅದು ಯಾವ ರೀತಿ ವರ್ಕ್ ಆಗುತ್ತೆ ಮೇಡಮ್? ಸರ್, ಇದು ಬಂದು ನಾವು ಆಲ್ಕಲೈನ್ ವಾಟರ್ ಅಂತಲೂ ಹೇಳೋದಿಲ್ಲ. ಇದು ತುಂಬ ಪಮ್ಮಲ್ಲಿ ಜೇಡ್ ವಾಟರ್ ಅಂದರು, ಆಲ್ಕಲೈನ್ ವಾಟರ್ ಅಂದರು, ಮತ್ತು ವಾಟರ್ ಕೊಡ್ತಾ ಇದ್ದಾರೆ ಅಂತಲೂ ಹೇಳಿದರು. ಇದನ್ನು ನಾವು ಜೇಡ್ ಆಲ್ಕಲೈನ್ ಹೈ ಉಸಿರು ವಾಟರ್ ಅಂತ ಕರಿತೀವಿ. ಇದನ್ನು ಮೆಡಿಕಲ್ ಮೆಥಡಾಗಿ ರಿಸರ್ಚ್ ಮಾಡಿದ್ದಾರೆ. ಸೊ ಈ ವಾಟರ್ನ ಕುಡಿಬೇಕಾದ್ರೆ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಅನ್ನೋದು ಸಿಗುತ್ತೆ. ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್. ಮತ್ತು ತುಂಬ ಜನಕ್ಕೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ಇರುತ್ತೆ, ಡಿಸ್ ಬಲ್ಜ್ ಆಗಿರೋದು, ಮತ್ತು ಲೇಡೀಸ್ಗೆ ತುಂಬ ಪರ್ಸನಲ್ ಪ್ರಾಬ್ಲಮ್ಸ್ ಬರ್ತೈತೆ. ಈ ವಾಟರ್ನ ಕುಡಿಬೇಕಾದ್ರೆ ಯೂಟ್ರಸಲ್ಲಿರುವಂಥ ಗಡ್ಡೆನೇ ಕರಗಿದೆ, ಕಿಡ್ನಿಯಲ್ಲಿರುವಂಥ ಸ್ಟೋನೇ ಕರಗಿದೆ. ಈ ವಾಟರ್ನ ಕುಡಿಬೇಕಾದ್ರೆ ಎಲ್ಲ ಪ್ರಾಬ್ಲಮ್ಸ್ಗೂ ಒಂದೇ ಸೊಲ್ಯೂಷನ್, ಜೇಡ್ ಆಲ್ಕಲೈನ್ ಯೂನಿವರ್ಸಲ್ ವಾಟರ್. ಅದಕ್ಕೆ ನಾವು ಇದನ್ನು ಮೆಡಿಕಲ್ ಡಿವೈಸ್ ಅಂತ ಕರಿತೀವಿ ಸರ್. ಥ್ಯಾಂಕ್ ಯು ಸರ್. ಓಕೆ ಫ್ರೆಂಡ್ಸ್, ನೋಡೋದಿಲ್ಲ ಮೇಡಮ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ನಿಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ, ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ಗಳಿದ್ರೆ ಒಂದ್ಸರಿ ಇವ್ರನ್ನ ಭೇಟಿ ಆಗ್ಬೋದು. ಎಲ್ಲ ಕಡೆಯೂ ಆಲ್ಮೋಸ್ಟ್ ಆಗಿ ಬ್ರಾಂಚಸ್ಗಳಿದೆ, ಶಿವಮೊಗ್ಗ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಏನು ತುಂಬ ಕಡೆ ಗುಲ್ಬರ್ಗ ಆಗಿರ್ಬೋದು, ಎಲ್ಲ ಕಡೆ ಬ್ರಾಂಚಸ್ಗಳಿದ್ದಾವೆ. ಅದರ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಫೋನ್ ನಂಬರ್ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಒಂದ್ಸರಿ ವಿಸಿಟ್ನ ಮಾಡಿ ನಿಮ್ಮ ಆರೋಗ್ಯನ ಕೂಡ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಆಗಿರ್ಬೋದು ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಕೂಡ ಒಂದು ಉತ್ತಮವಾದ ಆರೋಗ್ಯನ ಕೊಡಿಸೋದ್ರಲ್ಲಿ ನೀವು ಕೂಡ ಮುಂದಾಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್.